निर्विघ्नाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विहुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। गान्धारी सहित प्राप कुरुक्षेत्रं जगद्गुरोः क्रमेणैव आश्रमं व्यासदेवस्य सुरपूजितं त्रिवत्सरातस्य निजस्य लोकस्य आप्तिं सभार्यस्य जगाद तत्र ब्रह्माङ्गजस्तेन भृशं प्रतीतो व्यासोपदिष्टं विचरत्तपोग्र्यं त्रिवत्सरात् अस्य निजस्य लोकस्य आप्तिं सभार्यस्य जगाद तत्र ब्रह्माङ्गजः तेन भृशं प्रतीतः व्यासोपदिष्टं व्यचरत्तपो अग्र्यं तपः अग्र्यं त्रिवत्सरातस्य निजस्य लोकस्य आप्तिं सभार्यस्य जगाद तत्र ಬ್ರಹ್ಮಾಂಕಜಃ. ಬ್ರಹ್ಮಾಂಕಜಃ ಬ್ರಹ್ಮದೇವರ ತಡೆಯಿಂದ ಹುಟ್ಟಿದಂತಹ ನಾರದ ಮುನಿಗಳು ಧೃತರಾಷ್ಟ್ರನ ಹತ್ರ ಬಂದು ಒಮ್ಮೆ ಹೇಳ್ತಾರೆ, ತ್ರಿವತ್ಸರಾತಸ್ಯ ನಿಜಸ್ಯ ಲೋಕಸ್ಯ ಆಪ್ತಿ. ಇನ್ನು 3 ವರ್ಷಗಳ ಕಾಲ ತಪಸ್ಸು ಮಾಡಬೇಕಾದ ಅನಂತರ ದೇಹತ್ಯಾಗವನ್ನು ಮಾಡಿ ತನ್ನ ಮೂಲ ರೂಪವನ್ನು ಸೇರ್ತಾನೆ. ನೋಡಿ, ನಿಜಸ್ಯ ಲೋಕಸ್ಯ ಆಪ್ತಿಂ, ತನ್ನ ಮೂಲ ರೂಪವನ್ನು ಸೇರ್ತಾನೆ ಅಂತ ಹೇಳಿದರು. ಸಭಾರ್ಯಸ್ಯ ಇಬ್ಬರೂ ಸಹ, ಅಂದರೆ ಸ್ವರೂಪದಲ್ಲೂ ಗಂಡ ಹೆಂಡ್ತೀನಿ ಅವರಿಬ್ಬರು, ಧೃತರಾಷ್ಟ್ರ ಗಾಂಧಾರಿ ಇಬ್ಬರು ಕೂಡ ಸ್ವರೂಪದಲ್ಲೂ ಕೂಡ ಹಾಗಿದ್ದರಿಂದ ಹೇಳಿದರು. ಸಭಾರ್ಯಸ್ಯ ಜಗಾದ ತತ್ರ ಬ್ರಹ್ಮಾಂಕಜಃ ತೇನ ಭೃಶಂ ಪ್ರತೀತಃ, ಅದರಿಂದ ಅದು ಸರಿಯಾದ ನಿರೀಕ್ಷೆ ಮಾಡ್ತಾ ಇದ್ದು ವ್ಯಾಸೋಪದಿಷ್ಟಂ ಅಗ್ರ್ಯಂ ತಪಃ ವ್ಯಚರತ್. ವ್ಯಾಸೋಪದಿಷ್ಟಂ ಅಗ್ರ್ಯಂ ತಪಃ ಅಚರತ್. ವೇದವ್ಯಾಸರು ಹೇಳಿದ ರೀತಿಯಲ್ಲಿ ಯಾವ ತಪಸ್ಸು ಮಾಡಬೇಕು ಅಂತ ಕೇಳಿಕೊಂಡು ಅವ್ರು ಹೇಳಿದ ತಪಸ್ಸನ್ನೇ ಮಾಡಿದ. ತಾನು ಮಾಡಿದ ಪಾಪ ಎಲ್ಲ ಹೇಳ್ಕೊಂಡಿದ್ದಾನೀಗ. ಅದು ಪರಿಹಾರಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಅವ್ರು ಏನು ಹೇಳಿದರು, ಈ ರೀತಿ ಮಾಡು ಅಂತ ಹೇಳಿದರು. ಅದನ್ನೆಲ್ಲ ಕೂಡ ಮಾಡಿದ. ಅಗ್ರ್ಯಂ ತಪಃ, ಅಗ್ರ್ಯ ಶ್ರೇಷ್ಠವಾದಂಥ ತಪಸ್ಸನ್ನು ಮಾಡಿದ. ಸಕ್ಷತ್ರು ಗಾಂಧಾರಿ ಪೃಥೇ ಸ ಸಂಜಯೇ ತಪೋಭಿರಾರಾಧಯತಿ ಪ್ರಭುಂ ಹರಿಂ ವೈಚಿತ್ರ್ಯವೀರ್ಯೇತ್ರ ಸದಾರ ಬಂಧುಭೃತ್ಯಾಃ ತು ಪಾರ್ಥಾಃ ದೃಶಯೇ ಸಮಾಯಯುಃ. ಸಕ್ಷತ್ರು ಗಾಂಧಾರಿ ಪೃಥೇ ಸಸಂಜಯೇ ತಪೋಭಿಃ ಆರಾಧಯತಿ ಪ್ರಭುಂ ಹರಿಂ ವೈಚಿತ್ರವೀರ್ಯೇ ಅತ್ರ ಸದಾರ ಬಂಧುಭೃತ್ಯಾಃ ತು ಪಾರ್ಥಾಃ ದೃಶಯೇ ಸಮಾಯಯುಃ. ಹಾಗೆ ರಾಜ ಧೃತರಾಷ್ಟ್ರ ವೈಚಿತ್ರವೀರ್ಯೇ, ವಿಚಿತ್ರವೀರ್ಯ ಪುತ್ರನಾದ ಧೃತರಾಷ್ಟ್ರ ಸಕ್ಷತ್ರು ಗಾಂಧಾರಿ ಪೃಥೇ, ಶತ್ರು ವಿದುರ, ಗಾಂಧಾರಿ ಪೃಥಾ ಕುಂತಿ ಅವರ ಸಮೇತ ಪ್ಲಸ್ ಸಸಂಜಯೇ, ಸಂಜಯನ ಸಮೇತವಾಗಿ ತಪೋಭಿಹಿ, ಒಂದು ವಿಧ ಅನೇಕ ತಪಸ್ಸುಗಳನ್ನು ಮಾಡಿದ್ದಕ್ಕೆ ತಪೋಭಿಹಿ, ತಪಸ್ಸು ರಥೈಹಿ ಇದ್ದ ಹಾಗೆ ತಪೋಭಿಹಿ ಆರಾಧಯತಿ ಪ್ರಭುಂ ಹರಿಂ, ಶುದ್ಧ ವೈಷ್ಣವ ವ್ರತಗಳು, ಅದಕ್ಕೆ ಪ್ರಭುಂ ಹರಿಂ ಆರಾಧಯತಿ, ಪ್ರಭುವಾದ ಹರಿಯನ್ನು ಆರಾಧನೆ ಮಾಡ್ತಾ ಇದ್ದ ಕಾಲಕ್ಕೇನೆ, ಅಂದರೆ ಧೃತರಾಷ್ಟ್ರ ಗಾಂಧಾರಿ ವಿದುರ ಕುಂತಿ ಸಂಜಯ್ ಎಲ್ಲರೂ ಸೇರಿ ತಪಸ್ಸು ಮಾಡ್ತಾ ಇದ್ದಾರೆ, ಶ್ರೀಹರಿಯನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಇಲ್ಲಿ ವನದಲ್ಲಿ ವ್ಯಾಸಾಶ್ರಮದಲ್ಲಿ. ಆಗೊಮ್ಮೆ ಏನಾಯಿತು, ಪಾರ್ಥಾಹ ಪಾಂಡವರು ದೃಶಯೇ ಅವರು ನೋಡಬೇಕು ಅಂಥೇಳಿ ಸದಾರ ಬಂಧುಭೃತ್ಯಾಹ, ಸದಾರ ಬಂಧುಭೃತ್ಯಾಹ, ದಾರರು ಪತ್ನಿಯರೆಲ್ಲ ಬಂಧುಗಳು, ಭೃತ್ಯರು ಅವರೆಲ್ಲರ ಸಮೇತ ಸಮಾಯಯುಹು ಅಲ್ಲಿಗೆ ಹೊರಟು. ಮಧ್ಯೆ ಮಧ್ಯೆ ನೋಡ್ಕೊಂಬರಲಿಕ್ಕೆ ಅಂಥೇಳಿ ವನದಲ್ಲಿದ್ದವರು ನೋಡೋಕ್ಕೆ ಅಂತ ಹೋದರು. ಆಯಯಹು ಸಮಾಯಯುಹು. ಏನು ನಡೀತು, ಕ್ಷತ್ತೈಕತಾಮತ್ರ ಯುಧಿಷ್ಠಿರೇಣ ಪ್ರಾಪ್ತೋಥ ಭಾರ್ಯಾ ಸಹಿತಂ ಸಸಂಜಯಂ
ಕ್ಷತ್ತೈಕತಾಮತ್ರ ಯುಧಿಷ್ಠಿರೇಣ ಕ್ಷತ್ತ ಏಕತಾಂ ಅತ್ರ ಯುಧಿಷ್ಠಿರೇಣ ಪ್ರಾಪ್ತಃ ಅಥ ಭಾರ್ಯಾಸಹಿತಂ ಸಸಂಜಯಂ ಉಪಾಸಮಾನೇಷು ವಿಚಿತ್ರವೀರ್ಯಪುತ್ರಂ ಪೃಥಾಂ ಚ ಏವ ಪೃಥಾಸುತೇಷು. ಆಗ ಅಲ್ಲಿ ಹೋದ ಎಲ್ಲ ಮಾತುಕತೆ ನಡೀತು. ವಿದುರ ಕಾಣಲಿಲ್ಲ. ವಿದುರ ಎಲ್ಲಿ ಅಂತ ಕೇಳಿದರೆ ವಿದುರ ಯಾವಾಗಲೂ ಬರ್ತಾನೋ ಯಾವಾಗಲೂ ಹೋಗ್ತಾನೆ ಗೊತ್ತೇ ಆಗೋದಿಲ್ಲ ಅಂತ ಹೇಳಿದರು. ಅಷ್ಟೊತ್ತಿಗೆ ಯಾರೋ ವಿದುರ ಕಾಣ್ತಿದ್ದಾನೆ ಅಂತ ಹೇಳಿದರು. ತಕ್ಷಣ ಮಾತಾಡಿಸ್ಲಿಕ್ಕೆ ಎಂದು ಧರ್ಮರಾಜ ಹೋದ. ವಿದುರ ಬೋರ್ಕೊಡ್ತಾ ಹೊರಟ್ಬಿಟ್ಟ. ಧರ್ಮರಾಜನೂ ಹಿಂದೆ ಅಟ್ಟಿಸ್ಕೊಂಡು ಹೋದ. ಮುಂದೆ ಒಂದು ಕಡೆ ಒಂದು ಮರಕ್ಕೆ ಬರ್ಕೊಂಡು ನಿಂತ್ಕೊಂಡ ವಿದುರ. ಧರ್ಮರಾಜ ಹೋಲಕ್ಕರು ಬರಬೇಡ ಅಲ್ಲೇ ನಿಲ್ಲು ಅಂತ ಹೇಳಿದ. ಧರ್ಮರಾಜ ಅಲ್ಲೇ ನಿಂತ. ಆಗ ವಿದುರ ತನ್ನ ದೇಹತ್ಯಾಗವನ್ನು ಮಾಡಿ ಇತರೊಳಗೆ ಸೇರಿಕೊಂಡ. ಅದಕ್ಕೆ ಕ್ಷತ್ತ ಏಕ ಎಲ್ಲ ಗೊತ್ತಿದ್ದರೆ ಅರ್ಥ ಆಗುತ್ತೆ. ಕ್ಷತ್ತ ವಿದುರ ಮೂಲ ರೂಪ ಇಬ್ಬರು ಯಮದೇವರ ಅವತಾರ. ಅದೊಂದು ನಿಯಮ, ಅದು ಭಾರಿ ಇಂಪಾರ್ಟೆಂಟ್. ಅವೆಲ್ಲ ಆಚಾರ್ಯರು ಬೇರೆ ಕಡೆ ಹೇಳ್ತಾರೆ. ಒಬ್ಬೇ ದೇವತೆ ಎರಡು ರೂಪಗಳು ಅಥವಾ ಹೆಚ್ಚು ರೂಪಗಳೇನಾದರೂ ಭೂಲೋಕದಲ್ಲಿ ಅವತಾರ ಮಾಡಿದಾಗ ಆ ರೂಪಗಳು ಒಂದೊಂದರಲ್ಲಿ ಐಕ್ಯಾಗಿ ಕೊನೆಗೆ ಆ ರೂಪ ಎಲ್ಲಿ ಹೋಗಬೇಕು, ಮೂಲಕ್ಕೆ ಸೇರಬೇಕು. ಹೌದು, ಇಲ್ಲ ಈ ಅವತಾರಗಳಿದ್ದಾಗ ವಿಶೇಷ ಅದು. ಪರಸ್ಪರ ಎರಡು ಅವತಾರಗಳಿದ್ದಾಗ ಒಂದರಲ್ಲೊಂದು ಸೇರಿ ಆಮೇಲೆ ಅಲ್ಲಿಗೆ ಹೋಗಬೇಕು ವಾಪಸ್. ನಿಯಮ ಅದು. ಹಿಂದೆ ನೀಲಾದೇವಿ ಹಾಗೆ ಮಾಡ್ತಾಳೆ. ನೀಲಾದೇವಿ ಮೊದಲನೇ ನೀಲಾದೇವಿ ಯಾರೋ ಗೋಪ ಅಲ್ಲಿದ್ದವರು, ಇನ್ನೊಬ್ಬ ನೀಲಾದೇವಿ ಈ ಕಡೆ ಇದ್ದಾಕೆ. ಆದರೆ ಮುಂದೆ ಏನಾಯಿತು, ಇವಳು ಮದುವೆ ಆದಮೇಲೆ ಆ ರೂಪ ಈ ರೂಪದಲ್ಲಿ ಐಕ್ಯ ಆಗಿಬಿಡುತ್ತೆ. ಇಲ್ಲಿ ಕಾಳಿ ದ್ರೌಪದಿಯಲ್ಲಿ, ಅದೇ ರೀತಿ ಇಲ್ಲಿ ವಿದುರ ಧರ್ಮರಾಜನಲ್ಲಿ. ಇದು ದ್ರೋಣಾಚಾರ್ಯ ಮೊದಲೇ ಹೋಗಿಬಿಟ್ರು ಅವರು. ಏಕತ್ವ ಪ್ರಶ್ನೆ ಬರಲಿ. ಏಕತ್ವ ಪ್ರಶ್ನೆ ಯಾಕೆ ಬರಲಿಲ್ಲ ಅಂದರೆ ಅವರು ವಿಪಕ್ಷದಲ್ಲಿದ್ದರು, ಸಮಾನ ಪಕ್ಷದಲ್ಲಿ ಇರಲಿಲ್ಲ. ಅಲ್ಲಿ ಮೂರು ರೂಪ ಇವರು ಆಮೇಲೆ ಮತ್ತೆ ಹೋದರು. ಹೋಗಲೇಬೇಕು, ಬಟ್ ಈ ಕ್ರಮದಲ್ಲಿ ಹೋದರು ಅವರು. ಅವ್ರದ್ದೊಂದು ಭಿನ್ನ, ಅದು ಆ ಕ್ರಮದಲ್ಲಿ ಭಿನ್ನ. ಅದು ಯುದ್ಧದಲ್ಲಿ ಇತ್ಯಾದಿ ನಡೆದಾಗ ಅದು ಹೋಯಿತು. ಅದರ್ವೈಸ್ ಇದು ಹಿಂದೆ ಹೇಳಿದ್ದಾರೆ. ಹಿಂದಿನ ಕಾಲಕ್ಕೆ ಎಲ್ಲರೂ ಇಚ್ಛಾಮಂಡಗಳೇ ಆಗಿದ್ದರು. ಆದರೆ ಬಲವದ್ಭಿರು ವಧಂ ವಿಧ. ದೊಡ್ಡವ್ರು ಬಂದು ಕೊಂದಾಗ ಅದು ಲೆಕ್ಕ ಇಲ್ಲ, ಇಚ್ಛಾಮಂಡಿತ್ವ ಇಲ್ಲ. ಅಂತಂದರೆ ಎಲ್ಲ ಆ ಕಾಲ ಸಾಮಾನ್ಯ ಎಲ್ಲ ಇಚ್ಛಾಮಂಡಗಳೇ ಆಗಿನ ಕಾಲಕ್ಕೆ. ಆದರೆ ಯುದ್ಧದಲ್ಲಿ ಸತ್ರ ನಿಯಮ ಇಲ್ಲ ಅಂಥೇಳಿ. ಆ ನಿಯಮ ಯಾವಾಗ ಅಪ್ಲಿಕಬಲ್ಲ? ಯುದ್ಧದಲ್ಲಿ ಸತ್ರು ಇಲ್ಲ. ಅತಿಸಕ್ತಾಸ್ತಪೋಹೀನಾ ಕಥಂಚಿನ್ ಮೃತಿಮಾಪ್ನುಯು. ಅತೀವ ಒಂದು ದುರಭ್ಯಾಸಗಳಿಗೆ ಒಳಗಾಗಿಬಿಟ್ಟು ಅತೀವ ಭೋಗಾಸಕ್ತರಾದರೆ ಅವರಿಗೂ ಇಲ್ಲ. ಎರಡು ಎಕ್ಸೆಪ್ಷನ್ ಹೇಳಿರೋದ್ರಿಂದ ಅದು ಇಲ್ಲಿ ಅನ್ವಯ ಮಾಡ್ಕೋಬೇಕು. ಮತ್ತೆ ಇದು ಯುದ್ಧದಲ್ಲಿ ನಡೆದ ಪ್ರಸಂಗವಾದ್ದರಿಂದ ಇದಕ್ಕೆ ಅಪ್ಲಿಕಬಲ್ ಅಲ್ಲ. ಅಲ್ಲಿ ಬರ್ತೀನಿ, ದೇಹ ಬಿಡ್ತೀನಿ ಈಗ ಅಂಥೇಳಿ ಬಿಡ್ತೀನಿ, ಅಲ್ಲೇ ನಿಂತ್ಕೊ ಅಂಥೇಳಿ ಬಂದು ಆ ಕಡೆ ಬಂದು ಅದೇ ತೇಜಸ್ ಬಂದು ಸೇರಿಕೊಂಡಿದ್ದು. ಧರ್ಮದ ಅನುಭವ ಆಯಿತು. ತನ್ನಲ್ಲಿ ಈಗ ಶಕ್ತಿ ಒಂದು ಜಾಸ್ತಿ ಆಗಿದ್ದು ಅನುಭವ ಬಂತು. ಎರಡು ರೂಪ ಒಟ್ಟಿಗೆ ಸೇರಿದೆ ಆಗಬೇಕಲ್ಲ. ಏನಾಗಬೇಕಲ್ಲಿ ವೃದ್ಧಿ ಕಾಣಿಸ್ಲೇಬೇಕು. ವೃದ್ಧಿ ಕಾಣಿಸ್ಬೇಕು. ತುಂಬದ್ರಲ್ಲಿ ಹಾಕಿದಾಗ ಗೊತ್ತಾಗಲ್ಲ. ಸ್ವಲ್ಪರಲ್ಲಿ ಹಾಕಿದಾಗ ಏನಾಗುತ್ತೆ, ಒಂದು ಲೋಟಕ್ಕೆ ಇನ್ನೊಂದು ಲೋಟ ಸೇರಿಸಿದ್ರೆ ಎದ್ದು ಕಾಣುತ್ತೆ. ಆದರೆ ಒಂದು ದೊಡ್ಡ ಹಂಡೆ ತುಂಬ ಒಂದು ಹಾಕಿ ಏನೂ ಗೊತ್ತಾಗೋದಿಲ್ಲ. ಸಮುದ್ರದಲ್ಲಿ ಇಷ್ಟು ನದಿಗಳು ಸೇರಿದರೆ ಸಮುದ್ರದಲ್ಲಿ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಆ ರೀತಿ ಯಾವಾಗಲೂ ಇರ್ತಿದ್ದಿಲ್ಲ, ಇದ್ರೆ ಪ್ರಸಂಗನೇ ಬರ್ತಿದ್ದಿಲ್ಲ. ಗೊತ್ತಾಯ್ತಾ? ಆ ರೂಪದಿಂದ ಹೋಗಬೇಡ ಜೋಜಿಗೆ ಅನ್ನೋದು, ಈ ರೂಪದಲ್ಲಿ ಹೋಗ್ತೀನಿ ಅಂತ ಹೇಳೋದು, ಇಲ್ಲಿ ಚಿಕ್ಕಪ್ಪ ಅಂತ ಕರೆಯೋದು, ಇಲ್ಲಿ ಈ ರೀತಿ ಕರೆಯೋದು, ಅವೆಲ್ಲ ಇರ್ತಿತ್ತು. ಒಮ್ಮೊಮ್ಮೆ ಜ್ಞಾಪಕ ಆಗ್ತಿತ್ತು. ಈ ಕೊನೆಯ ಹಂತ ಇದು. ತಾನು ಅಲ್ಲಿ ಬಂದು ಸೇರಿಬಿಡ್ತಾನೆ. ಆ ನಿಯಮಕ್ಕೋಸ್ಕರ ಕಾಯ್ತಾ ಇದ್ದ ಅದು ಬರಲಿ ಅಂಥೇಳಿ. ಮೊದಲೇ ದೇಹ ಬಿಟ್ಟಿರಲಿಲ್ಲ, ಅದಕ್ಕಾಗಿ ಕಾಯ್ತಾ ಇದ್ದವ್ರು ಬಂದ ತಕ್ಷಣ ಒಳಗೆ ಸೇರಿಕೊಂಡು ದೇಹ ಬಿಟ್ಟು ಹೊರಟೋದ. ಆಗ ಸಂಸ್ಕಾರ ಮಾಡಲಿಕ್ಕೆ ಎಂತ ಹೋದರು ವಿದುರನಿಗೆ. ಅಶರೀರವಾಣಿ ಆಯಿತು. ಅವನಿಗೆ ದಹನಾದಿಗಳನ್ನು ಮಾಡಬಾರದು ಅಂತ ಹೇಳಿದರು. ಅದಕ್ಕೆ ಅವನು ಶೂದ್ರನಾಗಿದ್ದು ಜಾತಿಯೊಳಗೆ ಇದ್ದರೂ ಕೂಡ, ಗೃಹಸ್ಥನಾಗಿದ್ದರೂ ಕೂಡ ಸನ್ಯಾಸಿಯಂತೆ ಒಳ್ಳೆಯ ಜೀವನ ಸಾಗಿಸಿದವನು. ಅಶರೀರವಾಣಿ ಹೇಳುತ್ತೆ, ಒಳ್ಳೆಯ ಜೀವನ ಸಾಗಿಸಿದವನು. ಅವನು ಯತಿ ಇದ್ದಾಗ ಅವನು, ಗೊತ್ತಾಯ್ತಾ, ದಹನ ಮಾಡಬೇಡ ಅಂತ ಹೇಳಿಬಿಡ್ತ. ಯತಿಗಳಿಗೆ ಅದಕ್ಕೆ ದಹನ ಇಲ್ಲ. ಯತಿಗಳಿಗೆ ದಹನ ಮಾಡಬೇಡ ಅವ್ರನ್ನ ಅಂತ ಹೇಳಿ ಬಿಟ್ಟುಬಿಡ್ತಾರೆ. ಹಾಗೆ ಇದಾಗ ಹಾಗೆ ಹಾಗೆ ಬಿಟ್ಬಿಟ್ರೆ ಹೋಗಿಬಿಡುತ್ತೆ. ಹಾಗೆ ವೈಕೆ ಹೊಂದ್ಬಿಡುತ್ತೆ. ಏನು ಮುಟ್ಲಕ್ಕೆ ಹೋಗಬೇಡಿ, ಬಿಟ್ಬಿಡಿ ಅಂತ ಹೇಳ್ತಾರೆ ಅಷ್ಟೇ. ಯಾವಾಗ ಅದು ಬೆಲ್ಲ ಸೇರೋದು ಬೇಕು ಅವರಿಗೆ, ಮೂರು ರೂಪಕ್ಕೆ ಸೇರ್ಬೇಕು ಅವರು. ಹಾಂ ಹಾಂ ಅಂದರೆ ಹೌದು ಹೌದು. ಇಲ್ಲಿ ಸೇರ್ಕೊಂಡ್ಬಿಟ್ಟ, ಇಲ್ಲಿ ಬಿಡ್ಕೊಂಡ್ಬಿಟ್ಟ ಅಷ್ಟೇ. ಮೂರು ರೂಪಕ್ಕೆ ಹೋಗಲಿಲ್ಲ ಅಂತ ಧರ್ಮರಾಜ ಸೇರ್ಕೊಂಡ್ಬಿಟ್ಟ ಅಷ್ಟೇ. ಶಿಶುಪಾಲ ಕೂಡ ದೇಹ ಬಿಟ್ಟ ತಕ್ಷಣ ಹೋಗಲಿಲ್ಲ. ಕೃಷ್ಣ ಉದರದಲ್ಲಿದ್ದ. ಕೃಷ್ಣ ಪರಂಧಾಮಕ್ಕೆ ಹೋದಾಗ ಅಲ್ಲಿ ಸೇರಿಕೊಂಡೇ ಹೊರತು ಅಲ್ಲಿವರೆಗೆ ಅಲ್ಲೇ ಇದ್ದ. ಆಚಾರ್ಯ ಹೇಳ್ತಾರೆ ಅದನ್ನು.
ಆ ದೃಷ್ಟಿಯಿಂದ ಕೆಲವು ನಿಯಮಗಳು ಇಲ್ಲಿ ಇದರ ಧರ್ಮ ಇದು ಜಾಸ್ತಿ ಆಯಿತು ಅಷ್ಟೇ ಹೊರತು ಅಲ್ಲಿ ಸೇರ್ಲಿಕ್ಕೆ ಹೋಗಲಿಲ್ಲ ಅಂತ. ಅದು ಕೇಳಿದ್ರಲ್ಲ ಆಗಲೇ ಅವ್ರಿಗೆ ಎರಡೂ ಗೊತ್ತಾಗಲ್ಲ. ಆ ಕಾಲಕ್ಕೆ ತಮ್ಮ ಅವತಾರನೂ ಮರ್ತು ಬಿಡ್ತಾರೆ, ಎರಡು ಅವತಾರ ಬಂದು ಎರಡು ಒಂದೇ ಮೊದಲು ಮರ್ತು ಬಿಡ್ತಾರೆ. ಪ್ರಸಂಗ ಬಂದಾಗ ಜ್ಞಾಪಕ ಆಗುತ್ತೆ ಅಷ್ಟೇ. ಅವಾಗ ಆಗಬೇಕಂತ ನಿಯಮ ಇಲ್ಲ. ರುಜುಗಳಿಗೆ ಮಾತ್ರ ಯಾವಾಗಲೂ ಜ್ಞಾಪಕ ಇರ್ತದೆ. ದೇವರಿಗಂತೂ ಹೇಳೋ ಸಂಭವನೇ ಇಲ್ಲ. ಅದು ಅಂಡರ್ಸ್ಟುಡ್, ಅದು ಆಬ್ವಿಯಸ್. ಯಾರಿಗೆ ಸ್ವಚ್ಛಂದ ಮರಣ ಬಿದ್ದರೆ ಸ್ವಚ್ಛಂದವೇ ದೇಹ ಬಿಟ್ಟು ಆ ಕಡೆ ಸೇರ್ಕೊಂಬಿಟ್ಟು ಅಷ್ಟೇ. ಹೌದು, ಹೊರಡ್ತಾರೆ. ಯಾವಾಗ? ತಕ್ಷಣ ಹೋಗಲ್ಲ, ಉದುರ ಸೇರ್ತಾರೆ. ಪೊಟ್ಟೆಯೊಳಗಿಂಬಿಟ್ಟ ಅಲ್ಲೇ ಕೂತಿರ್ತಾರೆ. ಕೃಷ್ಣ ತಾನು ಪರಂಧಾಮಕ್ಕೆ ಹೋದಾಗ ಅಲ್ಲಿ ಸೇರ್ಕೋತಾನೆ ಅಂತ ಹೇಳ್ತಾರೆ. ಅಲ್ಲಿವರೆಗೆ ಅಲ್ಲೇ ಇರ್ತಾರೆ. ಏನು ಎಲ್ಲಿದ್ದರೆ ಏನಂತ ಆರಾಮಾಗಿರಲ್ಲ, ಮಠದಲ್ಲಿದ್ದರೆ ಯೋಚನೆ ಆ ಥರ ಊಟ ತಿಂಡಿ ಆಗುತ್ತೆ ಇದ್ರೆ ಗಂಟೆ ಹೋಯ್ತು ಅಂತ. ಏನು ಎಫೆಕ್ಟ್ ಆಗುತ್ತೆ? ಆಗುತ್ತೆ. ಅದೇ ಸೂಕ್ಷ್ಮ ವ್ಯತ್ಯಾಸ ಕಾಣಿಸ್ತದೆ. ಸೂಕ್ಷ್ಮ ವ್ಯತ್ಯಾಸ ಕಾಣಿಸ್ತು. ಫ್ರೆಶ್ ಸ್ನಾನ ಮಾಡಿದಾಗ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತಲ್ಲ, ಆ ಥರ ಒಂದು ಫೀಲ್ ಆಯಿತು. ಪ್ರಾದುರ್ಬಭೂವ ಮಿತಶಕ್ತಿ ತೇಜೋ. ಆ ಕಥೆ ಮುಗಿತಲ್ಲಿ ಒಂದೇ ಮಾತಲ್ಲಿ ಹೇಳಿಬಿಟ್ರೆ ಅಷ್ಟೇ. ಕ್ಷತ್ತೈಕತಾಮತ್ರ ಯುಧಿಷ್ಠಿರೇಣ ಪ್ರಾಪ್ತಃ ಅಥ ಭಾರ್ಯಾಸಹಿತಂ ಸಸಂಜಯಂ ಉಪಾಸಮಾನೇಷು ಪೃಥಾಸುತೇಷು. ವಾಪಸ್ ಬಂದ. ಮುಂದೆ ಸ್ವಲ್ಪ ಸಿದ್ಧರಲ್ಲಿ ಇದ್ದಾಗ ಇವರೆಲ್ಲ ಕೂಡ ಅವರನ್ನೆಲ್ಲ ದೊಡ್ಡವರು, ಅವರೆಲ್ಲ ಕೂಡ ವಯಸ್ಸಿನಲ್ಲಿ ದೊಡ್ಡವರು, ಸಂಬಂಧದಲ್ಲಿ ದೊಡ್ಡವರಾದ್ದರಿಂದ ಗೌರವದಿಂದ ಪೃಥಾಸುತೇಷು ಅಂದರೆ ಪಾರ್ಥಾಹ ಅವರೆಲ್ಲ ಕೂಡ ಇದ್ದಾಗ ವಿಚಿತ್ರವೀರ್ಯ ಪುತ್ರಂ ಪೃಥಾಂಚೈವ. ವಿಶೇಷವಾಗಿ ಧೃತರಾಷ್ಟ್ರ ಪ್ರಧಾನ, ದೊಡ್ಡಪ್ಪ ಅನಿಸ್ಕೊಂಡು. ತಾಯಿ ಪ್ರಧಾನ ಈ ಕಡೆಗೆ. ತಂದೆ ದೊಡ್ಡಪ್ಪನಾಗಿದ್ದಾಗ ಈತ, ಇಲ್ಲೋದ್ರೆ ಇದು. ಸಾಮಾನ್ಯವಾಗಿ ಏನಾಗುತ್ತೆ ಇವತ್ತಿನ ದಿವಸದಲ್ಲಿ ಡಿಲಿಂಕ್ ಆಗೋದೇ ಜಾಸ್ತಿ. ದೊಡ್ಡಪ್ಪ ಗಿಟ್ಟಪ್ಪ ಎಲ್ಲ ಸೇರ ಬರೋದು ಜನ ಗಮನಿಸೋದೇ ಇಲ್ಲ ಕಾಲ, ಅಂಥ ಕಾಲ ಇದು. ಆದರೆ ಹಿಂದಿನ ಕಾಲಕ್ಕೆ ತಂದೆ ಇಲ್ಲದೆ ಹೋದಾಗ ಯಾರಿಗೆ ಅಗ್ರಸ್ಥಾನ? ಈಗ ಆತನೇ ಕೇಳಬೇಕು. ಈ ತಂದೆ ಇದ್ದ, ಆತನೇ ತಂದೆಗೆ ಪೂಜ್ಯ ತಂದ ಮೇಲೆ ತಮಗೆ ಪೂಜ್ಯ. ಈಗ ಜ್ಯೇಷ್ಠ ಭ್ರಾತ ಪಿತೃಸಮ ಅಂತೇಳಿ ಆತ ಹಾಗೆ ನೋಡಬೇಕು, ಇವ್ರು ಹಾಗೆ ನೋಡಬೇಕು. ನಿಯಮ ಅದು. ಅದಕ್ಕೆ ಹಾಗೆ ಮಾಡಿದೆ. ಅದಕ್ಕೆ ತಾಯಿ ಅಂತೂ ಸರಿಯೇ ಸರಿ. ಆದರೆ ತಾಯಿ ಇರೋದರಿಂದ ಗಾಂಧಾರಿಗಿಂತ ಪ್ರಾಧಾನ್ಯ ಯಾರಿಗೆ? ತಾಯಿಗೆ. ಅರ್ಥ ಆಯ್ತಾ? ಈಗ ಯಾರು ಪ್ರಧಾನವಾಗಿರ್ತಾರೋ ಅವ್ರಿಗೆ ಪ್ರಾಧಾನ್ಯ. ಇಲ್ಲದೆ ಹೋದಾಗ ಅವರಿಂದ ಪೂಜ್ಯರಿಗೆ ಪ್ರಾಧಾನ್ಯ. ಇಲ್ಲಿ ತಾಯಿ ಇದ್ದಿದ್ದರಿಂದ ಪೃಥಾಮ್ ಅಂತ ಆಚಾರ್ಯರು ಇವತ್ತು ಕೊಟ್ಟು ಹೇಳಿದರು. ವಿಚಿತ್ರವೀರ್ಯ ಪುತ್ರ ಅಂತ ಕರೆದಿದ್ದರಿಂದ ಧೃತರಾಷ್ಟ್ರ. ಇವರಿಬ್ಬರು ವಿಶೇಷವಾಗಿ ಪಾಂಡವರು ಉಪಾಸನೆ ಮಾಡಿದ್ರು. ಏನರ್ಥ? ಆಧಾರ ಅಂತ ತೋರಿಸ್ಕೊಂಡು ಅದೇ ಸ್ವಲ್ಪ ವಿಷಯ ಇದ್ದರು. ಆಗೊಮ್ಮೇನಾಯಿತು ಹೇಳ್ತಾರೆ. ಆಗ ವಿಚಿತ್ರ ಪ್ರಸಂಗ ನಡೆಯಿತು. ಪ್ರಾದುರ್ಬಭೂವ ಮಿತಶಕ್ತಿ ತೇಜೋ ಜ್ಞಾನಾದ್ಭುತೈಶ್ವರ್ಯ ಸುಖಾದಿರೂಪ ವ್ಯಾಸೋ ಹರಿಸ್ತತ್ರ ಸಮೀಕ್ಷ್ಯ ಸರ್ವೇ ಸಂಪೂಜಯಾಮಾಸು ಋತಗ್ರ್ಯಭಕ್ತ್ಯಾ. ಪ್ರಾದುರ್ಬಭೂವ ಅಮಿತಶಕ್ತಿ ತೇಜೋ ಜ್ಞಾನಾದ್ಭುತೈಶ್ವರ್ಯ ಸುಖಾದಿರೂಪ. ಪ್ರಾದುರ್ಬಭೂವ ಅಲ್ಲಿ ಬಿಡಿಸ್ಬೇಕು. ಪ್ರಾದುರ್ಬಭೂವ ಉಳಿದೆಲ್ಲ ಒಂದೇ ಪದ. ಅಮಿತಶಕ್ತಿ ತೇಜೋ ಜ್ಞಾನಾದ್ಭುತೈಶ್ವರ್ಯ ಸುಖಾದಿರೂಪ. ಇವಿಷ್ಟು ಕೂಡ ಅಲ್ಲಿದೆ. ವ್ಯಾಸ ಹರಿಹಿ ತತ್ರ. ವೇದವ್ಯಾಸರು ಕಶ್ಚನ್ ಋಷಿ ಅಂತ ಹೇಳೋದು ಉತ್ತರ ಕೊಡೋದಕ್ಕೋಸ್ಕರ ಪ್ರತಿ ಸರ್ತಿಯೂ ಒಂದು ಅಬ್ಜೆಕ್ಟಿವ್ ಹಾಕ್ತಾರೆ. ವಾದಿರಾಜಸ್ವಾಮಿಗಳು ಬರೀತಾರೆ ಅದನ್ನು. ಎಂದೂ ಕೂಡ ಕೃಷ್ಣನ ಬಗ್ಗೆ ಹೇಳೋ ಕೃಷ್ಣ ಅಂದುಬಿಡ್ತಾರೆ. ಯಾಕೆ ಡೌಟ್ ಇಲ್ಲ ಜನಗಳಿಗೆ ಆ ಬಗ್ಗೆ. ಕೆಲವರಿಗೆ ಕಶ್ಚನ್ ಋಷಿ ಅಂತ ಹೇಳಿ ತಪ್ಪು ಕಲ್ಪನೆ ಬಂದಿರುತ್ತೆ ಅಂಥೇಳಿ ಅದನ್ನು ಪ್ರತಿ ಸರ್ತಿಯೂ ಹೇಳ್ತಾರೆ. ವೇದವ್ಯಾಸರು ಯಾರು ಅಂದರೆ ಅಮಿತ ಉರುಶಕ್ತಿ ತೇಜೋ ಜ್ಞಾನ ಅದ್ಭುತ ಐಶ್ವರ್ಯ ಸುಖಾದಿ ರೂಪ. ನಾರಾಯಣ ಬೇರೆ ಯಾರಿಗೂ ಅಪ್ಲೈ ಆಗೋದಿಲ್ಲ. ಅಮಿತ ಶಕ್ತಿ ತೇಜ, ಆಮೇಲೆ ತೇಜೋ ಜ್ಞಾನ ಒಂದೇ ಪದ ಬಿಡಿಸ್ಬಾರ್ದು. ತೇಜೋ ಜ್ಞಾನ ಅದ್ಭುತ ಐಶ್ವರ್ಯ ಸುಖಾದಿ ರೂಪ ವ್ಯಾಸ ಹರಿ ತತ್ರ ಪ್ರಾದುರ್ಬಭೂವ. ವೇದವ್ಯಾಸರು ಪ್ರಾದುರ್ಭೂತರಾದರು. ಹಾಗೆ ಬರೋದು ಇಲ್ಲೇ ಇಲ್ಲ. ಅವರು ಹಾಗೆ ಅಪೇರ್ ಆಗ್ತಿದ್ರು, ಹಾಗೆ ಡಿಸಪೇರ್ ಆಗ್ತಿದ್ರು. ನಡ್ಕೊಂಡು ಹೋಗೋದವೆಲ್ಲ ಇಲ್ಲ. ಹರಿಸ್ತತ್ರ ಸಮೀಕ್ಷ್ಯ ಸರ್ವೇ ಸಂಪೂಜಯಾಮಾಸು ಉದಗ್ರ್ಯ ಭಕ್ತ್ಯ. ಅಗ್ರ್ಯ ಉದಗ್ರ್ಯ ಭಾರಿ ಅವರಲ್ಲಿ ಭಕ್ತಿ ಮಾಡಿದರು. ಇವರಲ್ಲಿ ಭಾರಿ ಭಕ್ತಿ ಮಾಡಿದರು. ದೇವರಾದ್ದರಿಂದ ಭಾರಿ ಭಕ್ತಿಯನ್ನು ಮಾಡಿದರು. ಸಂಪೂಜಯಾಮಾಸು ಸಮಿತಿ ಪೂಜಯಾಮಾಸು. ಸಂಬಂಧ ನಾರಾಯಣ ಪೂಜೆ ಮಾಡಿದೆ ಅಲ್ಲ, ಎಲ್ಲರೂ ಮಾಡಿದರು. ಅಲ್ಲಿ ಹೋಗೋದು ಬರೋದು. ಆಶ್ರಮದಿಂದ ಮಾತ್ರಕ್ಕೆ ಮಠ ಬಿಟ್ಟು ಓಡಾಡುವ ಸಂಚಾರಕ್ಕೆ ಹೋಗಬಾರ್ದೇನು? ಹೋಗ್ತಾ ಇದ್ರು. ಮನೆಯಲ್ಲಿ ಇರಬೇಕು ಅಂತ ನಿಯಮ ಇಲ್ಲ. ವ್ಯವಸ್ಥೆ ಕೂಡ ಮನೆಯಲ್ಲಿ ಇರಬೇಕಾಗಿಲ್ಲ. ತೀರ್ಥಯಾತ್ರೆಗಳು ಹೋಗಿರ್ಬೋದು, ಇನ್ನೊಂದು ಕಡೆ ಹೋಗ್ಬೋದು, ತಪ್ಪೇನಿಲ್ಲ. ಹೋಗೋದೇನೂ ಇರ್ಬೋದು, ಅವ್ರ ಇಷ್ಟ.
ಬೈಂಡಿಂಗ್ ಅಲ್ಲ, ಯಾವಾಗ ಅಲ್ಲೇ ಇರಬೇಕು ಅಂತೇನಿಲ್ಲ, ಇದ್ದರೂ ಕಾಣಬೇಕು ಅಂತಲೂ ಇಲ್ಲ. ಮನೆ ಬಂದು ಇಲ್ಲ ಅಂತ ಹೇಳಿ ಕಳಿಸ್ತಾರಲ್ಲ ಹಾಗೆ. ಯೋಗ್ಯತೆ ನೋಡ್ಕೊಂಡು ಮತ್ತೆ ಎಲ್ಲರಿಗೆಲ್ಲ ಕಾಣ್ತಾ ಕೊಡಬೇಕಾದ ಕಾರಣ ಇಲ್ಲ. ವ್ಯಾಸೋ ಹರಿಸ್ತ ಕೆಲವೊಂದು ಅನಿವಾರ್ಯ ಸುಳ್ಳು ಹೇಳ್ತಾರೆ, ಇದ್ದರೂ ಇಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ಸುಮ್ಮನೆ ಗೋಳಾಡಿಸ್ತಾನೆ, ಯಾವುದೋ ಕೆಲಸ ನಿಂತೋಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲ ಅಂತ ಹೇಳಿಬಿಟ್ಟು. ಈ ಸಾಲ ತೊಗೊಂಡವ್ರು ಇಲ್ಲ ಅಂತ ಹೇಳೋದು ನ್ಯಾಚುರಲ್, ಅದು ಬೇರೆ, ಅದು ಎಸ್ಕೇಪಿಸಮ್. ಇದು ಹಾಗಲ್ಲ, ಟೈಮ್ ಹಾಳಾಗುತ್ತೆ ಅನ್ನೆಸರಿಯಾಗಿ. ಆದ್ದರಿಂದ ಏನು ಬೇಕು ಕೊಟ್ಟು ಕಳಿಸ್ಬಿಡಿ ಅಷ್ಟೇ. ಏನೋ ಕೇಳೋಕ್ಕೆ ಬಂದಿರ್ತಾರೆ, ಇವರೇ ಬೇಕಾಗಿಲ್ಲ ಅದಕ್ಕೆ. ಇವನು ಯಾಕೆ ಹೋದ ಕಾರಣ ಅದಕ್ಕೆ? ಎಲ್ಲರಿಗೂ ಚೀಫ್ ಆಫೀಸರ್ ಯಾರು ಮೀಟ್ ಮಾಡಲ್ಲ, ಈ ಕೆಲಸ ಅಲ್ಲೇ ಹೋಗ್ತಾರೆ, ನೆಸಿಟಿನೇ ಇಲ್ಲ ಹೋಗ್ಬೇಕಾದ್ರೆ. ಹೋದ್ರೆ ಒಪ್ಪೋದು ಯಾಕೆ ಬರ್ತೀರಿ, ಸುಮ್ಮನೆ ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ವ್ಯಾಸೋ ಹರಿಸ್ತತ್ರ ಸಮೀಕ್ಷ ಸರ್ವೇ ಸಂಪೂಜಯಾಮಾಸು ಋತಗ್ರ್ಯಭಕ್ತ್ಯಾ ತೈಃ ಪೂಜಿತಸ್ತತ್ರ ನಿಷಣ್ಣಾಃ ಯದ್ಯದ್ಯದಿಷ್ಟಂ ಪ್ರವದಂತು ತತ್ತತ್ ದಾಸ್ಯಾಮಿ ತಸ್ಮಾತಸ್ಯಾದ್ಯ ತದಿತ್ಯಮುಷ್ಮಿನ್ ಭವದ್ಭಕ್ತ್ಯುಚ್ಛ್ರಯಃ ಪಾಂಡುಸುತೈಃ ಸದಾರೈಃ ತೈಃ ಪೂಜಿತಃ ತತ್ರ ನಿಷಣ್ಣಃ ಆಹ ಯತ್ ಯತ್ ಯದಿಷ್ಟಂ ಯತ್ ಯತ್ ಯದಿಷ್ಟಂ ಪ್ರವದಂತು ತತ್ತತ್ ಯತ್ ಯತ್ ತತ್ತತ್. ಅದರ ಕಾರ್ಯುಲೇಟಿವ್ಸ್ ಅಂತ ಕರೀತಾರೆ. ಒಂದಿದ್ದರೆ ಇರಲೇಬೇಕು. ಯಥಾ ತಥಾ ಯದಿ ತರ್ಹಿ, ಕೆಲವು ಪದಗಳೆಲ್ಲ ಹಾಗಿರೋ ಯದಾ ತದಾ ಯದ್ಯತ್ ತತ್ತತ್, ಇವಕ್ಕೇನು ಒಂದಿದ್ರೆ ಇನ್ನೊಂದು ಇರಲೇಬೇಕು. ಬಟ್ ನಾಟ್ ಓನ್ಲಿ ಬಟಾಸು ಬರುತ್ತಲ್ಲ ಹಾಗೆ, ಅವ ಪದಗಳು ಹಾಗಿರಲೇಬೇಕು. ದಾಸ್ಯಾಮಿ ತಸ್ಯಾದ್ಯ ತದಿತ್ಯಮುಷ್ಮಿನ್, ಅವ್ರನ್ನ ಏನು ಮಾಡ್ತಾನೆ ಈಗ, ಏನು ಬೇಕೋ ಕೇಳ್ಕೊಳ್ಳಿ. ಯತ್ ಯತ್ ಯದಿಷ್ಟಂ ತತ್ತತ್, ನಿಮ್ಗೆ ಏನೇನು ಬೇಕೋ ಕೇಳ್ಕೊಳ್ಳಿ. ದೇವತೆಗಳು ಹೇಳಬೇಕಾದ್ರೆ ಮುಚುಕುಂದರಾಜನಿಗೆ ಕೇಳು, ಎಲ್ಲ ಮೋಕ್ಷ ಈಕ್ಷ ಕೇಳಬೇಡ, ಗೊತ್ತಾಯ್ತಾ? ವರಮೃಣೀಶ್ವಭದ್ರಂತೆ ವೃತೆ ಕೈವಲ್ಯಮಾತ್ಮನಃ, ಮೋಕ್ಷ ಬಿಟ್ಟು ಬೇರೆಯವ್ರನ್ನ ಕೇಳೋಂತ. ಇವರೆಲ್ಲ ಏನು ಬೇಕಾದ್ರೆ ಕೇಳಿ ಅಂತ ಹೇಳಿಬಿಟ್ಟು, ಇದು ಕೂಡ ಏನು ಕಚ್ಚಂದ ವಿಷಯ ಅಲ್ಲ ಅಂತ ಹೇಳೋದಕ್ಕೆ. ಕಂಡೀಷನ್ ಏನು ಬೇಕಾದ್ರೆ ಕೇಳ್ಬೋದು. ದಾಸ್ಯಾಮಿ ತಸ್ಯ ಅದ್ಯ ತತ್ ಇತಿ ಅಮುಷ್ಮಿನ್ ಭಕ್ತಿ ಉಚ್ಛ್ರಯ ಪಾಂಡುಸುತೈ ಸದಾರೈಃ, ಅವರಿಗೆ ನಾನು ಕೊಟ್ಟು ಬಿಡ್ತೇನೆ, ನಾನೇ ಕೊಡ್ತೇನೆ, ಕೊಡಿಸ್ತೇನೆ ಅಂತೇಳಿ, ನಾನೇ ಕೊಡ್ತೇನೆ ಅಂತೇಳಿದೆ. ದಾಸ್ಯ ತಸ್ಯಾದ್ಯ ತತ್ ಯತ್ಯತ್ ತತ್ತತ್ ತತ್ ತಸ್ಯ ಅದ್ಯ ದಾಸ್ಯಾಮಿ ಅಮುಷ್ಮಿನ್ ಭವತಿ ಉಚ್ಛ್ರಯ ಪಾಂಡುಸುತೈ ಸದಾರೈಃ. ಅಮುಷ್ಮಿನ್ ಅವರಲ್ಲಿ ಅಂತ ಅರ್ಥ. ಏನು ಕೇಳ್ಕೊಂಡ್ರಾಗ ಪಾಂಡವರು ಅಂದರೆ ನೋಡಿ, ಅಲ್ಲಿ ಮುಗೀತು, ತತ್ತತ್ ಮುಗೀತಲ್ಲಿಗೆ. ಅಮುಷ್ಮಿನ್ ಭಕ್ತಿ ಉಚ್ಛ್ರಯ ಪಾಂಡುಸುತೈ ಸದಾರೈಃ. ಆಗ ಪಾಂಡವರು ಅವರ ಪತ್ನಿಯರು ಎಲ್ಲ ಏನು ಕೇಳ್ಕೊಂಡ್ರಾಗ, ಏನು ಬೇಕು ತಸ್ಮಿನ್, ಏನು ಬೇಕು ನಮಗೆ, ಭಕ್ತಿ ಭಕ್ತಿ ಜಾಸ್ತಿ ಆಗಲಿ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ, ಈ ರೀತಿ ಅವರಕ್ಕೆ ಬೇರೆ ಏನೂ ಕೇಳಲಿಲ್ಲ. ವೇದವ್ಯಾಸರು ಅಷ್ಟಿದ್ದಾಗಲೂ ಕೂಡ ಅವ್ರು ಕೇಳಿದ್ದು ಅಷ್ಟೇ. ಯಾವಾಗಲೂ ಭೀಮಸೇನ ಇದ್ದಿದ್ದಕ್ಕೆ ಎಲ್ಲ ರೀತಿ ಮಾತಾಡ್ತಾರೆ. ಭೀಮಸೇನ ಇದ್ದಿದ್ದು ಸಾಕ್ಷಾತ್ತಾಗಿ, ಮತ್ತು ಉಳಿದೊಳಗೆ ಆವೇಶ. ಅವರ ಪತ್ನಿಯರು ಅವರೆಲ್ಲ ಕೂಡ ಕೇಳಿದ್ದೇನು, ಉಳಿದವರೆಲ್ಲ ಇಲ್ಲ ಇದ್ದಿದ್ದೇಗೆ, ಇದಿಷ್ಟು ಕಾನ್ಫಿಡೆನ್ಷಿಯಲ್ಲು. ಆಗಷ್ಟು ಕೇಳಿಕೊಂಡ್ರು, ಮುಗೀತು. ಅಲ್ಲ ಪ್ರಸಂಗ ಕೂತ್ಕೊಂಡವರಾಗಿ ಅಂತ ಅರ್ಥ. ಕೂತು ನಿಷಣ್ಣ ಉಪನಿಷಣ್ಣ ಅವೆಲ್ಲ ಪದಗಳು ಹಾಗೆ. ಋತೋತ್ರ ಕುಂತಿ ರವಿಸೂನು ಜನ್ಮ ಮೃತ್ಯುತ್ಥ ದೋಷಾಪ ಗಮಂ ಯಯಾಚೇ ತೇಷಾಂ ಪ್ರದತ್ತೇಷು ಅಭಿವಾಂಛಿತೇಷು ವೈಚಿತ್ರವೀರ್ಯ ಸಹ ಭಾರ್ಯಯೈವ. ವೃತಃ ಅತ್ರ ಕುಂತಿ ರವಿಸೂನು ಜನ್ಮ ಮೃತ್ಯುತ್ಥ ದೋಷಾಪಗಮಂ ಯಯಾಚೇ ತೇಷಾಂ ಪ್ರದತ್ತೇಷು ಅಭಿವಾಂಛಿತೇಷು ವೈಚಿತ್ರವೀರ್ಯ ಸಹ ಭಾರ್ಯಯಾ ಏವ. ಕುಂತಿ ಆಗ ವೃತಃ ಪಾಂಡುಸುತೈ ವೃತ, ಹಿಂದೆ ಸೇರಿಸ್ಕೋಬೇಕಾದ್ರೆ ಕೇಳಿಸ್ಕೊಂಡ್ರು. ಒಂದು ವರ ವೃತ ಅಂದರೆ ಆರಿಸ್ಕೊಂಡ್ರು, ವರ ಆರಿಸ್ಕೊಳ್ಳಿ, ವೃತ ಆರಿಸ್ಕೊಂಡ್ರು. ತಸ್ಮಿನ್ ರವಿಸೂನು, ಆಗ ಹೇಳ್ತಾಳೆ ಆಕೆ, ನನಗೆ ರವಿಸೂನು ಜನ್ಮ ಮೃತ್ಯುತ್ಥ. ರವಿಸೂನು ಕರ್ಣನ ಹುಟ್ಟು ನಾನು ಯಾರಿಗೂ ಹೇಳಲೇ ಇಲ್ಲ. ಮೃತ್ಯು ಅವನು ಮೃತನಾದ. ನಾನು ಹೇಳದೆ ಹೋಗಿದ್ದಕ್ಕೆ ತಮ್ಮಂದರೆ ಅಣ್ಣನ ಕೊಂದಾಗಾಯಿತು, ತಮ್ಮನೇ ಅರ್ಜುನನೇ ಕೊಂದಾಗಾಯಿತು. ಆ ದೃಷ್ಟಿಯಿಂದ ಅರ್ಜುನಾದಿಗಳು ಭಾರಿ ದುಃಖಪಟ್ಟರು. ಅರ್ಜುನ ಶಾಪನೆ ಕೊಟ್ಟುಬಿಟ್ಟ, ಯಾರು? ಧರ್ಮರಾಜ. ಆ ದೃಷ್ಟಿಯಲ್ಲಿ ಏನಾದಾಗಾಯ್ತು, ಅಲ್ಲಿಗೆ ದೋಷ ಇದ್ದಾಗಿದೆ, ಆ ದೋಷ ನಾನು ಬರ್ಕೂಡ್ದು ಅಂತ ಕೇಳ್ಕೊಂಡು, ಗೊತ್ತಾಯ್ತಾ? ಅನಿವಾರ್ಯ ನಾನು ಮಾಡಬೇಕಾಗಿತ್ತು, ಹಾಗೆ ಮಾಡಿದೆ, ಅದು ತಪ್ಪು ಬರ್ಕೂಡ್ದು ಅಂತ ಕೇಳ್ಕೊಂಡು. ಇದು ಕುಂತಿ ಎಷ್ಟು ವಿವೇಕದ ನಡ್ಕೋತಾಳೆ. ಉಳಿದವ್ರು ಆಕ್ಷೇಪಣೆ ಮಾಡಾಗ ತಾನೇ ಕೇಳಿಬಿಡ್ತಾಳೆ, ನಾನು ತಪ್ಪಿದ್ದರೆ ಕ್ಷಮಿಸಬೇಕು ಅಂತ ಕೇಳ್ತಾಳೆ. ಅಪಗಮಂ ಯಯಾಚೇ, ದೋಷ ಅಪಗಮಂ ದೋಷ ಅಪಗಮ ಅಂದ್ರೇನು? ಉಪಗಮ ಬರೋದು, ಅಪಗಮ ಹೋಗಬೇಕು. ಆ ರೀತಿ ಕೇಳಿಕೊಂಡು ಯಯಾಚೆ ಬೇಡಿಕೊಂಡು.
ತೇಷಾಂ ಪ್ರದತ್ತೇಷು ಅಭಿವಾಂಛಿತೇಷು ವೇದವ್ಯಾಸ ಹೇಳ್ತಾರೆ, ಯೋಚನೆ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ಬಿಟ್ಟು. ನಿನಗೆ ಏನೂ ದೋಷ ಬಂದಿಲ್ಲ, ಗೊತ್ತಾಯ್ತಾ, ನೀ ಯಾವುದು ಉದ್ದೇಶಪೂರ್ವಕ ಮಾಡಿದ್ದಲ್ಲ, ಮತ್ತು ನೀವು ಕೈಲಾದಷ್ಟು ಒಳ್ಳೆಯದೇನೇ ಮಾಡಿಲ್ಲ. ಹಿಂದೆ ಹೇಳಿದೆ ಅದನ್ನು. ಬಿಸಾಕೋದು ಏನು ಮಾಡಲಿಲ್ಲ, ಕಾರಣನ ಸರಿಯಾಗಿಟ್ಟು ಕಳಿಸಿ ಸಾಕಷ್ಟು ಹಣ ಇಟ್ಟು, ಎಷ್ಟು ಅಂದರೆ ಅವರು ಸಿಕ್ಕಾಬಟ್ಟೆ ಸಂಪತ್ತು ಬಂತು ಅದರಿಂದ. ಅದಕ್ಕೆ ವಸುಷೇಣ ಅಂತಲೇ ಹೆಸರು, ಕರ್ಣನ ಹೆಸರು ಕರ್ಣ ಅಂತಲ್ಲ ಇಟ್ಟ ಹೆಸರು, ವಸುಷೇಣ ಹೆಸರು. ಮುಂದೆ ಕರ್ಣ ಅಂತ ಪ್ರಸಿದ್ಧಿ ಬಂತೆ ಹೊರತು ಇಟ್ಟ ಹೆಸರು. ಅಂದರೆ ಭಾಗ್ಯ ತಂದ ಮಗು ಅಂತ ಅರ್ಥ. ಅಪಾರ ಇವನು ಜರಾಸಂಧ ಆತನ ರಾಜ್ಯ ಕಿತ್ಕೊಂಡ್ಬಿಟ್ಟು ಅತಿರಥ ರಾಜ್ಯನ ಇಷ್ಟೊಂದು ಬೀದಿ ಪಾಲು ಮಾಡಿದ್ದ. ಮಕ್ಕಳು ಇಲ್ಲ, ಸಂಪತ್ತೂ ಇಲ್ಲ, ಮಗುನೂ ಸಿಕ್ತು, ಸಂಪತ್ತು ಸಿಕ್ತು, ಅದೆಲ್ಲ ನಡ್ಕೊಂಡೋಗಿತ್ತು. ಅದೇ ಅಂದರೆ ತಾನೇನು ಮಾಡಬೇಕಿತ್ತಾಗ ಅದನ್ನು ಮಾಡಿದ್ದಾಳೆ. ಅಷ್ಟೇ ಅಲ್ಲ, ನಿನಗೆ ಸೂರ್ಯಾದಿಗಳ ಸಂಗಮದಿಂದ ದೋಷ ಇಲ್ಲ, ಕನ್ಯೆಯಾಗಿದ್ದಾಗಲೇ ಪಡೆದ ದೋಷ ನಿನಗಿಲ್ಲ. ಯಾತಕ್ಕಿಲ್ಲ ಅಂದರೆ ದೇವತೆಗಳು ಈ ರೀತಿ ಗರ್ಭಧಾನ ಮಾಡೋದಿಲ್ಲ. ಹೇಳಿದ್ರು, ಡಾಕ್ಟ್ರ್ ಹೇಳಿದ್ರು, ಸ್ವಾಮಿ ಡಾಕ್ಟ್ರೇ ನಿಮ್ಮಿಂದನೇ ಮಗು ಹುಟ್ಟಿದ್ದು ಅಂತಾರೆ. ಅದು ಗಂಡ ಹೆಂಡತಿ ಇಬ್ಬರು ಹೋಗ್ಬಿಟ್ಟು ಗಂಡ ಎದುರಿಗೆ ಹೇಳ್ತಾರೆ. ಏನಂತಾರೆ ಅವರು? ಎಲ್ಲ ಒಳ್ಳೆಯದಾಗಲಿ ಅಂತಾರೆ, ಅಷ್ಟೇ ಹೊರತು ಈ ರೀತಿ ಅಲ್ಲ. ಅರ್ಥ ನೀವು ಅನುಗ್ರಹ ಅಂತ ಅರ್ಥ. ಅದಕ್ಕೆ ದೋಷ ಪರಿಹಾರ ಮಾಡಿದ್ದಕ್ಕಾಯಿತು, ಅದೇ ಆ ರೀತಿ ಅರ್ಥನೇ ಹೊರತು ವ್ಯಾಪಾರ್ಥ ಮಾಡೋ ಹಾಗಿಲ್ಲ. ಎದ್ದೇ ಔಷಧಿ ಮಾಡಿದ ಕೆಲಸ ಮಾಡಿದ ನಿಜ, ಇಷ್ಟಾದರೂ ಕೂಡ ಆತ ತಂದೆ ಅನಿಸ್ಕೊಳ್ಳೋದಿಲ್ಲ. ಗೊತ್ತಾಯ್ತಾ? ಇವರೇ ತಂದೆ ತಾಯಿಗಳು, ಅವರಲ್ಲ. ಗೌರವದಿಂದ ನೀವೇ ದೇವರು ಎಷ್ಟೊತ್ತು ಹೇಳ್ತಾರಲ್ಲ ಆ ರೀತಿಯಾಗಿ ಅದು ಆದ್ದರಿಂದ ದೇವತೆಗಳ ರೀತಿಯೇ ಬೇರೆ. ಆದ್ದರಿಂದ ದೋಷ ಏನೋ ನಿನಗೆ ಬಂದೇ ಇಲ್ಲ, ಯೋಚನೆ ಮಾಡಬೇಡ ಅಂಥೇಳಿ. ಉಳಿದೆಲ್ಲ ನೀವು ಏನು ಮಾಡಬೇಕಾದ್ರೆ ಮಾಡಿದ್ದಿ, ಅಷ್ಟೇ ಮಾಡಬೇಕಾಗಿತ್ತು, ಅಷ್ಟೇ ಮಾಡಿದ್ದಿ, ತಪ್ಪಿಲ್ಲ ಅಂಥೇಳಿ ಹೇಳಿದ್ರು. ಇದರ ಕುಂತಿಗೆ ತಪ್ಪಿಲ್ಲ ಅನ್ನೋದಕ್ಕೆ ದೊಡ್ಡ ಇದು ಬಂತು. ತುಂಬ ಜನಗಳು ಕರ್ಣನಿಗೆ ಬಂಟ್ಲು ಹಾಳು ಮಾಡಿದ್ದು ಕುಂತಿನೇ, ಅಲ್ಲೇ ಶುರು ಮಾಡ್ತಾರೆ. ಮಗನ ಭವಿಷ್ಯ ಹಾಳು ಮಾಡಿದವಳು ಕುಂತಿ. ಕರ್ಣನೇ ಅಂದುಬಿಡ್ತಾನೆ ಈ ಮಾತನ್ನು. ನಾನು ಹೇಗೆ ಬೆಳೀತಾ ಇದ್ದೆ, ಹೇಗೆ ಮಾಡಿಬಿಟ್ಟಿದ್ದೀನಿ, ಬಿಸಾಕಿ ಅಲ್ಲಿ ಬಿಟ್ಟಿದ್ದಕ್ಕೆ ಹೀಗಾಗಿ ಸ್ಥಿತಿ ನಂದು ಅಂತ ಹೇಳ್ಕೊತಾನೆ. ಆ ದೋಷ ಅಲ್ಲ ಅಂತ ವೇದವ್ಯಾಸ ಡಿಕ್ಲೇರ್ ಮಾಡ್ತಾರೆ, ದೋಷ ಅಲ್ಲ. ಕರ್ಣ ಕೂಡ ಉದ್ಯೋಗದಿಂದ ಮಾತಾಡಿದ್ದೆ ಹೊರತು ಕುಂತಿ ತಪ್ಪಲ್ಲ. ಅದು ಅನಿವಾರ್ಯವಾಗಿ ನಡೀತು, ನಡೆದೋಯ್ತು ಅಷ್ಟೇ ಹೊರತು ಮತ್ತೆ ಅದಕ್ಕೆ ಹಾಕಿ ಯಾವ ದೃಷ್ಟಿಯಿಂದ ಕೂಡ ಅದು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ವೇದವ್ಯಾಸ ಹೇಳಿದ್ರು ಅದು ತಪ್ಪು ಮಾಡಿಲ್ಲ ಅಂತ ಹೇಳಿಬಿಟ್ಟು. ಅದು ಅಂಡು ಅಡ್ವಾಂಟೇಜು ತೊಗೊಳ್ಳಿಲ್ಲ, ಯಾವ ಕಾಲಕ್ಕೂ ತೊಗೊಳಕ್ಕೆ ಹೋಗಲಿಲ್ಲ. ಏನೋ ಕುಂತ್ಯಾ ಧೃತಿಂಚೈವ, ಅದಕ್ಕೂ ಕೂಡ ತನ್ನ ಮಗ ಎದುರಿಗೆ ಓಡಾಡಿಕೊಂಡೇ ಇದ್ದರೂ ಕೂಡ ಅರ್ಮ ಇದ್ದರೆ ಅಲ್ಲೇ ಓಡಾಡ್ಕೊಂಡಿದ್ದಾನೆ. ಒಂದು ಸತ್ಯನೂ ಏನು ಹೇಳಲಿಲ್ಲ ಆಕೆ, ಮತ್ತು ಆವಾಗ ಅಭಿಮಾನ ತೋರ್ಸೋಕ್ಕೆ ಹೋಗಲಿಲ್ಲ. ತಾನು ಒಬ್ಬ ರಾಜಪತ್ನಿಯಾಗಿ ಆ ರೀತಿ ಇದ್ಲೇ ಹೊರತು ಔಟ್ ಆಫ್ ಎಂದೂ ಒಂದು ಮಾತು ಆಡೋದಿಲ್ಲ ಅಂತ ಹೇಳಿದರೆ ಎಷ್ಟು ಆಶ್ಚರ್ಯ. ಧೃತಿ, ಕುಂತಿಯ ಧೈರ್ಯ ಎಷ್ಟಿತ್ತು ಅಂತ ವೇದವ್ಯಾಸ ಹೇಳ್ತಾರೆ. ಸಾಮಾನ್ಯ ಅಲ್ಲ ಅದು. ದೂರ ಇದ್ದರೂ ಕಷ್ಟ. ಎದುರಿಗೆ ಓಡಾಡ್ಕೊಂಡಿರ್ಬೇಕಾದ್ರೂ ಕೂಡ ಏನು ಮಾಡಲಿಲ್ಲ. ಅವರೆಲ್ಲ ಒಂದು ಕಾಲಕ್ಕೆ ಜೊತೆಗಿದ್ದಾರಲ್ಲ, ಮೊದಲು ಅಡುಗೆ ಮನೆ ಕಳ್ಸೋಕ್ಕಿಂತ ಮುಂಚೆ ಜೊತೆಗಿದ್ದವರು. ಅದು ಅಷ್ಟಾದರೂ ಕೂಡ ಏನು ಮಾಡಲಿಲ್ಲ, ತಪ್ಪಿನೂ ಬಿಟ್ಕೊಡ್ಲಿಲ್ಲ. ಅದಕ್ಕೆ ಅದು ಸಿಟ್ಟು ಅದೇ ಶಾಪನೇ ಕೊಟ್ಟ. ಸರ್ವನಾರೀಣ ಮೃಗುಹ್ಯಂ ಹೃದಯ ನತಿಷ್ಠತ್ತು ಅಂತಾನೆ ಶಾಪ ಕೊಟ್ಟ ಕುಂತಿಯ ಧೃತಿ. ಇಲ್ಲ ಆಗಲೇ ಹುಟ್ಟಿದ್ರು ಹೇಳಿಬಿಟ್ಟಿದ್ದಾರೆ ಅಲ್ಲೇ. ಆದರೆ ಅವರಿಗೆ ದೋಷದ ಪ್ರಸಕ್ತಿನೇ ಬರೋಲ್ಲ. ಔಷಧಿ ಇದ್ದ, ಮಂತ್ರದಿಂದ ಹುಟ್ಟಿದ್ರು, ಔಷಧಿಯಿಂದ ಹುಟ್ಟಿದ್ರು. ಔಷಧಿಯಿಂದ ರೋಗ ಬಿದ್ದಾಯಿತು, ಹುಟ್ಟಿಬಿಟ್ಟಿದೆ ಅಷ್ಟೇ. ಅದು ಹೇಗೆ ನಾವು ಲೋಕದಲ್ಲಿ ಇವರಿಂದ ಹುಟ್ಟಿದ್ರು ಅಂತ ಅಚ್ಚೋತ ಕರೆಯೋದಿಲ್ಲ, ಹಾಗೆ ಅಲ್ಲಿ ಮಂತ್ರದಿಂದ ಹುಟ್ಟಿದಾಗ ದೋಷ ಇಲ್ಲೇ ಇಲ್ಲ. ದೈವಿಕವಾದ ಸೃಷ್ಟಿ ಅದು. ದೇವತೆಗಳಿಗೆ ಪ್ರಾರಬ್ಧ ಜಾಸ್ತಿ ಇರೋದು, ನಮ್ಗೆ ಅವರಿಗೆ ಭಾಳ ಜಾಸ್ತಿ ಇರೋ ಪ್ರಾರಬ್ಧ ಅವರಿಗೇನೆ. ಬ್ರಹ್ಮದೇವರಿಗಿರೋಷ್ಟು ಪ್ರಾರಬ್ಧ ಯಾರ್ಯಾರಿಗೂ ಇಲ್ಲ. ಅರ್ಥ ಆಯ್ತಾ? ಇಡೀ ಬ್ರಹ್ಮಕಲ್ಪ ಎಂಥ ಪ್ರಾರಬ್ಧ ಅವರಿಗೆ, ಬರೀ ಸುಖ ಪ್ರಾರಬ್ಧ, ಆನಂದ, ಭಾರಿ ಆನಂದ. ಅದು ಪ್ರಾರಬ್ಧ ಅಂದ ತಕ್ಷಣ ಹರಿಹರ್ಸ್ ಇದ್ದಾಗ ಲೆಕ್ಕ. ಹರಿಹರ್ ಅಂದರೆ ಸಾಲದ ಹರಿಹರ್ ಆಗ್ಬೋದು, ಡಿ ಹರಿಹರ್ಸ್ ಆಗ್ಬೋದು. ಯಾವ ಹರಿಹರ್ ಬಂದರೂ ಅದು ಯಾವ ಲೆಕ್ಕದಲ್ಲಿ ನೋಡಬೇಕದನ್ನು. ಹೌದು. ಸೊ ಎಲ್ಲ ದೇವತೆಗಳಿಗೂ ರುಜುಗಳನ್ನ ಬಿಟ್ಟುಬಿಟ್ರೆ ಉಳಿದವ್ರಿಗೆ ಏನಿರುತ್ತೆ? ತಪ್ಪು ಮಾಡಿದ್ರು ದುಃಖ ಪ್ರಾರಬ್ಧ, ತಪ್ಪು ಮಾಡೋ ಚಾನ್ಸೇ ಇಲ್ಲ ಅವರು. ದುಃಖ ಪ್ರಾರಬ್ಧನೇ ಕಾರಣ ಅದಕ್ಕೆ. ವೈಚಿತ್ರವೀರ್ಯ ಸಹಭಾರ್ಯಯೈವ. ಇಷ್ಟೆಲ್ಲ ಮುಗಿದ ಮೇಲೆ ತೇಷಾಂ ಪ್ರದತ್ತೇಷು ಅಭಿವಾಂಛಿತೇಷು, ವಾಂಛಿತ ಅಭಿವಾಂಛಿತ. ಅವ್ರು ಕೇಳಬೇಕಾದ್ರೆ ಅಭೀಷ್ಟ ಅಂತಲೇ ಕೇಳಿದರು, ಅಭಿವಾಂಛಿತ ಅಂತಲೇ ಹೇಳ್ತಾರೆ. ಅವ್ರು ದೊಡ್ಡವ್ರ ಹತ್ರ ಕೇಳಬೇಕು. ಎಂಥದ್ದು ಕೇಳಬೇಕೀಗ? ಬೆಸ್ಟ್ ಏನು ಅನಿಸುತ್ತೋ ಅದನ್ನೇ ಕೇಳ್ಕೊಂಡು ಬೆಸ್ಟೇ ಕೇಳಿದ್ರು ಎಲ್ಲರೂ ಕೂಡ. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಾರೆ, ಒಂದು ದೊಡ್ಡ ರಾಜ ಮಹಾರಾಜರು ಹೋಗ್ಬಿಟ್ಟು ಸ್ವಲ್ಪ ಮಜ್ಜಿಗೆ ಬೇಕಾಗಿತ್ತು ಅಂತ ಯಾರು ಕೇಳ್ತಾರೆ ಅಂತ ಹೇಳ್ತಾರೆ. ಯಾಕೆ? ಎಲ್ಲಿ ಬೇಕಾದ್ರೂ ಸಿಗೋ ಪದಾರ್ಥ, ಅಲ್ಲಿಗೆ ಹೋಗಬೇಕಾಗಿಲ್ಲ. ಎಲ್ಲ ದೊಡ್ಡ ರಿಜಿಸ್ಟ್ರ್ ಕಾರ್ಡ್ ಮಾಡಿ ಇದು ಮಾಡಿ ರಿಜಿಸ್ಟ್ರಿಗೆ ಹೊರಟು ಬಂದಿದೆ, ಅವ್ರು ಕೊಡ್ತಾಯಿಲ್ಲ ಪೋಸ್ಟ್ ಮ್ಯಾನ್ ನನಗೆ ಅಂತ ಕೇಳಿದರೆ ಏನು ಮಾಡ್ತಾರೆ? ಅದನ್ನು ಖಾತಾ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೇಳೋ ವಿಚಾರಗಳೇವೋ. ಅವರಿಂದನೇ ಆಗಿ ಕೆಲಸ ಕೇಳಬೇಕು. ಯಾವಾಗ ಬೇರೆ ಕಡೆ ಆಗುತ್ತೆ ಅದೆಲ್ಲ ಅವರಿಂದ. ಅದಕ್ಕೆ ಅಭಿವಾಂಛಿತಂ, ಇದು ಭಾಳ ಮುಖ್ಯವಾದ ಪದ. ಅದೇನಾಯಿತು ಕೇಳ್ತಾರೆ. ಅಭಿವಾಂಛಿತೇಷು ವೈಚಿತ್ರವೀರ್ಯ. ಎಷ್ಟೋ ಜನಕ್ಕೆ ತಿಳುವಳಿಕೆ ಇರೋದಿಲ್ಲ.
ಒಳ್ಳೊಳ್ಳೆ ಜಾಗ ತಪ್ಪು ಕೇಳಿಬಿಡ್ತಾರೆ ವರನ. ದುರ್ಯೋಧನ ಕೇಳ್ಕೊಂಡಿದ್ದೇನು, ಸೈನ್ಯ ಕೇಳಿಬಿಟ್ಟ, ತಪ್ಪಾಗಲಿಲ್ಲ ಅದು ಸರಿಯಾಗಿ ಕೇಳಿದ ಅರ್ಜುನ. ಅಲ್ಲೇನೇ ಇಬ್ಬರಿಗೂ ಕೂಡ ವ್ಯತ್ಯಾಸ ಕಾಣಿಸುತ್ತೆ ಅಂತ. ತುಂಬ ಜನ ಏನು ಬೇಡಿಕೊಂಡ್ರಿ ಏನೇನೋ ಕೇಳ್ಕೊತಿರ್ತಾರೆ. ಏನು ಬೇಡಿಕೊಂಡ್ರಿ ಅಂದರೆ ಪ್ರವರ್ಧತಾಂ ಭಕ್ತಿರ್ ಅಲಂ ಕ್ಷಣೆ ಕ್ಷಣೆ, ಅದು ಅತ್ಯಂತ ಮುಖ್ಯವಾದ ಅಭಿವಾಂಚಿತ. ಒಂದು ಜೀವನ ಇರಬೇಕಾದ್ದೇ ಅದಕ್ಕೋಸ್ಕರ. ಮುಕ್ತಿ ಬೇಕು ಅಂದರೆ ಭಕ್ತಿ ಬೇಕು, ಅದು ಒಂದೇ ಮ್ಯಾಚಿಂಗ್ ಇನ್ಯಾವುದೂ ಇಲ್ಲ. ಈಗ ಬೇಕಾದ ಮುಕ್ತಿ ಅದು ಸಾಧಾರಣ ಭಕ್ತಿ ಅಷ್ಟೇ. ಸೊ ಎಲ್ಲ ಎಂಡ್ ಎಲ್ಲಿ ಆಗಬೇಕೀಗ, ಭಕ್ತಿಯಲ್ಲೇ ಎಂಡ್ ಆಗಬೇಕು. ಅದರ ಫಲಿತಾಂಶ ಮುಕ್ತಿ ಸಿಗೋದು. ಅದು ಬಿಟ್ಟು ಏನು ಕೇಳ್ಕೊಂಡ್ರೂ ಉಪಯೋಗ ಇಲ್ಲ. ಈಗ ವೈಚಿತ್ರವೀರ್ಯೈ ವೈಚಿತ್ರವೀರ್ಯ ಸಹ ಭಾರ್ಯಯೈವ ಸಂಮಂತ್ರ್ಯ. ಆ ಗಾಂಧಾರಿ ನಿನಗೇನು ಬೇಕು ಅಂತ ಕೇಳಿ ಇಬ್ಬರು ಹೋಗಿ ಮಾತಾಡ್ಕೊಂಬಂದರು. ಹೋಗಿ ಏನು ಕೇಳಬೇಕು ಅಂತೇಳಿ ಇದು ಕೇಳ್ತಾರೆ, ಏನು ಕೇಳೋಣ ಅಂತೇಳಿ ಮಾತಾಡ್ಕೊಂಡು ಬಂದರು. ಸಂಮಂತ್ರ್ಯ ಅದೇ ಸಮಾಲೋಚನೆ ಮಾಡಿ ನಿಶೇಷ ರಣೇ ಹತಾನಾಂ ಸಂದರ್ಶನಂ ಪ್ರಾರ್ಥಿತವಾನ್ ತಮೀಶಂ ತತಸ್ತು ತೇ ಸತ್ಯವತಿ ಸುತಸ್ಯ ಸರ್ವೇಶ್ವರಸ್ಯಾಜ್ಞೆಯ ಸರ್ವ ಏವ. ಸಂಮಂತ್ರ್ಯ ನಿಶೇಷ ರಣೇ ಹತಾನಾಂ ಸಂದರ್ಶನಂ ಪ್ರಾರ್ಥಿತವಾನ್ ತಮ್ಮೀಶಂ ತತಃ ತು ತೇ ಸತ್ಯವತಿ ಸುತಸ್ಯ ಸರ್ವೇಶ್ವರಸ್ಯ ಆಜ್ಞೆಯ ಸರ್ವ ಏವ. ಸಂಮಂತ್ರ್ಯ ನಿಶೇಷ ರಣೇ ಹತಾನಾಂ. ಆಗ ತೀರ್ಮಾನ ಮಾಡಿಕೊಂಡು ಮಾತಾಡ್ಕೊಬಂದರು. ಧೃತರಾಷ್ಟ್ರ ಕೇಳಿದ ಏನು ಅಂದರೆ ನಿಶೇಷ ರಣೇ ಹತಾನಾಂ, ಯುದ್ಧದಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ ಅಷ್ಟು ಜನ ಬದುಕಿ ಬರಬೇಕು. ಅವ್ರು ನೋಡ್ಬೇಕು. ನಾವೀಗ ಈ ವಿಡಿಯೋ ತೋರಿಸ್ದಾಗ ಇದು ಇವತ್ತು ವಿಡಿಯೋದಲ್ಲಿ ತೋರಿಸೋದಾಯ್ತು, ಆ್ಯಕ್ಚುಲಿ ನೋಡಬೇಕು. ಇವತ್ತು ಯಾರು ಬದುಕೇ ಇಲ್ಲ, ಅವ್ರು ವಿಡಿಯೋದಲ್ಲಿ ನೋಡ್ಬೋದು. ಅವ್ರನ್ನ ಒಬ್ಬರು ಬದುಕಿಲ್ಲ ನೋಡ್ಬೋದು. ಅಷ್ಟು ಸೈನ್ಸ್ನಿಂದ ಗೊತ್ತಾಗಿದೆ. ಅವರೇ ಕಾಣದೆ ಹೋದ್ರು ಅವತ್ತೇನೋ ದೃಶ್ಯ ಅದೇ ವಯಸ್ಸಿನಲ್ಲೇ ಕಾಣ್ತಾರೆ. ಮತ್ತು ಮದುವೆ ಕಾಲಕ್ಕೆ ತಕ್ಷಣ ವಿಡಿಯೋ ಹೇಗಿರುತ್ತದೋ ಮುದುಕರಾಗಿ ಕಾಣಿಸೋದಿಲ್ಲ, ಅದೇ ರೀತಿಯೇ ಕಾಣ್ತಾರೋ. ಇಷ್ಟು ಸೈನ್ಸ್ನಿಂದ ಸಾಧ್ಯ ಆಗಿಬಿಟ್ಟಿದೆ. ಬಟ್ ಅವರೇ ಕಾಣೋದಿಲ್ಲ, ಆ ಚಿತ್ರ ಪ್ರೊಜೆಕ್ಟಾಗಿ ಕಾಣಿಸ್ತಾರೆ. ಇದು ಅವರನ್ನೇ ತೋರಿಸಿದ್ರು. ಇದು ವಿಶೇಷ. ಇದು ಸೊ ಒಂದು ಗೊತ್ತಾಯಿತು ಬರೋಕ್ಕೆ ಸಾಧ್ಯ ಇದೆ ಅಂತ. ವಿಡಿಯೋ ಬಂದ ಮೇಲೆ ಆ ಪ್ರಶ್ನೆ ಕೇಳ ಹಾಗಿಲ್ಲ. ಇವತ್ತು ಎಲ್ಲೂ ಸಾರಸ್ಯ ಇದೆ. ಕೃಷ್ಣ ಆ ಸಾಂದೀಪಿನಾಚಾರ್ಯ ಬಗ್ಗೆ ತಂದುಕೊಟ್ಟ. ಯಾಕೆ ಹೋದ ಕಾಲಕ್ಕೆ ಎಷ್ಟಿದ್ದೋ ಅದೇ ರೀತಿ ವಯಸ್ಸಲ್ಲೇ ತಂದುಕೊಟ್ಟ. ಅವತ್ತು ಅದೇ ತಂದುಕೊಟ್ಟ. ಈ ವಿಡಿಯೋದಲ್ಲಿ ಅದೇ ಕಾಣಿಸುತ್ತೆ. ಮತ್ತೆ ಗೊತ್ತಾಯ್ತಾ, ವಿಡಿಯೋದಲ್ಲಿ ಈ ವಯಸ್ಸಲ್ಲಿ ಕಾಣೋದಿಲ್ಲ, ಆ ವಯಸ್ಸು ಅದೇ ವಯಸ್ಸಲ್ಲೇ ಕಾಣುತ್ತೆ. ಫೋಟೋದಲ್ಲೂ ಕೂಡ ಅದೇ ಆವತ್ತಿನ ಫೋಟೋ ಸಿಕ್ಕರೆ ಅದೇ ರೀತಿ ಕಾಣುತ್ತೆ. ಇವತ್ತೇ ಚೇಂಜ್ ಮಾಡಿ ತೋರಿಸಲ್ಲ ಅದು. ಅಂದರೆ ಈ ನಮಗೆ ಎಲ್ಲೆಲ್ಲ ನಂಬಿಕೆ ಬರುತ್ತೆ. ಹಗಲೆಲ್ಲ ಹೇಳ್ತಿರ್ತೀವಿ ವಿಜ್ಞಾನ ಓದೋದ್ರಿಂದ ಕೆಟ್ಟ ಹೋಗೋ ಚಾನ್ಸಸ್ ಇಲ್ಲ. ಇವ್ರು ಕೆಟ್ಟದಾಗ ಓದಿದ್ರೆ ಕೆಟ್ಟ ಹೋಗ್ತಾನೆ ಹೊರತು ಸರಿಯಾಗಿ ಓದಿದರೆ ಶಾಸ್ತ್ರದ ನಂಬಿಕೆ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ. ಯಂತ್ರಕ್ಕೆ ಶಕ್ತಿ ಇದ್ದರೆ ಮಂತ್ರಕ್ಕೆ ಎಷ್ಟು ಶಕ್ತಿ ಇರ್ಬೋದು. ಆಗ ಯಾರು ಒಪ್ಪೋದಿಲ್ಲ ಅಂತ ಹೇಳೋಕ್ಕೆ ಬರೋದೇ ಇಲ್ಲ ಅದನ್ನು. ಇದೆಲ್ಲ ಮಹಾಭಾರತ ಕೇಳಬೇಕಾದ್ರೆ ಪ್ರಶ್ನೆ ಬಂದೇ ಬರುತ್ತೆ. ಈಗ ಪ್ರಶ್ನೆ ಕೇಳಿದಾಗ ಆ್ಯಕ್ಚುಲಿ ಎದುರು ಉತ್ತರ ಇದೆ ನಮಗಿದೆ. ಈಗ ಅದು ವ್ಯತ್ಯಾಸವೂ ಇದೆ. ಏನೂ ಇಲ್ಲ ಅಂತ ಹೇಳೋಗಿಲ್ಲ, ಕಂಡಾಯ್ತು. ಈಗ ಹಾಗಿದೆ ಅದು ವೇದವ್ಯಾಸ ಅದನ್ನೇ ಮಾಡಿರೋ ಅಂತ ಹೇಳೋಗಿಲ್ಲ, ಅವ್ರನ್ನೇ ತೋರಿಸಿದ್ರು. ಇದು ದೊಡ್ಡದಾಯಿತು. ಅವ್ರನ್ನ ಈ ತೋರ್ಸೋಕ್ಕೆ ಬರೋದಿಲ್ಲ. ಅವನೇ ನೋಡೋನೇ ತಾನು ಅವತ್ತಿಂದ ಅಂದ್ಕೊಂಡು ನಡ್ಕೋಬೇಕ ಹೊರತು ಅವನ ಕಾಣೋದಕ್ಕೆ ಬರೋದಿಲ್ಲ. ಇದು ವೇದವ್ಯಾಸರ ಶಕ್ತಿ. ಸೊ ವಿಜ್ಞಾನ ತತ್ವಜ್ಞಾನ ಇದ್ದಾಗಿದೆ. ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ ಓದಿದರೆ ಯಾವ ವಿದ್ಯೆನೂ ಕೆಟ್ಟದಲ್ಲ. ಗೊತ್ತಾಯ್ತಾ. ಯಾವ ವಿದ್ಯೆ ಕೂಡ ಕೆಟ್ಟದಲ್ಲ. ತಪ್ಪಾಗಿ ಓದಿದ್ರೆ ಯಾವ ವಿದ್ಯೆನೂ ಒಳ್ಳೆಯದೂ ಅಲ್ಲ. ದೊಡ್ಡ ಶಾಸ್ತ್ರ ಓದಿ ಹಾಳಾಗ್ಲಿಕ್ಕೆ ಬರೋದಿಲ್ಲವೇನು, ಬರುತ್ತೆ. ಶಾಸ್ತ್ರ ಓದಿ ಇನ್ನೂ ಹೇಳ್ತಾರೆ ಎಜುಕೇಟೆಡ್ ಬ್ರೂಟ್ಸ್ ಅಂತಾರೆ, ಕರೀತಾರಲ್ಲ ಹಾಗೆ. ಎಷ್ಟೋ ಜನ ದೊಡ್ಡ ತಪ್ಪು ಮಾಡೋದೆಲ್ಲ ಹೆಬ್ಬೆಟ್ಟೋಗ್ತಾರಲ್ಲ. ಯಾರು ಮಾಡೋದು? ಸಿಕ್ಕಾಬಟ್ಟೆ ಓದ್ದವ್ರು. ಎಷ್ಟು ಪೊಲೀಸ್ ಜಡ್ಜಸ್ಸೇ ತಪ್ಪು ಮಾಡಿದವರು ಗೊತ್ತಾ ನಿಮಗೆ? ಜಡ್ಜಿಗಳು ಅಪರಾಧಿಯಾಗಿ ಜೈಲು ಸೇರಿದವ್ರು ಇರ್ತಾರೆ. ಪೊಲೀಸರು ದೊಡ್ಡ ಪೋಸ್ಟರ್ ಇದ್ದಾರೆ, ಜೈಲು ಸೇರಿದವ್ರು ನಡೀತಾ ಇದೆ ಅಂತಂದು ನಡೀತಾ ಇರುತ್ತೆ. ಅಂದರೆ ತಿಳಿದವರೆಲ್ಲ ತಪ್ಪು ಮಾಡೋದಿಲ್ಲ ಅಂತ ಏನಲ್ಲ, ಅವರೇ ದೊಡ್ಡ ತಪ್ಪು ಮಾಡಿರ್ತಾರೆ. ಮತ್ತು ಎಲ್ಲರೂ ಹಾಗಿಲ್ಲ ಅಂಬೋದು ವಿಶೇಷ. ಆದರೆ ಅವ್ರು ಮಾಡಬಾರ್ದು ಅಂತಿಲ್ಲ ಅಂಬೋದಕ್ಕೆ ಎಕ್ಸಾಂಪಲ್ ಇದೆ. ಏನೋ ಹಾಂ ಹೌದು ಹೌದು ಹಾಂ ಅದೇನೆ. ಅಷ್ಟು ಸುಲಭ ಅರ್ಜುನ ಅಷ್ಟು ಗೀತೆ ಕೇಳಿದಾಗಲೂ ಏನು ನೋಡ್ಕೊಂಡಿತ್ತ ಆತನಿಗೆ? ಅಭಿಮನ್ಯು ಸತ್ತ ಭಾರಿ ದುಃಖ ಪಟ್ಟುಬಿಟ್ಟ. ಅಶೋಚಾದ ಅನ್ವಶೋಚಸ್ತಂ ಹೇಳಿದ್ದೇನೆ ಮತ್ತೆ ಮಾಡ್ದ. ಅಂದರೆ ರುಜುಗಳ ಹೊರತು ಉಳಿದು ಯಾರಿಗೂ ಕೂಡ ಏನಾಗ್ಬೋದು, ಅವರಿಗೆ ಎಷ್ಟೇ ಅಭಿಮಾನ ಇದ್ದರೂ ಕೂಡ ಪೂರ್ತಿಗೆಲ್ಲ ಇದೆಲ್ಲ ಹಂತ ಇದು ಮುಂದೆ ಕಳ್ಕೊಂಡು ಪೂರ್ತಿ ಪ್ಯೂರಾಗಿ ಹೋಗ್ತಾರೆ. ಡಿಫರೆಂಟ್ ಸ್ಟೇಜಸ್ಸಲ್ಲಿ. ಈ ಒಂದು ಸೊಳ್ಳೆ ಬಂಗಾರ ಪಾತ್ರೆ ದೇವರಿಗೆ ಹಾಕಿದ್ದೀರಿ, ಈಗ ಮತ್ತೆ ಹಾಕ್ಬೇಕು ದೇವರಿಗೆ ಆಭರಣ ಅಂತ ತಿಳ್ಕೊಳ್ಳಿ. ಬರೀ ನೀರಲ್ಲಿ ತೊಳೆದ್ಬಿಟ್ರೆ ಬೋಧೋಯ್ತು ಅಷ್ಟೇ. ಅದು ಹೇಳ್ತಾರೆ ನಿತ್ಯದಲ್ಲೂ ಕೂಡ ನೀವೇನು ಇದನ್ನು ಕೊಟ್ಟು ಮಾಡಬೇಕಾಗಿಲ್ಲ, ನೀರಲ್ಲಿ ತೊಳೆದ್ಬಿಟ್ರೆ ಸಾಕು ಶುದ್ಧ. ಅದು ಆದರೆ ಉಳಿದು ಹಾಗಲ್ಲ, ಕೆಲವು ಪದಾರ್ಥಕ್ಕೆ ವ್ಯತ್ಯಾಸ ಇದೆ. ಈಗ ಈ ಬೆಳ್ಳಿನ ತೊಳೆಯಕ್ಕೆ ಬರಲ್ಲ, ಬೂದಿ ಹಾಕಿ ತೊಳಿಬೇಕು ಬೆಳ್ಳಿನ.
ಇದಕ್ಕೆಲ್ಲ ಹುಡಿ ತಾಮ್ರ ಹಿತ್ತಾಳೆಲ್ಲ ಹುಡಿಯೋಕ್ಕೆ ತೊಳಿಬೇಕು. ಕೆಲವನ್ನ ತೊಳೆದ್ರೆ ಬರೋದ್ರೆ ಮಡಿಕೆಯನ್ನು ಬಿಸಾಕಿಬಿಡ್ಬೇಕು. ಒಂದು ಸರ್ತಿ ಉಪಯೋಗಿಸಿದ್ರೆ ಬಿಸಾಕಬೇಕು ಹೊರತು ಅದು ಎಷ್ಟು ತೊಳೆದ್ರೂ ಬರೋದಿಲ್ಲ. ಅದು ತಿಳಿತಾ ನಿಯಮಗಳು ರುಜುಗಳು ಹಾಗೆ ಏನು ಯೋಚನೆ ಇಲ್ಲ. ಉಳಿದವ್ರಿಗೆಲ್ಲ ಆ ರೀತಿ ಆಗ್ತಾ ಬರೋದು. ನಿಧಾನವಾಗಿ ಹೋಗಬೇಕು. ಹುಡುಸೇನು ಬರೀ ತಕ್ಷಣ ಉಜ್ಜಬೇಕು ಚೆನ್ನಾಗಿ. ಬಂಗಾರ ಅಂತೆ ಫಸ್ಟ್ ಇವತ್ತು ನಿರ್ಮಾಲ್ಯ ಹಾಕಿದಾಗ ಆಗಲ್ಲ ಅಂತ ಹೇಳ್ತಾರೆ. ಒಂದೇ ಒಂದು ಹಾರ ಇಟ್ಕೊಂಡಿದ್ದಾನೆ ದೇವರಿಗೆ, ಪ್ರತಿ ದಿವಸ ತೊಳಿತಾನೆ ಹಾಕ್ತಾನೆ. ದಿವಸ ಹಾರಂ ಸಮರ್ಪಯಾಮಿ ಅಂತ ಹೇಳ್ಬೋದು, ಸುವರ್ಣ ಹಾರಂ ಸಮರ್ಪಯಾಮಿ ಅಂತ ಹೇಳ್ಬೋದು, ಏನೂ ತಪ್ಪಲ್ಲ. ಅದನ್ನೇ ಹಾಗೆ ಹಾಕಬಾರ್ದು, ತೊಳೆದು ಹಾಕಬೇಕು ಅಂತ ಹೇಳಿ ಅಷ್ಟೇ ಸಾಕು. ಅದಕ್ಕೆ ಶುದ್ಧಿ ಬಂದೋಯ್ತು. ಅದಕ್ಕೆ ಇದು ಉಳಿದಕ್ಕಾಗದೆ ಹೇಳಿಲ್ಲ. ಇದೆಲ್ಲ ಭಾಗವತ ಪುರಾಣ 11ನೇ ಸ್ಕಂದಲ್ಲಿ ಹೇಳ್ತಾರೆ, ಏಕಾಸ್ಕಂದದಲ್ಲಿ ಇದೆಲ್ಲ ಹೇಳಿ ಯಾವುದಕ್ಕೆ ಯಾವುದರಿಂದ ಶುದ್ಧಿ ಆ ನಿಯಮ ಇದೆ. ಅದಕ್ಕೊಂದು ಯಾವ ಪಾಪಕ್ಕೆ ಯಾವ ಪ್ರಾಯಶ್ಚಿತ್ತ ಅಂತ ಹೇಳ್ತಾರಲ್ಲ ಹಾಗೆ. ಅದು ಬಿಡಿ, ಯಾವ ರೋಗಕ್ಕೆ ಯಾವ ಔಷಧಿ ಅಂತ ಹೇಳೋದಿಲ್ಲ. ಬೇರೆ ಔಷಧಿ ಕೊಟ್ಟರೆ ವರ್ಕ್ ಆಗಲ್ಲ. ಅದು ಕೆಲವು ಸತ್ತು ಸಿಕ್ಕಾಬಿಟ್ಟು ಕಾಸ್ಟ್ಲಿ ಔಷಧಿ ಕೊಟ್ಟಿರ್ತಾನೆ, ವಾಸಿ ಆಗೋದೇ ಇಲ್ಲ. ಒಂದು ಚಿಕ್ಕದು 10 ಪೈಸದ ಔಷಧಿ ಕೊಟ್ಟರೆ ವಾಸಿ ಆಗಿಬಿಡುತ್ತೆ. ಯಾಕೆ ಬೇಕಾದದು. ನೀವು ಸಾರು ಉಪ್ಪು ಕಡಿಮೆ ಆಗಿದ್ದಾಗ ಏನು ಸುರಿದ್ರೂ ಹೋಗೋದಿಲ್ಲ. ಅದಕ್ಕೆ ಖೀರು ಹಾಕಿರೂ ಹೋಗೋದಿಲ್ಲ. ಏನು ಹಾಕ್ಬೇಕು ಅದಕ್ಕೆ ಅಷ್ಟೇ, ಅದೇ ಭಾರಿ ಕಡಿಮೆ. ಅದು ಟೇಸ್ಟೇ ಚೇಂಜ್ ಆಗಿಬಿಡೋದು. ಅದು ರೆಮಿಡಿ, ಪ್ರಾಪರ್ ರೆಮಿಡಿ ಅಂದರೆ ಅರ್ಥ. ಅದನ್ನು ಮಾಡಿಕೊಡೋದು ಎಲ್ಲದಕ್ಕೂ ಅದು ಗೊತ್ತಾಗಲಿಕ್ಕೂ ತಿಳುವಳಿಕೆ ಬೇಕು. ಬಂದಿದೆ, ಪೂರ್ಣ ಆಗಿಲ್ಲ, ಬಂದಾಗಿಲ್ಲ. ಇನ್ನು ಮಾವಿನ ಹಣ್ಣು ಪೂರ್ತಿ ಹಣ್ಣಾಗಿಲ್ಲ ಅಂತ ಹೇಳಲ್ಲ. ಇದಕ್ಕಿಂತ ಪೂರ್ತಿ ಆಗುತ್ತೆ, ಸ್ಲೋಲಿ ಆಗುತ್ತೆ ಅದು. ಹೋಗಲಿ, ಕೆಲವು ಗಿಡದಲ್ಲೇ ಹಣ್ಣಾಗುತ್ತೆ, ಕೆಲವು ಆಮೇಲೆ ಹಣ್ಣಾಗಬೇಕು. ಆಗ ನಮಗೆ ಅರ್ಥ ಇವರೆಲ್ಲ ಇಷ್ಟು ಇದ್ದಾಗ ಆಗ್ತಾರೆ, ನಾವೆಲ್ಲ ಎಷ್ಟು ಹುಷಾರಾಗಿರಬೇಕು ಅಂತ. ಮತ್ತೆ ಮತ್ತೆ ಯಾಕೆ ಕೇಳಬೇಕು, ಪ್ರತಿನಿತ್ಯ ಯಾಕೆ ಪಾಠ ಪ್ರವಚನ ಅಂದರೆ ಅದು ಬೇಕು. ಕೇಳಿ 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 ನಿಧಾನವಾಗಿ ಹಂತ ತಲುಪಬೇಕು. ನಿಶೇಷರಣೇ ಹತಾನಾಂ, ಸತ್ತವರೆಲ್ಲ ಬರಬೇಕು ಯುದ್ಧದಲ್ಲಿ. ಸತ್ತವರೆಲ್ಲ 18 ಅಕ್ಷೌಹಿಣಿ ಸೈನ್ಯ ಬರಬೇಕು. ಅರ್ಥ ಆಯ್ತಾ? ಅದು ತೋರಿಸ್ಬೇಕೀಗ. ಸಂದರ್ಶನಂ ಪ್ರಾರ್ಥಿತವಾನ್ ತಮೀಶಂ, ಒಬ್ಬರು ಬದಿ ತೋರಿಸಿದ್ರು ನಾರಾಯಣ ಆಗಬೇಕಾತ. ಅಷ್ಟು ಜನ ತೋರಿಸ್ತಾರೆ ಈಗ. ಪ್ರಾರ್ಥಿತವಾನ್ ತಮೀಶಂ ತಕ್ಷಣವೇ ನೋಡಿ. ಅದಿಷ್ಟು ಕೇಳಬೇಕಾದ್ರೆ ಏನಂತ ಸಂದೀಪಿನಾಚಾರ್ಯ ಕೇಳಿದರು, ನಾನು ಸತ್ ಮಗನ ತಂದು ಕೊಡಬೇಕು ಅಂತ. ಎಲ್ಲರೂ ಗುರುದಷ್ಟೇ ಅಂತ ಕೇಳಿದ್ರು. ಸಣ್ಣ ಪುಟ್ಟದಷ್ಟೇ ಕೊಡಲಿಕ್ಕೆ ಜನ ತಯಾರಿರೋದಿಲ್ಲ. ಅದಕ್ಕೆ ಮತ್ತೆ ಕೋಷ್ಟಾರು ಪಡೆದು ಬಿಡ್ತಾರೆ. ಯಾಕೆ ಕೇಳಿದ್ದು ಸಂದೀಪಿನಾಚಾರ್ಯ? ಹಾಗೆ ಗೊತ್ತಾಗ್ಬಿಡ್ತು ಅವರಿಗೆ. ಕೃಷ್ಣ ಯಾವಾಗ ಅದು ನೋಡಿದ ನಾರಾಯಣದ ಗೊತ್ತಾ. ಅದಕ್ಕೆ ಏನು ಕೇಳಿದ್ರು ಅವರು? ಏನಕ್ಕೆ ಅದನ್ನೇ ಕೇಳಿದ್ರು. ಮಗ ಬೇಕಿದ್ದು ಹೆಚ್ಚಾಗಿ ಕೃಷ್ಣನ ಶಕ್ತಿ ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ಅದು ಅವ್ರು ಭಾರಿ ಪುಣ್ಯ ಬಂತ. ಫಲಾಪೇಕ್ಷೆ ಪ್ರಶ್ನೆ ಬರೋದಿಲ್ಲ. ರೀ ಕುಂತಿನ ಹಾಗಿರ್ಬೇಕು, ಪರೀಕ್ಷೆ ಬದುಕಬೇಕು, ನಿನ್ನ ಮಹಿಮೆ ಗೊತ್ತಾಗಬೇಕು ಅಂತ ಹೇಳ್ತಾಳೆ. ಅಲ್ಲಿಗೆ ಎಂಡ ಮಾಡ್ತಾಳೆ ಕುಂತಿ. ನಮ್ಮ ಮಗು ಮುಖ್ಯ ಅಲ್ಲ, ನಮಗೆ ನಿನ್ನ ಮಹಿಮೆ ಮುಖ್ಯ ಅಂತ ಹೇಳ್ತಾರೆ. ಆ ದೃಷ್ಟಿಯೊಳಗೆ ಇಲ್ಲಿ ನಡೆದಿದ್ದು ಭಾರಿ ವಿಶೇಷ. ಅದು ಪ್ರಾರ್ಥಿತವಾನ್ ತಮೀಶಂ ತತಸ್ತುತೆ ಸತ್ಯವತೀ ಸುತಸ್ಯ ಸರ್ವೇಶ್ವರಸ್ಯ. ಮತ್ತು ಬಿಡೋದಿಲ್ಲ ಒಂದು ಮಾತು, ಇನ್ನು ಹೇಳಲೇಬೇಕು ಅದು ಆಚಾರ್ಯರು. ಸರ್ವೇಶ್ವರಸ್ಯ ಅದು ಇಷ್ಟಾದರೂ ಜನ ತಪ್ಪು ತಿಳ್ಕೊತಾರೆ. ಏನು ಹೇಳಬೇಕು ಅವರಿಗೆ? ಸರ್ವೇಶ್ವರಸ್ಯ ಆಜ್ಞೆಯ ಸರ್ವಯೇವ ತತಸ್ತುತೆ ಸತ್ಯವತೀ ಸುತಸ್ಯ ಸರ್ವೇಶ್ವರಸ್ಯ ಆಜ್ಞೆಯ ಸರ್ವಯೇವ. ಆ ಕ್ಷಣಕ್ಕೆ ವೇದವ್ಯಾಸರು ನೋಡಿ ಇನ್ನು ತರಿಸಿದ್ರು ಇಂಪಾರ್ಟೆಂಟ್ ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಯಾವುದು? ಆಜ್ಞೆಯ ಬರಬೇಕು. ಗೊತ್ತಾಯ್ತು? ಯಾರನ್ನ ಕೇಳಿ ಸ್ತೋತ್ರ ಮಾಡಿ ಕಳಿಸ್ಕೊಡಿ ಅದೆಲ್ಲ ಇಲ್ಲ. ಆ ರಿಕ್ವೆಸ್ಟ್ ಬರಲಿಲ್ಲ. ಅವರು ಬೈ ಆರ್ಡ್ರ್ ಬರ್ತಾರೆ. ಆ ರೀತಿ ಆರ್ಡ್ರ್ ಮಾಡ್ಬೇಕಾದ್ರೆ ಯಾರಿಗೆ ಸಾಧ್ಯ? ಅದು ಯದ್ಭೀಷ ಉದೈತಿ ಸೂರ್ಯ, ಸೂರ್ಯಾದಿಗಳೆಲ್ಲ ಸಂಚಾರ ಮಾಡಿ ದೇವರ ಭಯದಿಂದ ಅಂತ ಹೇಳ್ತಾರೆ. ಏಕೆ ದೊಡ್ಡವ್ರ ಕಂಡ್ರೆ ಭಯ ಇರಬೇಕು. ಭಯ ನಮ್ಮ ಕಳ್ಳರು ಕಂಡ್ರೂ ಭಯ, ಸ್ವಾಮಿಗಳು ಕಂಡ್ರೂ ಭಯ ಅಂತ ತಿಳ್ಕೊಬೇಡ. ಯಾತಕ್ಕೆ? ಇದು ಸಾತ್ವಿಕ ಭಯ ಯಾವಾಗಲೂ ಇರಬೇಕು. ಅದಿಲ್ಲದೆ ಹೋದರೆ ಮನುಷ್ಯ ಆಗಲ್ಲ, ಉದ್ದಟ ಅಂತ ಕರೀತಾರೆ. ಅದು ಈ ಸಾತ್ವಿಕ ಭಯ ಇಲ್ಲದೆ ಹೋದರೆ ಕೆಲಸ. ಅದಕ್ಕೆ ಕೊಲೆಸ್ಟ್ರಾಲ್ ಎಲ್ ಟೈಪ್ ಅಂತ ಹೇಳೋದಿಲ್ಲ, ಒಳ್ಳೆ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಹೇಳೋದಿಲ್ಲ. ಕೊಲೆಸ್ಟ್ರಾಲ್ ಇಲ್ಲದವರು ಮನುಷ್ಯ ಬದುಕೋದೇ ಇಲ್ಲ. ಅರ್ಥ ಆಯ್ತಾ? ಕೊಲೆಸ್ಟ್ರಾಲ್ BP ಇಲ್ಲದವರು ಬದುಕೋದೇ ಇಲ್ಲ. ಸರಿಯಾಗಿರ್ಬೇಕು ಅಷ್ಟೇ ಹೊರತು ಡೆಡ್ ಬಾಡಿ BP BP ಇಲ್ಲ, ಪರ್ಫೆಕ್ಟಾಗಿ ಹೆಲ್ತ್ ಇದೆ ಅಂತ ಹೇಳ್ತಾರೆ. ಆ ಥರ BP ಇದೆ, ಹೆಚ್ಚಿದೆ ಅಂತ ಅರ್ಥ. ಕೊಲೆಸ್ಟ್ರಾಲ್ ಹೆಚ್ಚಿದೆ, ಬೇಡವಾದಿದೆ. ಅಹಂಕಾರ ಕೂಡ ಹಾಗೇನೆ. ಹೆಮ್ಮೆ ಬೇರೆ, ಅಹಂಕಾರ ಬೇರೆ. ಹೆಮ್ಮೆ ಆಚಾರ್ಯ ಪವನೋಸ್ವಾಕ ದೊಡ್ಡ ಹೆಮ್ಮೆಯ ಮಾತದು. ನಮ್ಮ ದೇಶ ಹೆಮ್ಮೆ ಅದು. ನಾನು ಮಾಡಿದೆ ಅದು ಅದಿರಬಾರ್ದು. ನನ್ನ ಅಂಬೋದು ಅಭಿಮಾನದ ಸಂಕೇತವಾಗಿ ಇರಬಾರ್ದು. ಅದು ಹೆಮ್ಮೆ ಸಂಕೇತ ಇರಬೇಕು. ಅದೇ ಹೇಳಿದ್ದು, ಇರಲೇಬೇಕು ಅಹಂಕಾರ. ನಾನು ಮಾಡಿದೆ ಹೇಳಬೇಕಾದ್ರೆ, ಆದರೆ ದೇವರು ಮಾಡಿಸ್ದ, ಅದು ಸರಿ ಹೋಯ್ತು. ಅದು ಹೋಯ್ತು. ನಾನು ಮಾಡಿದೆ ಬೇರೆ, ನಾನೇ ಮಾಡಿದೆ, ದೇವರು ನನ್ನಿಂದ ಮಾಡಿಸಿದ. ಎಷ್ಟು ಡಿಫ್ರೆನ್ಸ್ ಇದೆ. ಅದು ಅನುಸಂಧಾನದಲ್ಲಿ ಅದೇ ಅನುಸಂಧಾನ ಅಂತ ಕರೆಯೋದು. ಎಲ್ಲ ಅನುಸಂಧಾನ ಬರದೇ ಹೋದರೆ ಮಾಡಿದ್ದೆಲ್ಲ ವೇಸ್ಟ್ ಇದ್ದಾಗಲೇ. ಅನುಸಂಧಾನ ಬರದೇ ಹೋದರೆ ವ್ಯರ್ಥ. ಅದು ಬರ್ತಾನೆ ಇರಬೇಕು ಯಾವಾಗಲೂ ಕೂಡ. ತತಸ್ತುತೆ ಸತ್ಯವತೀ ಸುತಸ್ಯ ಸರ್ವೇಶ್ವರಸ್ಯ ಆಜ್ಞೆಯ ಸರ್ವಯೇವ ಸಮಾಗತ ಎಲ್ಲ ಕೃಷ್ಣರು ಎವರು ಶಂಕ ಹೋದ್ರು ಓಡ್ಕೊತ ದೇವರು ಬಂದರು.
ನೀನು ಯಾಕೆ ಬಂದಾರೆ ಹೇಳಿದ್ರೆ ಬಂದುಬಿಡ್ತಿದ್ದಲ್ಲ ಅಂತ ಹೇಳಿದ್ರು. ಇಲ್ಲ ಅದೇ ಕೆಲಸ ಮಾಡಿದ್ದು. ಈಗ ಇವರು ವೇದವ್ಯಾಸರು ಇದಕ್ಕೆ ಯಾರು ಉತ್ತರ ಕೊಡೋಕ್ಕೆ ಬರುತ್ತಾ? ಈಗ ಎರಡು ಬ್ರಹ್ಮಶಾಸ್ತ್ರಗಳ ಮಧ್ಯೆ ನಿಂತಿದ್ದು ಗೊತ್ತಾಯ್ತಾ. ಒಂದು ಎಲ್ಲರನ್ನ ಕಾಂಡಕ್ಕೆ ವರ ಕೊಟ್ಟಿದ್ದು, ಸತ್ತವನ್ನು ಬದುಕಿಸೋದು, ಒಂದೊಂದು ಕೂಡ ಯಾವ ದ್ರೌಪದಿ ದೇಹ ಎಲ್ಲರನ್ನೂ ತೋರಿಸಿದ್ದು, ಒಂದೊಂದು ಕೂಡ ಏನು ಹೇಳುತ್ತೆ ಇದರಲ್ಲಿ? ಒಂದು ಸಾಕು ಏನು ಹೇಳೋಕ್ಕೆ, ದೇವರು ಅಂತ ಹೇಳೋದಕ್ಕೆ. ಇಟ್ಟು ಸೀರೀಸ್ ಹೇಳಿದರೂ ಕೂಡ ಇಲ್ಲ ಕಶ್ಯ ದೃಷ್ಟಿ ಅಂತ, ಮಹಾಭಾರತ ಓದಿಲ್ಲ ಅಂತ ಅರ್ಥ. ಇವೆಲ್ಲ ಇನ್ಸಿಡೆಂಟ್ ನೋಡಿದಾಗ ಅರ್ಥ ಆಗುತ್ತೆ. ಎಲ್ಲೋ ಕೇಳೋದು ಬಾಯಿ ಬಂದ ಮಾತಾಡೋದು ತುಂಬ ತಪ್ಪು. ಅದಕ್ಕೆ ನೋಡಿ ಮಾತಾಡೋದಕ್ಕೂ ಸುಮ್ಮನೆ ಎಲ್ಲೋ ಕೇಳಿದ್ದಕ್ಕೂ ತುಂಬ ವ್ಯತ್ಯಾಸ. ಇದರಲ್ಲಿ ಇವರು ಯಾರೂ ಬರೋದಿಲ್ಲ. ಇವತ್ತು ಯಾವ ಕವಿಗಳು ಇನ್ಸಿಡೆಂಟ್ ಬರೋದಿಲ್ಲ. ಯಾಕೆಂದರೆ ಪಟ್ಟಾಭಿಷೇಕ ಮುಗಿಸ್ಬಿಡ್ತಾರೆ, ಮುಂದೆ ಹೋಗೋದೇ ಇಲ್ಲ ಅವರು. ಗೊತ್ತಾಯ್ತಾ? ಅವ್ರಿಗೆ ಬೇಕಾದ ದುರ್ಯೋಧನರಿಗೂ ಬೇಕಾಗಿತ್ತು, ಬಿಟ್ಬಿಡ ಮುಂದೆ ಹೋಗೋದಿಲ್ಲ. ಆದ್ರೆ ಮುಂದೆ ಇವೆಲ್ಲ ವಿಷಯ ಎಷ್ಟೋ ಮಹಿಮೆಗಳು ಬರುತ್ತೆ, ಅದು ಯಾರು ನೋಡಿರೋದಿಲ್ಲ. ಉದಂಕನ ಕಥೆಯಲ್ಲಿ ಮತ್ತು ವಿಶ್ವರೂಪ ತೋರಿಸಿದ್ದು ಆಮೇಲೆ ಬರೋದೇ ಹೇಳೋದೆಲ್ಲ ಬರೋದಿಲ್ಲ. ಅದು ವಿಶ್ವರೂಪ ತೋರಿಸಿದ ಘಟ್ಟ ಅದು ಪಾಡು ಅಶ್ವತ್ಥಾಮದ ವರ್ಣನೆ. ಭೀಮಸೇನ ದೇವರ ನಮ್ಮ ಮರುದಿವಸ ಬಂದಾಗ ಕೊಡ್ತೀನಿ, ಇಲ್ಲಿ ಈಗಲೇ ಕೊಟ್ಟು ತೋರಿಸಿದ್ದು. ಉಳಿದವರು ಯಾವುದೂ ಗೊತ್ತಿಲ್ಲ ಯಾರಿಗೂ ಕೂಡ. ನಮ್ಮವ್ರಿಗೂ ತಾತ್ಪರ್ಯ ಅವರಿಗೆ ಇದೇ ಗೊತ್ತಿಲ್ಲ, ಇದು ಓದೋಕ್ಕೆ ಗೊತ್ತಿಲ್ಲ. ಅದು ಎಲ್ಲೋ ಕತೆ ಬಾಯಿ ಬಂದು ಕತೆ ಹೇಳ್ಕೊಂಡು ಹೋಗ್ತಿರ್ತಾರೆ. ಅದು ತತ್ವನೇ ಅಧ್ಯಯನ ಮಾಡದೆ ಹೋದರೆ ಅದು ಜ್ಞಾನ ಅಂತ ಕರೀಲಿಕ್ಕೇ ಬರೋದಿಲ್ಲ. ನೆನಪಿರ್ಬೇಕು. ಯಾವ ಜ್ಞಾನದಲ್ಲಿ ಒಂದು ಕಣ್ಣು ಕಾಣದೆ ಹೋದರೆ ಏನಾಗುತ್ತೆ? ಅಲ್ಲಿಗೆ ಅರ್ಧ ಕುರುಡ ಇದ್ದಾಗ ಲೆಕ್ಕ. ಅನುವ್ಯಾಖ್ಯಾನಾದಿಗಳು ಓದಿಲ್ಲ, ದೊಡ್ಡ ದೋಷ. ಅದು ಓದಿದ್ದಾರೆ, ತಾತ್ಪರ್ಯ ಓದಿಲ್ಲ, ದೋಷ. ತಾತ್ಪರ್ಯ ಓದಿದ್ದಾರೆ, ಅದೊಂದು ದೋಷ. ಮತ್ತು ಆಚಾರ್ಯ ಯಾವ ಗ್ರಂಥ ಬಿಟ್ಟರು ಕೂಡ ಏನದು ದೋಷ. ಒಂದು ಎರಡು ನಖಸ್ತುತಿ ಓದದೆ ಹೋದರೂ ಓದಿಲ್ಲ ಅಂತ ಹೆಸರು ಬರುತ್ತೆ. ಹಾಗೆ ಇವತ್ತು ಆ ರೀತಿ ಅಭ್ಯಾಸ ಬಂದಿರೋದು ದೊಡ್ಡ ತಪ್ಪಾಗಿರೋದು. ಸರ್ವೈವ ಮಸ್ಟ್, ಎಲ್ಲದು ಮಸ್ಟ್ ಅಂತ ಹೇಳ್ತಿರೋದು. ಈಗ ಯಾವುದು ಇದೇ ಇಲ್ಲ. ಅದು ಪ್ರಸಾದ ಕೊಟ್ಟಿರ್ತಾರೆ, ಯಾವುದೂ ಬಿಡ್ಲಿಕ್ಕಾಗೋದಿಲ್ಲ. ಪ್ರಸಾದ ಕೊಟ್ಟಾಗ ಯಾವ ಪ್ರಸಾದ ಬಿಡೋದು? ಎಲ್ಲ ದೇವ್ರ ಪ್ರಸಾದನೇ. ತೀರ ಒದ್ದಾಡಿಬಿಡ್ತಾರೆ. ಅಥವಾ ಸ್ವಲ್ಪ ಮುಟ್ಟ್ಯಾರು ಮುಟ್ಟು ಬಾಯಲ್ಲಿ ಇಟ್ಕೊಳಕ್ಕೆ ಹೋಗ್ತಾರೆ. ಬಿಟ್ಟೆ ಅಂತ ಆಗಬಾರ್ದು ಅಂತ. ಸಮಾಗತಾ ಸ್ವರ್ಗಲೋಕಾತ್ ಕ್ಷಣೇನ ದತ್ತಾ ಚ ದಿವ್ಯಾ ದೃಗಮುಷ್ಯರಾಜ್ಞ ಉಷುಶ್ಚ ರಾತ್ರಿಂ ಪರಮಾಜ್ಞಯೈವ ಸರ್ವೇ ಸ್ವಭಾರ್ಯಾ ಸಹಿತ ಯಥಾ ಪುರಾ. ಸಮಾಗತಾ ಸ್ವರ್ಗಲೋಕಾತ್ ಕ್ಷಣೇನ ದತ್ತಾ ಚ ದಿವ್ಯಾ ದೃಕ್ ಅಮುಷ್ಯ ರಾಜ್ಞ. ಆ ತಕ್ಷಣ ಏನಾದರೂ ಅವರೆಲ್ಲ ಸ್ವರ್ಗಲೋಕದಿಂದ ಬಂದರು. ನಮಗೊಂದು ಪ್ರಶ್ನೆ ಬರುತ್ತಾಗ, ಎಲ್ಲ ಸ್ವರ್ಗ ಹೇಗೆ ಬರ್ತಾರೆ ಈಗ ಅಂಥೇಳಿ. ಅದಕ್ಕೆ ಟೆಂಪ್ರರಿ ಇನ್ನೂ ಎಲ್ಲ ಇವರು ಟೆಂಪ್ರರಿ ಸ್ವರ್ಗ ಸಿಕ್ಕಿದೆ. ಇನ್ನೂ ಕೂಡ ಸ್ವಲ್ಪ ಸ್ವರ್ಗದಲ್ಲಿ ಇರ್ತಾರೆ ಇವರು. ಆಗ ನಡೆದಿದ್ದು. ಆಮೇಲೆ ಅಲ್ಲಿ ಶಿಫ್ಟ್ ಆಗ್ತಾರೆ ಸ್ವರ್ಗಕ್ಕೆ. ಇನ್ನೂ ಇದಾಗಿಲ್ಲ. ಇದರಲ್ಲಿದ್ದಾರೆ, ಜೈಲಿಗೆ ಹಾಕಿಲ್ಲ, ಆ ಸ್ಥಿತಿಯಲ್ಲಿದ್ದಾರೆ ಅಷ್ಟೇ. VIP ಸ್ವರ್ಗ ಇದ್ದಾಗ ಅವರಿಗೆಲ್ಲ ತತಸ್ತು. ಇದು ಉಳಿದವರಿಗೆ ಉಪಲಕ್ಷಣ. ಸ್ವರ್ಗ ಅಂದರೆ ಅವರು ಇದ್ದಾಗದಲ್ಲಿ ಬಂದಂತೆ ಒಂದು ಅರ್ಥ. ಇನ್ನೊಂದು ಅರ್ಥ ಯೋಗ್ಯತೆ ತಕ್ಕಂತೆ ಸ್ವರ್ಗದಲ್ಲಿದ್ದರೂ ಬಂದರು. ದುರ್ಯೋಧನ ಸ್ವರ್ಗ ಆಯಿತು, ಕೃತಕ ಸ್ವರ್ಗ ಆಯಿತು ಅವರಿಗೆ. ಕೃತಕ ಸ್ವರ್ಗ ಇದ್ದೇ ಇರ್ತದೆ. ಇವತ್ತು ಹೌಸ್ ಅರೆಸ್ಟಲ್ಲಿ ಎಷ್ಟು ಫೆಸಿಲಿಟಿ ಕೊಟ್ಟರು ಕೂಡ ಏನದು ಅರೆಸ್ಟೇ. ಗೊತ್ತಾಯ್ತಾ? ಹೌಸ್ ಅರೆಸ್ಟ್ ಮಾಡಿದ್ದಾರೆ ಮಿನಿಸ್ಟರ್ ಯಾರನ್ನು ತಿಳ್ಕೊಂಬಿಡಿ. ಅವ್ರು ಏನೇ ಸೌಲಭ್ಯ ಕೊಟ್ಟರು ಕೂಡ ಏನದು ಅವ್ರ ಕೈದಿನೇ. ಸ್ವಾತಂತ್ರ್ಯ ಇಲ್ಲ. ಈ ಎಲ್ಲ ಸಿಗ್ತಿರ್ಬೋದು, ಹೊರಗೆ ಹೋಗೋ ಉದ್ದೇಶ ಅವ್ರಿಗೆ ಇಲ್ಲದೇ ಇರ್ಬೋದು. ಸ್ಟಿಲ್ ಏನದು ಬಂಧನ ಅಂತಲೇ ಕರೆಯೋದು. ಕರ್ಫ್ಯೂ ಆಗಿರುತ್ತೆ ಇವ್ರಿಗೆ. ಹೊರಗೆ ಹೋಗಿ ಕೆಲಸ ಇಲ್ಲ ಇವರಿಗೆ. ಅವತ್ತು ಏನೋ ಭಾರಿ ಇದ್ದಾದೆ, ಇವತ್ತು ಹೋಗಲೇಬೇಕಾಗಿತ್ತಿಲ್ಲ ಇರ್ತಾರೆ. ಕೈಗಳು ಏನೋ ಅನ್ಕೋತಿರ್ತಾರೆ. ಸುಳ್ಳೆ ಬರೀ ಕರ್ಫ್ಯೂ ಇರೋದಿಲ್ಲ, ಅಲ್ಲೇ ಕೂತಾರೆ, ಏನು ಮಾಡೋದಿಲ್ಲ. ಅದನ್ನು ಆ ಬಂಧನ ಅನ್ನೋ ಕಾನ್ಸೆಪ್ಟೇ ತಯಾರು ಮಾಡ್ತದೆ ನಮ್ಮನ್ನು. ಬಂಧನ ಅನ್ನೋದೇ ಒಂಥರ ಇನ್ಫೀರಿಯಾರಿಟಿ ತಂದುಬಿಡ್ತದೆ. ಏನೋ ಒಂಥರ ಮಿಸ್ಸಿಂಗ್ ಅನ್ನಿಸ್ಬಿಡ್ತದೆ. ಆ ಥರ ಆಯಿತು. ಕೇಳಿ. ಹಾಂ ಅಂದರೆ ಎಲ್ಲ ಇದೆ ಕಂಪ್ಲೀಟಾಗಿದೆ. ಈ ರೀತಿ ಏನೇನೂ ಇದರಲ್ಲಿ ವ್ಯತ್ಯಾಸ ಇಲ್ಲ. ಆ ಥರ ಸಂಗ್ರಹ ಮಾಡಿದ ನಿರ್ಣಯ ಹೇಳ್ತಾರೆ. ಅದು ಬಿಟ್ಟುಬಿಟ್ರೆ ಎಲ್ಲ ಇದೆ. ಎಷ್ಟು ಮಿಸ್ ಮಾಡ್ಕೊತಾರೆ ಮುಂದಿನವರು, ಭಾಳ ಮಿಸ್ ಮಾಡ್ಕೊತಾರೆ ಓದ್ದೇ ಇದ್ದವರು. ಕಾರಣ ಬೇರೆಯವ್ರಿಗೆ ತಿಳಿದು ಇವತ್ತಿಗೂ ಗೊತ್ತಿಲ್ಲ ಮುಂದೇನಾಯಿತು ಅಂಥೇಳಿ. ನಾವು ಹೈಲೈಟ್ ಮಾಡಿ ಹೇಳಬೇಕು ನ್ಯಾಯವಾಗಿ. ಅದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲವಲ್ಲ. ಭಾಳ ಆಶ್ಚರ್ಯ ಆಗೋದು ಅಂದರೆ ಅದೇ ದೇವ್ರ ಮಹಿಮೆ. ಇದು ಕಥೆ ಅಲ್ಲ, ದೇವ್ರ ದೊಡ್ಡ ಮಹಿಮೆ ಇದು. ವೇದವ್ಯಾಸರು ಯಾರು ಅಂತ ಗೊತ್ತಾಗಬೇಕು. ಆಗ ಎಷ್ಟು ಸಾಮರ್ಥ್ಯ ಇತ್ತು ಅವರಿಗೆ, ಅದೆಷ್ಟು ತಿಳ್ಕೊಬೇಕು. ಸಮಾಗತಾ ಸ್ವರ್ಗಲೋಕಾತ್ ಕ್ಷಣೇನ, ಅದು ಬೇರೆ. ಮತ್ತೆ ಇಮ್ಮಿಡಿಯೇಟಾಗಿ ಅವ್ರ ಶಕ್ತಿ ತಾವು ಬರಬಾರ್ದು, ಉಳಿದವ್ರು ಕರೆಸ್ಬಾರ್ದು. ಕರಿಷ್ಯೆ ಕಾರಯಿಷ್ಯೆ ಚೇತ ಎರಡೂ ಮಾಡೋಕ್ಕೆ ಬರುತ್ತೆ ಅವ್ರಿಗೆ. ದತ್ತಾಚ ದಿವ್ಯಾ ದೃಕ್ ಅಮುಷ್ಯರಾಗಿ. ಧೃತರಾಷ್ಟ್ರ ಇನ್ನೊಂದು ಸಮಸ್ಯೆ ಇದೆ. ಸತ್ತವ್ರನ್ನ ನೋಡಬೇಕು ಅಂತ ಕೇಳಿಬಿಟ್ಟಿದ್ದಾರೆ. ಅವ್ರು ಬಂದರೆ ಸಹ ಅದು ಗಂಡು ಬೇರೆ ಕೊಡಬೇಕು. ಮತ್ತೆ ಇದು ನೋಡಿ, ಕೃಷ್ಣ ರೂಪದಿಂದನೂ ದಿವ್ಯ ದೃಷ್ಟಿ ಕೊಟ್ಟ, ವ್ಯಾಸ ರೂಪದಿಂದನೂ ಕೊಟ್ಟ. ಸೊ ಎರಡು ರೂಪಗಳು ಏನಾಯ್ತು ಈಗ ಒಂದೇ ಅಂತಾಯ್ತು. ಇದು ಸರಿಯಾಗಿ ಅರ್ಥ ಮಾಡಿಕೊಂಡೆ. ಅದು ವಿಮರ್ಶೆ. ಅದು ಸುಮ್ಮನೆ ಕಥೆ ಬೇರೆ, ವಿಮರ್ಶೆ ಮಾಡಿ ಹಾಲಿ ಸಕ್ಕರೆ ಹಾಕಿದ್ದಾರೆ. ಗೊತ್ತಾಯ್ತಾ? ಕುಡಿತಾರೆ, ಅವನು ರುಚಿ ಬರ್ತಾನೆ, ಸ್ವೀಟಾಗಿ ಕಾಣ್ತಾ ಇಲ್ಲ. ಕಲಕು ಅಂತ ಹೇಳ್ತಾರಲ್ಲ, ಹಾಗೆ ಕಲಕಿದಾಗ ಏನಾಗುತ್ತದ, ಈಗ ಸ್ವೀಟ್ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಕಲಕೋದು ಅಂದರೆ ಬನಾಣ ಅಂದರೆ ಅದೇನೆ.
ಮನನ ಮಾಡೋದು ಅಂದರೆ ಸರಿಯಾಗಿ ಯೋಚನೆ ಈಗ ಸರಿ ಹೋಯ್ತು ಅಂತ ಹೇಳ್ತಾರೆ. ತುಂಬ ಮುಖ್ಯ ಅದು. ಫಿಸಿಕಲ್ ಫಾರ್ಮಲ್ಲೇ ಬಂದಿರೋದು. ಇದು ನೋಡಿ ಅಲ್ಲೇ ಹೇಳ್ತಾರೆ. ನಿಮ್ಮ ವಿಡಿಯೋ ಅಲ್ಲ ಅಂತ ಹೇಳಿಲ್ಲ ಈಗಾಗಲೇ. ಡೈರೆಕ್ಟ್ ಅಂದರೆ ಡೈರೆಕ್ಟೇ ಬಂದಿದ್ದಾರೆ. ಹಾಗೆ ದುರ್ಯೋಧನ ಕೂಡ ಬಂದಿದ್ದಾರೆ. ದುರ್ಯೋಧನ, ದುಶ್ಯಾಸನ, ಅಭಿಮನ್ಯು ಎಲ್ಲ ಬಂದಿದ್ದಾರೆ. ಈಗ ಅಭಿಮನ್ಯು ಸಮೇತ ದುರ್ಯೋಧನ ಶಾಸ್ತ್ರ ಬಂದೇನೆ. ದುರ್ಯೋಧನ ಮತ್ತೆ ರಾಜ್ಯ ಗಿಜ್ಜ ಜ್ಯೋತಿ ಅದನ್ನಾಗಿಲ್ಲ, ಕೋರ್ಟಿಗೆ ಕರ್ಕೊಂಡು ಹೋಗ್ತಾರಲ್ಲ ಹಾಗೆ ಕರ್ಕೊಂಡೋದ ಏನು ಮಾಡೋಂಗಿಲ್ಲ ಅವನು ಕರ್ಕೊಂಡು ಅದು ವ್ಯಾನಲ್ಲಿ ಬೇರೆ ಕರ್ಕೊಂಡು ಹೋಗ್ತಾರೆ. ವ್ಯಾನಲ್ಲಿ ಬೇರೆ, ವೆಹಿಕಲ್ ಬೇರೆ ಅವರಿಗೆ ಎಲ್ಲ ಕೂಡ ಏನದು ಆ ಕಡೆ ಈ ಕಡೆ ಪೊಲೀಸರು ವೈಭವ ಅಲ್ಲ ಅದು ಏನದು ಅದೇ ಇವರಿಗೆ ಗೌರವ, ಅವ್ರಿಗೆ ಶಿಕ್ಷೆ. ದುರ್ಯೋಧನ ಹಾಕಿರೋ ಏನು ಮಾತಾಡೋಂಗಿಲ್ಲ ಅವನು, ಕೈದಿ ಅಷ್ಟೇ. ಈಗ ಏನು ಬರೀತಾರೆ ಇನ್ನು ಮುಗಿದಿಲ್ಲ. ಇಲ್ಲಿ ಕೇಳಿ ಅಲ್ಲಿ ಬಿಟ್ಬಿಡಿ, ಇಲ್ಲಿ ಕೇಳಿ ಫಸ್ಟ್. ಈಗ ಆಚಾರ್ಯ ಹೇಳ್ತಿದ್ದಾರೆ ಇಲ್ಲಿ ದುರ್ಗಾಮುಷ್ಯ ದಿವ್ಯದೃಷ್ಟಿಯನ್ನು ಕೊಟ್ಟರು. ಆಮೇಲೆ ಏನಾಯಿತು, ಊಷುಶ್ಚ ರಾತ್ರಿಂ. ಈಗ ಫಿಸಿಕಲ್ ಗಿಜಿಕಲ್ ಅಂತ ಹೇಳಿದ್ರಲ್ಲ, ಊಷುಶ್ಚ ರಾತ್ರಿಂ, ರಾತ್ರಿ ಅಲ್ಲೇ ವಾಸ ನೈಟ್ ಹಾಲ್ಟ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಊಷುಶ್ಚ ರಾತ್ರಿಂ ಪರಮಾಜ್ಞೆಯೈವ ಅವ್ರು ಹೇಳಿದರು, ನೈಟ್ ಹಾಲ್ಟ್ ಮಾಡಿ ಅಂತಲೇ ಹೇಳಿದರು. ಸರ್ವೇ ಸೌಹಾರ್ಯ ಸಹಿತಾ ಯಥಾಪುರ, ಸಂಸಾರ ತಮ್ಮ ಪತ್ನಿಯರ ಸಮೇತನೇ ವಾಸ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಇನ್ನು ಫಿಸಿಕಲ್ ಅದು ಇನ್ಯಾಕೆ ಬರಬೇಕು ಅವ್ರೀಗ? ಅರ್ಥದ ಎಲ್ಲ ಬಂದರೂ ಹಾಗಿದ್ದಾರೆ. ಇದೆಲ್ಲ ವೇದವ್ಯಾಸರ ಎಷ್ಟು ಸಾಮರ್ಥ್ಯ ಇದೆ ಅದರೊಳಗೆ, ಇದೆಲ್ಲ ತೋರಿಸಿದ್ರು. ಆಮೇಲೆ ಏನಾಯಿತು, ಬೆಳಗಾಯಿತು. ರಾತ್ರಿ ಎಲ್ಲ ಅಲ್ಲೇ ಇದ್ದರು, ಬೆಳಗಾಯಿತು. ಅಂದರೆ ಕರೆಸಿದ್ದು ಎಷ್ಟು ಸತ್ಯ ಅಂತ ತೋರಿಸ್ಬೇಕೀಗ ಅವರು. ಎಷ್ಟು ನೋಡ್ತೀವಿ ನಾವಾಗ. ಅದು ನೀರು ಹೌದು, ನೀರು ಕಂಡಕ್ಕೆ ನೋಡಿದ್ರೆ ನೀರಲ್ಲ, ನೀರು ಹೊಡಿತಾ ಇದೆ ಅಷ್ಟೇ. ನೀರು ಕೈ ಈಗ ನೀರು ಅಂತ ಕನ್ಫರ್ಮ್ ಆಗುತ್ತೆ. ಇದು ಟೆಸ್ಟ್ ಇದು. ಆ ರೀತಿ ಇದ್ದಿದ್ದರಿಂದ ಏನಲ್ಲ ಅಂತಾಯ್ತು. ಈಗ ಅದು ಭ್ರಮೆ ಅಲ್ಲ, ಇಂದ್ರಜಾಲ ಮಹೇಂದ್ರಜಾಲ ಅಲ್ಲ, ಅದು ಆ್ಯಕ್ಚುಲಿ ಮಾಡಿದ್ದು. ಏನು ಹೇಳ್ತೀರಿ, ರಾತ್ರಿನೇ ಬಂದರು ಅಂತ ಹೇಳಿದ್ದಾರೆ ಅಲ್ಲಿ. ರಾತ್ರಿ ಬಂದರು ಅಂತ ಹೇಳಲಿಲ್ಲ, ರಾತ್ರಿ ಇದ್ದರು ಅಂತ ಹೇಳಿದರು. ರಾತ್ರಿ ಬಂತು, ಲೈಟೇ ಇದ್ದಿಲ್ಲ, ವಾಸುವೇರೆ ಆಗಿತ್ತು, ಗ್ರಾಡ ಇತ್ತು. ಯಾಕೆ ಕಲ್ಪನೆ ಮಾಡ್ತಾರೆ ಅವರೆಲ್ಲ ಸುಮ್ಮನೆ? ಸರಿಯಾಗಿ ಹೇಳಿ, ಬಂದರು, ರಾತ್ರಿನೂ ಇದ್ದರು. ರಾತ್ರಿನೇ ಬಂದರು ಅಂತಲೇ ಹೇಳಿಲ್ಲ, ರಾತ್ರಿ ಹಾಕ್ಬಿಟ್ಟು ಬೆಳಗ್ಗೆ ಹೊರಟರು. ಆಯಿತಾ? ಅಂದರೆ ಅರ್ಥ ಸ್ಟ್ರೇಟನ್ನೇ ತಪ್ಪು ಅರ್ಥ ಮಾಡಿಕೊಂಡ್ರೆ ಕನ್ಫ್ಯೂಷನ್ ಆಗೋ ರೀತಿ ಇದ್ದರೆ ಹೇಗೆ ಅರ್ಥ ಆಗುತ್ತೆ? ಸರ್ವೇ ಸ್ವಭಾರ್ಯಾಸಹಿತ ಯಥಾಪುರ, ಮನೆಯಲ್ಲಿದ್ದ ಹೇಗೋ ಹಾಗೆ ಇದ್ದರು ಅಂತ ಹೇಳ್ತಾರೆ. ತೃಪ್ತ ಸದಾರೋ ನೃಪತಿಶ್ಚ ತತ್ರ ಸರ್ವೇಪಿ ದೃಷ್ಟ್ವಾ ಮಹದದ್ಭುತಂ ತತ್ ಅಥಾಜ್ಞಯೈವಾಸ್ಯ ಪರಸ್ಯ ಸರ್ವಾಃ ಸ್ತ್ರಿಯೋ ನಿಜೇಶೈಃ ಸಹಿತಾ ಯಯುಸ್ವಃ. ತೃಪ್ತಃ ಸದಾರಃ ನೃಪತಿಃ ಚ ತತ್ರ ಸರ್ವೇ ಅಪಿ ದೃಷ್ಟ್ವಾ ಮಹದದ್ಭುತಂ ತತ್ ಅಥ ಆಜ್ಞಯೈವ ಅಸ್ಯ ಪರಸ್ಯ ಸರ್ವಾಃ ಸ್ತ್ರಿಯಃ ನಿಜೇಶೈಃ ಸಹಿತಾಃ ಯಯುಃ ಸ್ವಃ. ಆಗ ನೃಪತಿ, ಧೃತರಾಷ್ಟ್ರ ರಾಜ, ನೃಪತಿ ಈ ರಾಜನಲ್ಲ ಆತ, ಎಕ್ಸ್ ಮಿನಿಸ್ಟರ್ ಅಂತೀವಲ್ಲ, ಎಕ್ಸ್ ರಾಜ. ಬಟ್ ಆತನಿಗೀಗ ನೃಪತಿ, ಧೃತರಾಷ್ಟ್ರ ಅಂತ ಅರ್ಥ ಇಲ್ಲಿ. ಆತೇನು ಮಾಡಿದ, ಸದಾರ ಅಂದಾರಿ ಇಬ್ಬರು ತಾನೇ ಸಮಾಲೋಚನೆ ಮಾಡಿ ಕೇಳಿದ್ದು. ತೃಪ್ತ, ಭಾರಿ ತೃಪ್ತಿ ಆಯಿತು ಆತನಿಗೆ. ತೃಪ್ತಿ ಆಯ್ತು. ಮಗನ ಇನ್ನೊಂದು ಸರ್ತಿ ನೋಡಿದಾಗಾಯ್ತು. ತತ್ರ ಮಗನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಲು ನೋಡ್ಕೊಂಬರ್ತಾರಲ್ಲ ಹೋಗಿ, ಹಾಗೆ ಅಭಿಮಾನ. ಲಾಕಪ್ರದಲ್ಲಿ ಮಾತಾಡ್ಸ್ಕೊಂಬಂದರೆ, ಜೈಲಿದ್ರಲ್ಲಿ ಮಾತಾಡ್ಸ್ಕೊಂಬಂದರೆ ಹೇಗೋ ನೋಡಿದರು. ಸರ್ವೇಪಿ ದೃಷ್ಟ್ವಾ ಮಹದದ್ಭುತಂ ತತ್. ಏನಿದು ಬರೀ ಅದ್ಭುತ ಅಲ್ಲ, ಮಹದದ್ಭುತಂ ತತ್ ಇದು. ಕೃಷ್ಣ ಈ ನಮಗನಿಸುತ್ತೆ ನರಸಿಂಹಾವತಾರ ಆಯಿತು. ಹೇಗೆ ಬಂದರು ಅವರು? ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಮ್ ನ ಮೃಗಂ ನ ಮಾನುಷಂ. ಪರಮಾತ್ಮ ತಾನು ಬಂದಿದ್ದು ಅದ್ಭುತ ಅಂದರೆ ಇಷ್ಟು ಜನ ತರಿಸ್ತಾರೆ, ಎಂಥ ಅದ್ಭುತ ಇದೆ. ತಾನೇ ಇರೋದೇ ಹಾಗೆ ದೇವರು. ಅದು ಇದೆಲ್ಲ ಹಾಗೆ ತರಬೇಕು ಅಂತ ಕೇಳಿದರೆ ಏನು ಆಶ್ಚರ್ಯ. ಆ ದೇಹ ಇದು ಅದೇ ಇರಬೇಕು. ಮತ್ತೆ ಅದು ಏನು ವಿತ್ ನೋ ಮೊಮೆಂಟ್ ಎಲ್ಲ ಬಂದುಬಿಟ್ಟಿದೆ ಹಾಗೆ. ಆ ದೇಹದಲ್ಲೇ ಬರಬೇಕು ಅವರು. ಆ ದೇಹದಲ್ಲಿ ಬರೋಕ್ಕೆ ಈ ದೇಹದಲ್ಲಿ ಬಂದಿದ್ದಕ್ಕೆ ಅವ್ರಿಗೆ ರೀಚ್ ಆಗ್ತಿರಲಿಲ್ಲ. ಇಷ್ಟು ಶಕ್ತಿ ಬರ್ಬೇಕಾದ್ರೆ ಇದಿರಬೇಕು. ಆಗ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಅರ್ಥ ಆಗುತ್ತೆ. ಇಷ್ಟಪಟ್ಟರೆ ಸಾಕು ಸೃಷ್ಟಿ ಮಾಡ್ತಾರೆ. ಇಷ್ಟಪಟ್ಟರೆ ಕೆಲಸ. ಮುಕ್ತರೇ ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ ಇರಬೇಕಾದ್ರೆ ಭಗವಂತನ ಶಕ್ತಿ ಅನಂತ ಒಬ್ಬ ಮುಕ್ತನೂ ಕೂಡ ಯಥಾಸಂಕಲ್ಪ ಭೋಗನಾಗಿರ್ತಾನೆ. ಅನಂತ ಜೀವರಿಗೆ ಮುಕ್ತಿ ಕೊಡ್ತಕ್ಕಂಥ ಪರಮಾತ್ಮ ಹೇಗಿರಬೇಕು, ಇದೆಲ್ಲ ನೋಡಿದಾಗ ದೇವ್ರ ಮಹಿಮೆ ತಿಳಿದು ಆಗ ನಮಗೆ ಬ್ರಹ್ಮಸೂತ್ರ ಭಾಷ್ಯ ಎಲ್ಲ ಶಾಸ್ತ್ರ ಅರ್ಥ ಆಗುತ್ತೆ. ನಿದರ್ಶನ ಇದು, ಅದು ಥಿಯರಿ, ಇದು ಪ್ರಾಕ್ಟಿಕಲ್. ಇದು ನಿರ್ಣಯ ಸರ್ವಶಾಸ್ತ್ರಾಣಂ ಸದೃಷ್ಟಾಂತೋ ಹಿ ಭಾರತೆ ಹೀಗೆ ಹೇಳ್ತಾರೆ. ಸಹ ಮಹದದ್ಭುತಂ ತತ್ ಅಥ ಆಜ್ಞೆಯೈವಾಸ್ಯ ಪರಸ್ಯ ಸರ್ವಾಹ. ಮರುದಿವ್ಸ ಬೆಳಗಾಯಿತು.
ಅನೌನ್ಸ್ ಮಾಡ್ತಾರೆ ಈಗ. ಏನು ಅನೌನ್ಸ್ ಮಾಡ್ತಾರೆ ಗೊತ್ತಾ? ಎಲ್ಲ ವಾಪಸ್ ಹೋಗ್ರಿ, ಈಗ ಕರ್ಕೊಂಡು ಎಲ್ಲ ವಾಪಸ್ ಹೋಗ್ರಿ ಈಗ. ಆದರೆ ಹೋಗ್ಬೇಕಾದ್ರೆ ಒಂದು ಘೋಷಣೆ ಮಾಡ್ತಾರೆ, ಇಲ್ಲೇನು ಹೆಂಗಸರಿದ್ದೀರಿ, ನಿಮ್ಮ ಗಂಡಂದ್ರೆ ಬಂದಿದ್ದಾರೆ ಈಗ ನೀವು ಅವ್ರ ಜೊತೆಗೆ ಹೋಗೋದಾದರೆ ಅವ್ರ ಲೋಕಕ್ಕೆ ಹೋಗ್ತೀರಿ, ಹೋಗ್ಬೋದು ಅಂತ ಹೇಳ್ಬಿಟ್ಟು. ಗೊತ್ತಾಯ್ತಾ? ಅವ್ರ ಜೊತೆಗೆ ಹೋಗ್ಬೋದು ನೀವು. ಅರ್ಥ ಆಯ್ತಾ ಈಗ? ಎಲ್ಲರೂ ಕೂಡ ಆಜ್ಞೇಯವ ಪರಸ್ಯ. ಈ ರೀತಿ ಯಾರು ಒಂದು ಪಾಸ್ ಕೊಡ್ಸೋಕ್ಕಾಗಲ್ಲ. ಹೋಗ್ಬೇಕಾದ್ರೆ ಬಂದವರೆಲ್ಲ ಎಲ್ಲರೂ ಹೋಗ್ಬೋದು ಇವರು ಒಟ್ಟಿಗೆ ಈಗಲೇ. ಸರ್ವಾಹ ಸ್ತ್ರೀಯ ನಿಜೇಶೈಹಿ ಸಹಿತಾ ಯಯುಸ್ವಹ. ಎಲ್ಲರೂ ಸ್ವರ್ಗಕ್ಕೆ ಹೊರಟುಬಿಟ್ರು, ತಮ್ಮ ಗಂಡನ ಸಮೇತ ಹೊರಟು. ಇಲ್ಲಿ ಅಲ್ಲೇ ಗಂಗಾ ನದಿ ಐತೆ, ಗಂಗಾ ತೀರ ಇದು. ದೇಹತ್ಯಾಗ ಮಾಡಿ ಹೊರಟರು. ಸರಯೂ ನದಿಯಲ್ಲಿ ದೇಹತ್ಯಾಗ ಮಾಡಿ ರಾಮಾಯಣದಲ್ಲಿ ಎಲ್ಲರೂ ಕೂಡ ರಾಮದೇವರಿದ್ದೆ ತಮ್ಮ ಲೋಕಕ್ಕೆ ಸೇರಿಬಿಟ್ರು. ಇಲ್ಲಿ ಗಂಗಾ ನದಿಯಲ್ಲಿ ದೇಹತ್ಯಾಗ ಮಾಡಿ ಇವ್ರು ಹೋಗ್ತಾ ಇದ್ದಾರೆ. ಇವರು ಅದೇ ದೇಹದಲ್ಲಿ ಹೋಗ್ಲಿಕ್ಕೆ ಬರೋಲ್ಲ, ಯಾಕಂದ್ರೆ ಅವ್ರ ದೇಹ ಬಿಟ್ಟು ಆ ದೇಹದಲ್ಲಿ ಬಂದವರು. ಈ ದೇಹದಲ್ಲಿ ಹೋಗ್ಬೇಕು ಮತ್ತೆ ಅವರು ದೇಹ ತ್ಯಾಗ ಮಾಡಲೇಬೇಕು. ತ್ಯಾಗ ಮಾಡಿ ಹೋಗ್ತಾರೆ. ಹಾಂ ಹಾಂ ಸ್ವಮ್ ಅಂದರೆ ಒಂದೇ, ಸ್ವಹ ಅಂದರೆ ಸ್ವರ್ಗಕ್ಕೆ ಹೊರಟರು ಅಂತ ಅರ್ಥ. ಸ್ವಮ್ ಅಂದರೆ ತಮ್ಮ ಲೋಕಕ್ಕೆ ಹೊರಟರು ಅಂತ ಅರ್ಥ. ಎಲ್ಲರಿಗೂ ಟೋಟಲ್ ಮೀನಿಂಗ್ ಒಂದೇ. ಯಯುಹು ಸ್ವಹ. ವೇದವ್ಯಾಸರ ಸಾಮರ್ಥ್ಯ ಕರೆಸ್ತಕ್ಕೂ ಬಂದಮೇಲೆ ಬಂದುಬಿಡ್ತಾರೆ. ಇವತ್ತೆಲ್ಲ ಸೈನ್ಸ್ಗೆ ಪ್ಲಾಸ್ಟಿಕ್ ಸೃಷ್ಟಿ ಮಾಡಿದ್ರೆ ನಾಶ ಮಾಡೋಕ್ಕೆ ಬರ್ತಾಯಿಲ್ಲ. ತಾವೇ ಮಾಡಿದ ಭೂತ ಸೃಷ್ಟಿ ಮಾಡಿ ಭೂತಕ್ಕೆ ವಶ ಆದಾಗ ಆಯ್ತು. ಈಗ ನಾಶ ಮಾಡೋಕ್ಕೆ ಬರ್ತಾಯಿಲ್ಲ ಅದನ್ನು. ಅರ್ಥ ಆಯ್ತಾ? ಅದು ದೇವ್ರು ಹಾಗಲ್ಲ. ಎರಡೂ ಮಾಡೋಕ್ಕೆ ಬಂದರೆ ಆತ ಸಮರ್ಥ ಅಂತ ಅರ್ಥ. ಸ್ಟಾರ್ಟ್ ಮಾಡಿದ ಸ್ಟಾಪ್ ಮಾಡಿದ್ರೆ ಬರೋದಿಲ್ಲ ಅಂತೇಳಿದರೆ ಅವು ಎಲ್ಲ ಸತ್ತೋಗ್ತಾರೆ ಅಂತ ಅರ್ಥ. ಅದಲ್ಲ. ಡ್ರೈವಿಂಗ್ ಅಂದರೆ ಎಲ್ಲ ಆಗಬೇಕು ಅವರಿಗೆ. ಸ್ಲೋ ಫಾಸ್ಟು ಇದು ಎಲ್ಲ ಎವ್ರಿಥಿಂಗ್ ಬರಬೇಕೇ ಹೊರತು ಒಂದು ಮಾತ್ರ ಬರುತ್ತೆ ಅಂದರೆ ಅದು ಸಾಲ್ತು. ಅವರೇ ಇಷ್ಟೊತ್ತು ಹೇಳ್ತಿರೋದೇನೋ. ಹೌದು, ಅದಕ್ಕೆ ಬಂದಿಲ್ಲ. ಪಾಂಡರಾಜ್ ಬಂದಿಲ್ಲ. ಕೇಳಿದರೆ ಅದು ಬರ್ತಿದ್ದ, ಕೇಳಿಲ್ಲ. ಸತ್ತವ್ರು ಕೇಳಿದಷ್ಟು ಕೊಟ್ಟಿದ್ದಾರೆ ಅಷ್ಟೇ. ಅಥಾಜ್ಞಯೈವಾಸ್ಯ ಪರಸ್ಯ ಸರ್ವಾಹ ಸ್ತ್ರೀಯೋ ನಿಜೇಶೈಹಿ ಸಹಿತಾಸ್ಯಯುಸ್ವಹ. ನಿಜೇಶರು ತಮ್ಮ ಪತಿಯರೊಂದಿಗೆ ತಮ್ಮನ್ನು ಸ್ವರ್ಗಲೋಕ ತಲುಪಿದ್ರು, ತಮ್ಮ ಲೋಕ ತಲುಪಿಟ್ಬಿಟ್ರು. ಇದಿಷ್ಟು ಒಂದು ಭಾಗ ನಡೀತು. ಈ ವೇದವ್ಯಾಸರ ಮಹಿಮೆಗೆ ಇದು ಎಂಥ ಎಕ್ಸಾಂಪಲ್ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ರಾಮದೇವ್ರು ಹಾಗೆ ಮಾಡ್ತಾರೆ. ಯುದ್ಧ ಮುಗೀತು, ಎಷ್ಟಾದ್ರೂ ಸತ್ತೋಗಿದ್ರು ಕಪಿಗಳು. ಹೆಬ್ದೇವ್ರು ಎಲ್ಲರೂ ಕಳಿಸ್ಕೊಡಿ, ಅದು ಎಲ್ಲ ಬಂದರು. ಬದಲೇ ದಿವಸ ಅಷ್ಟೇ ಇತ್ತು, ಒಬ್ಬರೂ ಸಾಯಲಿಲ್ಲ. ಇದು ರಾಮಾವತಾರದಲ್ಲಿ ಅದು, ಇದು ಒಂದು ಕೃಷ್ಣಾವತಾರ. ಎಷ್ಟು ಮಹಿಮೆಗಳು ಸೇರ್ತಾರೆ. ಆಗ ರೂಪಕ್ಕೆ ಭೇದ ಇಲ್ಲ, ಅದು ಸ್ಪಷ್ಟ ಆಯ್ತಾಗ. ನಿಜೈಸೈ ಸಹಿತಾ ಯಯುಹು ಸ್ವಹ ವಿನೋತ್ತರಾಂ. ಆದರೆ ಈಗ ಒಂದು ಪ್ರಶ್ನೆ ಉತ್ತರ ಸಿಕ್ತು. ಅರ್ಜುನ ಏನು ಕೇಳಿದ್ದ? ಎಲ್ಲ ಗಂಡಸನ್ನು ಕೊಂದು ಬಿಡ್ತೇನೆ ನಾನೀಗ. ಯುದ್ಧ ಮಾಡಿದರೆ ಸತ್ತೋಗ್ಬಿಡ್ತಾರೆ ಗಂಡಸರೆಲ್ಲ, ಹೆಂಗಸರು ಉಳ್ಕೊಂಡ್ಬಿಡ್ತಾರೆ. ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ವರ್ಣಸಂಕರವಾಗುತ್ತೆ, ಅದರಿಂದ ಏನೇನೋ ಆಗಿಬಿಡುತ್ತೆ. ಪದಂತಿ ಪಿತರೋ ಹೇಷಾಂ ಲುಪ್ತ ಪಿಂಡೋದಕ. ಏನೋ ದೊಡ್ಡ ಕಥೆ ಕೇಳಿರ್ತಾರೆ. ಎಲ್ಲದಕ್ಕೆ ಕೃಷ್ಣ ಉತ್ತರ ಕೊಡಲಿಲ್ಲ ಅದರಲ್ಲಿ. ಉತ್ತರ ಸಾಲಿಟಾಗಿ ಉತ್ತರ ಕೊಡ್ತೀವಿ. ಯಾಕೆ ಯೋಚನೆ ಮಾಡ್ತೀಯ? ವ್ಯವಸ್ಥೆ ಬೇರೆ ವ್ಯವಸ್ಥೆ ಇದೆ ಅವರಿಗೆ ಅಂತ ಹೇಳ್ತಾರೆ. ಇಷ್ಟರಿಗೆ ಬಡಿಸೋರಿಗೆ ಏನು ವ್ಯವಸ್ಥೆ, ಅವ್ರಿಗೆ ಇನ್ನೊಂದು ಭಕ್ತಿ ಆಗುತ್ತೆ, ಯೋಚನೆ ಮಾಡಬೇಕಾಗಿಲ್ಲ. ಗೊತ್ತಾಯ್ತಾ? ಎಲ್ಲ ರೆಡಿ ಇದೆ, ವ್ಯವಸ್ಥೆ ಮಾಡಿದ್ದಾನೆ ಪರಮಾತ್ಮ. ಇವರೆಲ್ಲ ಎಲ್ಲಿ ಹೋಗ್ತಾರೆ ಈಗ? 15 ವರ್ಷ ಏನೂ ಅನ್ಯಾಯ ಆಗೋ ಸಾಧ್ಯತೆ ಇಲ್ಲ. ಪಾಂಡವ ರಾಜ್ಯ ಇದೆ, ಭ್ರಷ್ಟರಾಗೋ ಚಾನ್ಸೇ ಇಲ್ಲ ಸ್ತ್ರೀಯರುಗಳು. ಈಗ ಕಳಿಸ್ಬಿಡ್ತಾರೆ, ಬೋಧಾಯ್ತು. ಅಲ್ಲಿ ಒಬ್ಬರು ಭ್ರಷ್ಟರಾಗೋದೇ ಇಲ್ಲ. ಅದನ್ನೇ ಪ್ರಾಕ್ಟಿಕಲ್ ಆನ್ಸರ್ ಇದು. ಒಂದು ಭಗವದ್ಗೀತೆ ಡೈರೆಕ್ಟ್ ಉತ್ತರ ಕೊಟ್ಟಿಲ್ಲ ಅದಕ್ಕೆ, ಈಗ ಡೈರೆಕ್ಟ್ ಉತ್ತರ ಬಂತು. ಈಗ ಯಾಕೆ? ಅದು ಕೃಷ್ಣ, ಇವರು ವೇದವ್ಯಾಸರು ಕೃಷ್ಣನೇ ತಾನೇ. ನೋಡಿ, ಯಾಕೆ ಯೋಚನೆ ಮಾಡಿ, ಮುಂದೆ ತೋರಿಸ್ತೀನಿ ಏನಾಗುತ್ತೆ ನೋಡು ಅಂತ ಹೇಳಿದರು. ತೋರಿಸಿದ್ರಿ. ಆ ಅರ್ಜುನ ಪ್ರಶ್ನೆಗೆ ಉತ್ತರ ಸಿಕ್ತು. ಅದು ಏನೇನು ಆಗಲಿ, ಇಲ್ಲದ್ರೆ ಏನಾಗ್ತಿತ್ತು? ಭ್ರಷ್ಟ ಅದು ಎಲ್ಲ ಇವತ್ತು ಅನ್ಯಾಯ ಆಗಿದ್ದಲ್ಲ, ಅವ್ರ ಕಾಲಕ್ಕೆ ಆಯಿತು ಅಂತ ಏನೋ ಒಂದು ನಮ್ಮ ಜನ ಹಾರಿಸಿಬಿಡ್ತಿದ್ರು. ಸುಳ್ಳು ಕತೆ. ಒಬ್ಬರಿಂದನೂ ಭ್ರಷ್ಟಾಚಾರ ನಡೀಲಿಲ್ಲ, ಸ್ತ್ರೀಯರು ಕೆಡಲಿಲ್ಲ, ವರ್ಣಸಂಕರ್ಯ ನಡೀಲಿಲ್ಲ. ಅದನ್ನು ಹಾಗೆ ನಡೆಸಿದ್ರು. ಧರ್ಮಯುದ್ಧವಾಗಿದ್ದರಿಂದ ಅಧರ್ಮಕ್ಕೆ ಅವಕಾಶ ಕೊಡದಂತೆ ಮಾಡಿದರು ಅಂತ ಅರ್ಥ. ಆಗ ಒಬ್ಬರು ಹೋಗಲಿಲ್ಲ ಅಂತ ಹೇಳ್ತಾರೆ. ವಿನೋತ್ತರಾಮ್. ಉತ್ತರನು ಬಂದಿದೆ. ಉತ್ತರ ಈಗ ಅವೇನು ಇಲ್ವಲ್ಲ. ಈಗ ಆಕೆ ಹೋಗಲಿಲ್ಲ. ಯಾತಕ್ಕೆ? ತಾಂತು ಕಥಾಂ ನಿಶಮ್ಯ. ಕಾರಣ ಏನು ಅಂದರೆ, ನೀನು ಪರೀಕ್ಷೆ ಚಿಕ್ಕವನಿದ್ದ ನೀನು. ಕುಂತಿ ಹೇಗೆ ಹೋಗಲಿಲ್ಲೋ ಹಾಗೆ. ಕುಂತಿ ಒಬ್ಬಳು ಹೇಗೆ ಹೋಗಲಿಲ್ಲೋ, ಉತ್ತರ ಒಬ್ಬಳೇ ತಾಯಿ. ಅದೇ ಉತ್ತರ ಹೋಗಿದ್ದಿಲ್ಲ, ಹಾಗೆ ಅಲ್ಲೇ ಈಗಲೂ ಹೋಗಲಿಲ್ಲ. ಇನ್ನೂ ಅವನಿಗೆ ರಾಜ್ಯ ಏನೇ ಆಗಿಲ್ಲ ಇನ್ನೂ ಕೂಡ. ಇನ್ನೂ ಪಾಂಡವರೇ ಆಳ್ತಾ ಇದ್ದಾರೆ. ರಾಜ್ಯ ಏನೂ ಬಂದಿಲ್ಲ ಆತನಿಗೆ. ರಕ್ಷಣೆ ಆಗಬೇಕಾದ ಜವಾಬ್ದಾರಿ ತಾಯಿ. ಯಾರೇ ನೋಡಿಕೊಂಡ್ರು ತಾಯಿ ನೋಡ್ಕೊಂಡಾಗ ಆಗೋದಿಲ್ಲ. ಗೊತ್ತಾಯ್ತಾ? ಯಾರೇ ನೋಡಿಕೊಂಡ್ರು ಕೂಡ ತಾಯಿ ನೋಡಿದ ಮಕ್ಕಳನ್ನ ನೋಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿಯೇ ಅದು ನಡೀತು. ಮಕ್ಕಳು ತಾಯಿನ ಹಾಗೆ ನೋಡೋದಿಲ್ಲ, ವಿಚಾರ ಬೇರೆ. ತಾಯಿ ಮಾತ್ರ ಫುಲ್ ತ್ಯಾಗ ಮಾಡಿದ್ದು ನೋಡ್ತಾಳೆ. ಕಥಾ ಎಲ್ಲರೂ ಬಂದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಮುಂದೊಂದು ಕೇಳ್ತಿರಲ್ಲ ಮತ್ತೆ ನೀವೀಗ. ಏನು ಹೇಳಿ? ಅಲ್ಲಿ ಇದ್ದಿರ್ತಾರೆ, ಯಾರೋ ಹೋಗ್ಲಿಕ್ಕೆ, ಯಾರು ಎಲ್ಲ ಹೋಗ್ಬಿಟ್ಟಿರ್ತಾರೆ. ಯಾರು ಇರಬೇಕಲ್ಲಿ?
ದುರ್ಯೋಧನ ಒಬ್ಬ ಬಂದಂದ್ರೆ ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಯಾರು ಉಳ್ಕೊಂಡೇ ಇಲ್ಲ ಅಲ್ಲಿ. ಮಕ್ಕಳು ನೋಡ್ಲಿಕ್ಕೆ ಅವ್ರು ಇದ್ದಿರ್ತಾನೆ, ವಂಶ ನಿರ್ವಂಶ ಆಗೋಗ್ಬಿಟ್ಟಿದೆ. ಹೇಗೆ ಉಳ್ಕೋಬೇಕು ಅವರಿಗೆ? ಸರ್ವಾಹ ಸ್ತ್ರೀಯ ನಿಜೇಶೈ ಸಹಿತಾ ಯಯುಸ್ವಃ ವಿನೋತ್ತರಾಂ ತಾಂತು ಕಥಾಂ ನಿಶಮ್ಯ ಪಾರೀಕ್ಷಿತೋ ಅಯಾಚತ ತಾತದೃಷ್ಟಿಂ. ಭಾಳ ಇಂಟ್ರೆಸ್ಟಿಂಗ್ ಮತ್ತೊಂದು ಎಪಿಸೋಡ್ ಈಗ ತಕ್ಷಣವೇ ಇದು ಮುಗಿತಿರ್ಲಿಕ್ಕೇ ಎಲ್ಲ ಕೇಳ್ತಾ ಇರೋದು ಯಾರೀಗ? ಇದೆಲ್ಲ ಯಾರು ಕೇಳ್ತಿರೋದು ಕಥೆನ? ಅಲ್ಲ, ಜನಮೇಜಯ ಕೇಳ್ತಿದ್ದಾನೆ. ಯಾರಾತ? ಪರೀಕ್ಷಿತನ ಮಗ. ಅದಕ್ಕೆ ಪಾರೀಕ್ಷಿತ ಅಂತ ಕರೆದು. ಪಾರೀಕ್ಷಿತ ಅಂದರೆ ಪರೀಕ್ಷಿತನ ಮಗ. ವೈಶಂಪಾಯನ ವಾಚ ಕೇಳು ಜನಮೇಜಯ ಧರಿತ್ರಿಪಾಲ ಗೊತ್ತೇ ಇದೆ. ಜನಮೇಜಯ ಕೇಳಬೇಕು, ವೈಶಂಪಾಯನ ಹೇಳ್ತಾ ಇದ್ದಾರೆ. ವೇದವ್ಯಾಸರಲ್ಲೇ ಕೂತಿದ್ದಾರೆ. ಆತೇನು ಮಾಡಿದ ಗೊತ್ತಾಗ? ಅದೆಲ್ಲ ಸರಿಯೇ, ನನಗೊಂದು ಅಪೇಕ್ಷೆ ಇದೆ ಅಂತಾರೆ. ನನಗೊಂದು ಅಪೇಕ್ಷೆ ಇದೆ. ಏನೀಗ? ನಮ್ಮಪ್ಪನ ನಾನು ನೋಡಬೇಕೀಗ. ಈ ಪರೀಕ್ಷಿತ ರಾಜ ಹೋಗಿಬಿಟ್ಟಿದ್ದಾನೀಗ. ಪರೀಕ್ಷಿತ ರಾಜ ಇದೆಲ್ಲ ಕಥೆ ಪಾಂಡವರ ಕಾಲಕ್ಕೆ ನಡೆದಿದ್ದಲ್ಲ. ಈ ಕತೆ ಹೇಳ್ತಿರ್ಬೇಕಾದ್ರೆ ನಡೆದಿರೋದು ಒಂದೀಗ. ಈ ಕತೆ ಅವ್ರಿಗೆ ವಿನೋತ್ತರ ಆಗಿ ಉಳ್ಕೊಂಡ್ಬಿಟ್ರು ಅಷ್ಟೇ. ಈಗ ಎಲ್ಲ ಕಥೆ ಕೇಳ್ತಾ ಇದ್ದಾನೀಗ. ಈಗ ಕೇಳ್ತಾಳೆ, ನಮ್ಮಪ್ಪನ ನಾನು ನೋಡಬೇಕೀಗ, ಪರೀಕ್ಷಿತ ರಾಜ ನೋಡ್ಬೇಕು ನಾನೀಗ. ಅದಕ್ಕೇನಂತಾರೆ ಅವರು? ಇಲ್ಲೇ ವೇದವ್ಯಾಸರು ಕೂತಿದ್ದಾರಲ್ಲ, ಕೇಳ್ಕೊ ಅಂತ ಹೇಳಿದರು. ವೇದವ್ಯಾಸರು ಕೂತ್ಕೊಂಡೇ ಹೇಳ್ತಾರೆ. ಅದಕ್ಕೆ ವ್ಯಾಸಪೀಠ ಅಂತ ಕರೆದರು. ವೇದವ್ಯಾಸರಲ್ಲಿ ಇದ್ದಾರೆ. ಕೇಳ್ಕೊಂಡ್ರು. ತಕ್ಷಣ ನಾನು ನೋಡಬೇಕು ಅಂತ ಕೇಳ್ಕೊಂಡು ಆಯಿತು, ಬಂದಾಯ್ತು ಅಂತ. ಯಾರೋ ಪರೀಕ್ಷಿತ ರಾಜ. ಈ ಕಥೆ ಯಾತಕ್ಕೆ ಇಂಪಾರ್ಟೆಂಟ್ ಗೊತ್ತಾ? ಪರೀಕ್ಷಿತ ರಾಜ ಭಾಗವತ ಕೇಳಿ ಸದ್ಗತಿಗೆ ಹೋದ ಅಂತ ಹೇಳ್ತೀರಿ, ಅದು ಎವಿಡೆನ್ಸ್ ಏನು ಅಂತ ಕೇಳಿ ಎವಿಡೆನ್ಸ್ ಸಿಕ್ತಾಗ ಅಲ್ಲಿ ಕರೆಸಿ ಅಲ್ಲಿಂದ ಕರೆಸಿ ತೋರಿಸ್ತಾ ಇದ್ದಾರೆ. ಅಂದರೆ ಎಲ್ಲೋ ಹೋಗಿಲ್ಲ ಆತ ಸುಖವಾಗಿ. ಅಂದರೆ ಇದೆಲ್ಲ ದೇಹ ಬಿಟ್ಟ ಮೇಲೂ ಜೀವ ಇರ್ತದೆ ಎಂಬುದಕ್ಕೆ ಸಾಕ್ಷಿ. ಗೊತ್ತಾಯ್ತಾ? ದೇಹ ಸಾಹಿತ್ಯ ಹೊರತು ಜೀವ ಸಾಯೋದಿಲ್ಲ. ವ್ಯಕ್ತಿ ಬೇರೆ, ಇದು ಬೇರೆ. ಮನೆ ಯಜಮಾನ ಡಿಮಾಲಿಷ್ ಮಾಡ್ತಾನೆ ಮನೇನ. ಸುಖ ಹೊರ ನಿಂತಿದ್ದಾನೆ ಅಷ್ಟೇ. ಒಳಗೆ ಬಿದ್ದಾಗ ಡಿಮಾಲಿಷ್ ಮಾಡಿ ಸತ್ತೋಗ್ತಾನೆ ಅಷ್ಟೇ. ಹೊರಗಿದ್ದಾನೆ. ಹೇಗೆ ಮನೆ ಬಿದ್ದರೂ ಅವನು ಇರ್ತಾರೆ, ದೇಹ ಮನೆ ಇದ್ದಾಗ ಅಷ್ಟೇ. ಜೀವಕ್ಕೆ ಅದಕ್ಕೂ ಭೇದ ಇದ್ದೇ ಇದೆ. ಹಾಗೆ ಜಡ ಜೀವ ದೇಹ ಜಡ, ಜೀವ ಚೇತನ, ಇಬ್ಬರಿಗೂ ಭೇದ ಇದೆ. ಅದು ದೇಹ ನಾಶ ಆಯಿತು, ಜೀವ ಸುಖ ಅಲ್ಲಿದ್ದಾನೆ. ಅದು ಸದ್ಗತಿ ಬೇರೆ ಹೋಗಿದ್ದಾನೆ, ಅದು ಮುಖ್ಯ. ಎರಡನ್ನೂ ತೋರಿಸ್ತಾರೆ. ಏನೋ ವೈಕುಂಠದಿಂದ ಅಲ್ಲ. ಯಾಕೆ ಹೇಳಿ? ವೈಕುಂಠಕ್ಕೆ ನಾವು ಸತ್ಯಪದ ನಾವು ಈ ವೈಕುಂಠಕ್ಕೆ ಮಧ್ಯೆ ಯಾರು ಹೋಗ್ಲಿಕ್ಕೆ ಬರೋಲ್ಲಾಗ. ಈ ಮಿಡ್ಲ್ ಇದರಲ್ಲಿ ನೀವು ಪಾಸು ಫೇಲು ಡಿಕ್ಲೇರ್ ಮಾಡೋದಿಲ್ಲ. ಯಾವ ಮಾಡ್ತಾರೆ ಅದನ್ನು? ಫೈನಲ್ ಎಕ್ಸಾಮ್ ಆದಮೇಲೆ. ಇದು ಪಾಸು ಫೇಲು ಸದ್ಯ ನೀವು ಯಾಕೆ ಬೇರೆ ಕಟ್ಸ್ಕೋಬೇಕು? ಅದು ವ್ಯವಸ್ಥೆ ಮಾಡಿರ್ತಾರೆ ಅವರಿಗೆ. ಎಲ್ಲೋ ಒಂದು ಕೇಳಿರ್ತಾರೆ, ನೀವು ಎಲ್ಲಿರ್ತೀರಿ ಕೇಳಿದ ದಾರಿಲಿ ಹೋಗ್ಬೇಕಾರೆ ಅಷ್ಟೇ. ಅದು ಏನು ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ. ಅವ್ರು ಶರೀರ ಎಷ್ಟು ಸರ್ತಿ ಹೇಳಿದೆ, ದೇಹ ಶರೀರ ಇಲ್ಲ, ಜೀವ ಇರೋದಿಲ್ಲ. ಶರೀರ ಇದ್ದೇ ಇರುತ್ತೆ. ಈ ಶರೀರ ಹೋಯಿತು, ಇನ್ನೊಂದು ಶರೀರ ಇದೆ ಅವನಿಗೆ. 4 ದೇಹ ಇರೋದು. ಗೊತ್ತಾಯ್ತಾ? ನಿಮ್ಮದೇನು ಕೋಟ್ ಬಿಚ್ಚಿದ ತಕ್ಷಣ ಒಳ್ಳೆ ಶರ್ಟ್ ಇಲ್ವಾ? ಶರ್ಟ್ ಬಿಚ್ಚಿದ್ರೆ ಬನ್ನಿರಲಿಲ್ವಾ ನಿಮಗೆ? ಆ ಥರ ಇಲ್ಲ. ಚತುರ್ದೇಹ ಇದ್ದಾಗ ನಮಗೂ ಕೂಡ 4 ದೇಹಗಳು. ಇದು ಕೋಟ್ ದೇಹ ಒಂದು, ಶರ್ಟ್ ದೇಹ ಒಂದು, ಬನಿನ್ ದೇಹ ಒಂದು, ಒಳಗಿನ ದೇಹ ಒಂದು. ಅದು ಸ್ವರೂಪ ದೇಹ. 4ರಲ್ಲಿ ಅದು ಹೋಗೋದಿಲ್ಲ. ಅದು ಸತ್ತೋಗ್ಬಿಡ್ತಾರೆ ಅಷ್ಟೇ, ಹೋಗೋದಿಲ್ಲ. ವಿನೋತ್ತರಾಂ ತಾಂತು ಇದೆಲ್ಲ ಸರಿಯಾಗಿ ನೋಡಿದ್ರೆ ಏನು ಪ್ರಶ್ನೆ ಕೇಳಬೇಕು ಅದೇ ಪ್ರಶ್ನೆ ಬಂತಲ್ಲಿ. ಇವತ್ತು ನಾವು ನೋಡ್ಬೋದಾಗಿತ್ತ ಅಂದರೆ ನೋಡ್ಬೋದು. ನಾವ್ಯಾಕೆ ನೋಡಾಗಿಲ್ಲ ಇವತ್ತು ಅಂತ ಕೇಳಿ ಮಹಾಭಾರತ ನಂಬಿಕೆನೇ ಇಲ್ಲ ಫಸ್ಟ್ ಇವರಿಗೆ. ಮಹಾಭಾರತ ಪುಸ್ತಕನೂ ಗೊತ್ತಿಲ್ಲ, ಇವ್ರು ಯಾಕೆ ನೋಡ್ತಾನೆ? ನಿಜವಾದಿದ್ದರೂ ಕೂಡ ವೇದವ್ಯಾಸರು ತೋರಿಸ್ತಾರೆ. ಅದೇ ಯೋಚನೆ ಕೂಡ ಮಾಡಬೇಕಾಗಿಲ್ಲ. ತಾತ ದೃಷ್ಟಿ. ತಾತ ಅಂದರೆ ಅಜ್ಜ ಅಲ್ಲ. ಮತ್ತೆ ಅಜ್ಜ ಅಂದರೆ ಯಾರಾತ? ಅಭಿಮನ್ಯು ಬಂದಾಗಿದೆ. ಇದು ಉತ್ತರ ಬಗ್ಗೆ ಅಭಿಮನ್ಯು ಬಂದಾಗ ಉತ್ತರೇ ಇದ್ಲು. ಮರುದಿವಸ ಹೋಗಬೇಕಾಗಿತ್ತು, ಉತ್ತರ ಹೋಗಲಿಲ್ಲ. ಅದಕ್ಕೆ ಅದು ಹೇಳಿ ಉಳಿದವ್ರು ಹೋಗಿಬಿಟ್ರೆ ಅವ್ರು ಹೋಗಲಿಲ್ಲ. ಹಾಗೆ ಕಾರಣ ಹೇಳಿದರು. ತಾತ ದೃಷ್ಟಿಂ. ತಾತ ಅಂದರೆ ತಂದೆ ನೋಡಬೇಕು ಅಂತ ಕೇಳ್ಕೊಂಡಾಗ ತಂಚಾನಯಾಮಾಸ ತತ ಇವ ಕೃಷ್ಣೋ ಅಚಿಂತ್ಯ ಶಕ್ತಿಶಿ ಸ ವಿಕುಂಠ ಲೋಕಾತ್. ವಿಕುಂಠ ಲೋಕದಲ್ಲೂ 2 ಭಾಗ, ಅಮುಕ್ತ ಸ್ಥಾನ, ಮುಕ್ತ ಸ್ಥಾನ ಅಂತಿದೆ. ಮುಕ್ತ ಸ್ಥಾನಕ್ಕೆ ಹೋದರೆ ಬರೋದಿಲ್ಲ ವಾಪಸ್ಸು. ಮುಕ್ತ ಸ್ಥಾನ ಉಳಿದವ್ರು ಹೋಗೋಗೋ ಇಲ್ಲ. ಅಮುಕ್ತ ಸ್ಥಾನದಲ್ಲಿ ಬ್ರಹ್ಮಲೋಕದಲ್ಲಿ ಇರ್ತಾನೆ. ಮುಕ್ತಿಯಲ್ಲೂ ಅಲ್ಲಿ ಭಾಗವಿದೆ. ಬ್ರಹ್ಮಲೋಕಕ್ಕೆ ಹೋದರೂ ಸಾಧನೆ ಮಾಡಿ ಹೋಗಿದ್ರೆ ಮುಕ್ತಿ ಅಂತ ಕರೀತಾರೆ. ಅದೆಲ್ಲ ಬ್ರಹ್ಮಸೂತ್ರದಲ್ಲಿ ಬಂದಿದೆ. ಇನ್ನು ಅಮುಕ್ತ ಸ್ಥಾನಕ್ಕೆ ಹೋದರೂ ಯೋಚನೆ ಇಲ್ಲ. ಕರೆಸಿದ್ರು, ನೋಡಿದ, ಮತ್ತೆ ವಾಪಸ್ ಹೊರಟಾತ. ಛೇ ಅಲ್ಲ. ಕನ್ನಡದ ತಾತ ಅಲ್ಲ, ಸಂಸ್ಕೃತದ ತಾತ ಬೇರೆ, ಕನ್ನಡದ ತಾತ ಬೇರೆ. ಸಂಸ್ಕೃತ ಬರೋ ತಾತ, ಕನ್ನಡ ಬರೋ ತಾತ ಇದ್ದಾಗೆ ವ್ಯತ್ಯಾಸ ಇದೆ. ಕನ್ನಡದಲ್ಲಿ ಸಂಸ್ಕೃತ ತಾತ ಅಂದರೆ ಅಜ್ಜ, ಸಂಸ್ಕೃತದಲ್ಲಿ ತಾತ ಅಂದರೆ ಅಪ್ಪ ಇಲ್ಲ ಮಗ. ಶಿವರತಾತ ಸುತಸ್ಯ ಸೋನು ಇದ್ದಾಗೆ ತಾತ ಅಂದರೆ ಮಗನೂ ಆಗ್ಬೋದು, ಮಗು ಅಂತ ಕರಿಬೋದು, ಸಂಬೋಧನೆ ಮಾಡ್ಬೋದು. ತಾತ ಅಂತ ಸಂಬೋಧನೆ ಇಲ್ಲ. ತಾತ ಸಂಬೋಧನೆ ಮಾಡೋಂಗಿಲ್ಲ. ತಾತ ಅಂದರೆ ಸಂಬಂಧ, ಅಪ್ಪ ಅಂತ ಅರ್ಥ.
ಏನಾಗಿರಲಿಲ್ಲ ಏನಾಗಿರಲಿಲ್ಲ ಇಲ್ಲ, ಮುಕ್ತ ಸ್ಥಾನಕ್ಕೆ ಮಧ್ಯೆ ಯಾರೂ ಹೋಗಾಗಿಲ್ಲ. ಬ್ರಹ್ಮದೇವರ ಜೊತೆಗೆ ಹೋಗ್ಬೇಕು, ಯಾರ್ಯಾರು ಹೋಗಾಗಿಲ್ಲ. ಅಲ್ಲಿ ವೇಟ್ ಮಾಡ್ತಾ ಇರಬೇಕು. ನೀವು ಎಷ್ಟೇ ಎಲೆ ಹಿಡ್ಕೊಂಡು ಬೆಳಗ್ಗೆ 6 ಗಂಟೆಗೆ ಎಲೆ ಹಿಡ್ಕೊಂಡು ಕೂತ್ಕೊಂಡ್ರು ಬಡಿಸೋದು ಅವ್ರು ನೈವೇದ್ಯ ಆದಮೇಲೆ 6 ಗಂಟೆ ಕೂತ್ಕೊಂಡ್ರು ಕೂಡ ಬಿಡಿಸ್ಬಿಡಿ ಹೋಗ್ಬಿಡ್ತೀರಿ ಅರ್ಜೆಂಟ್ ಅಂತ ಕೇಳಿದ್ರೆ ಹೋಟ್ಲಿಗೆ ಹೋಗಿ ಅಂತಾರೆ ಅವ್ರು. ಇಲ್ಲ ಬಡಿಸೋದಿಲ್ಲ. ಅವ್ರು ನೀವು ಸ್ಟಾಫ್ಗಳು 12ಕ್ಕೆ ಬರ್ತಾರೆ ಅಂತ ತಿಳ್ಕೊಬೇಡ. ನಮ್ಮ ಊಟ ಆಯ್ತು ಅವ್ರು ಬಂದಮೇಲೆ ಆಗಬೇಕು. ನಿಮ್ಮ ಮೊದಲು ದೇವ್ರ ಪೂಜೆ ನೈವೇದ್ಯ ಆಗಿ ಮತ್ತು ಬಡಿಸೋ ಸಾಧ್ಯವೇ ಇಲ್ಲ. ಎಷ್ಟು ಬಟ್ಟೆ ಹಾಸಿ ಏನು ಮಾಡಿದರೂ ಹಾಕೋದಿಲ್ಲ. ಅದೇ ಊಟ ಗ್ಯಾರಂಟಿ ಕೂತಿರ್ತಾರೆ ಅಷ್ಟೇ. ಅಲ್ಲಿ ಅಷ್ಟು ಗ್ಯಾರಂಟಿ. ಊಟ ಮಾಡೋಕ್ಕಿಂತ ನೀವು ಬಡಿಸೋದಕ್ಕಿಂತ ಮುಂಚೆ ಎಲ್ಲಿ ಕೂತಿರ್ತಾರೆ ಅಂತ ಕೇಳಿದ್ರೆ ಹಾಗೆ ಎಲ್ಲ ಓಡಾಡ್ಕೊಂಡು ಕೂತಿರ್ತಾರೆ ಅಷ್ಟೇ. ಊಟ ಆದಮೇಲೆ ಎಲ್ಲಿ ಹೋಗ್ಬಿಟ್ಟಿರ್ತಾರೆ ಗೊತ್ತಿಲ್ಲ. ತಂಚಾನಯಾಮಾಸ ತದೈವ ಮತ್ತೆ ಗ್ಯಾಪ್ ಇಲ್ಲ. ತದೈವ ಆ ಕ್ಷಣದಲ್ಲೇ ಕೃಷ್ಣ ಯಾರೋ ಅದು ಅಚಿಂತ್ಯ ಶಕ್ತಿ ವೇದವ್ಯಾಸ ದೇವರು ಸಹ ವಿಕುಂಠಲೋಕ ತಂದರು. ದೃಷ್ಟೈವ ಪಾರೀಕ್ಷಿತ ಆಪದೃಷ್ಟಿಂ ಸ್ವತಾತ ಮೀಸೇನ ಸಮಾಹೃತಂ ಪುನಃ ಸಂಪೂಜ್ಯತಂ ಕೃಷ್ಣಮಪೀಶ ಮಂದ್ಯಂ ಕ್ಷಮಾಪಯಾಮಾಸ ಪರೀಕ್ಷಿತಾತ್ಮಜಃ. ದೃಷ್ಟೈವ ಪಾರೀಕ್ಷಿತ ಆಪದೃಷ್ಟಿಂ ಸ್ವತಾತ ಮೀಸೇನ ಸಮಾಹೃತಂ ಪುನಃ. ನೋಡಿ ತುಷ್ಟಿಂ ಭಾರಿ ಸಂತೋಷ ಆಗೋಯ್ತು. ಏನು ನಾನು ಆ್ಯಕ್ಚುಲಿ ಏನು ಕೇಳಿದ್ದ ನಡೆದೋಯ್ತು ಅಲ್ಲಿ ಈಗಲೇ ಪೂರ್ತಿ ನಡೆದೋಯ್ತು. ಸಮಾಹಿತಂ ಪುನಃ ಇವ್ರು ಯಾವ ಬೇಕಾದ್ರೂ ಕೆಲಸ ಕೊಡಿಸಿ, ಎಷ್ಟು ಜನಕ್ಕೆ ಕೆಲಸ ಕೊಡಿಸಿದ್ರು ಗೊತ್ತಾ ಅಂತ ಕೇಳಿದರು. ನಮಗೂ ಕೊಡಿಸಿ ತಗೋ ಅಂತ ಹೇಳಿದ. ಇಲ್ಲ ಈಗ ರಿಟೈರ್ಡ್ ಆಗಿದೆ, ಇಲ್ಲ ಅದೇ ಹೇಳಿಲ್ಲ. ಈಗ ತಗೋ ಹಿಂಗೆ ಕೊಡಿಸ್ತೀನಿ ಹಿಂಗೂ ಕೊಡಿಸ್ತೀನಿ ಅಂತ ಹೇಳಿದ. ಇಲ್ಲ ಆಗಲ್ಲ, ಆಗ ಕೊಡಿಸಿದ್ದೆ ನಾನು, ಈಗ ನಾನು ಪವರಲ್ಲಿ ಇಲ್ಲ ಅಂತ ಹೇಳ್ಬೋದು. ದೇವರಿಗೆ ಪ್ರಶ್ನೆಯೇ ಇಲ್ಲ. ಯಾಕೆ? ಅನಾದಿ ಕಾಲದ ಪರಮಾತ್ಮ ಯಾವ ವ್ಯತ್ಯಾಸವೂ ಇಲ್ಲ, ಶಾಶ್ವತಃ. ಆದ್ದರಿಂದ ದೇವರು ತಕ್ಷಣ ಮಾಡಿ ತೋರಿಸಿದ್ರು. ಹಾಂ ವೈಕುಂಠ ಲೋಕದಲ್ಲಿ 2 ಇದೆ. ಮುಕ್ತ ಸ್ಥಾನ ಅಂತಿದೆ. ನೀವು ಯಾವ ಆಫೀಸ್ಗೆ ಹೋದರೂ ಕೂಡ ಹೊರಗೆ ಒಳಗೆ ಅಂತ 2 ಇರ್ತದೆ. ಒಳಗೆಲ್ಲ ಇದ್ದಕ್ಕಿದ್ದ ಹೊಲಕ್ಕೆ ಬರೋದಿಲ್ಲ. ಸುಮ್ಮನೆ ಕಾರಿಡಾರಲ್ಲಿ ಓಡಾಡ್ಕೊಂಡು ಬರ್ಬೋದು ಅಷ್ಟೇ ಹೊರತು ಇದೆಲ್ಲ ಇಲ್ಲ. ಇಲ್ಲಿ ಹೋಗೋದು ಬರೋದು ಮಾಡ್ಬೋದು. ಹೋಗೋಕ್ಕೆ ಬರ್ತೀವಿ ಬೆಲ್ಲ ಹೊಡಿಯೋದು ಕಾಯ್ಬೇಕಾಗಿಲ್ಲ. ಹೊರಗೆ ಕೂತವರು ಹೋಗ್ತಾರೆ ಬಂದುಬಿಡ್ತಾರೆ. ಅವ್ರು ಹೊರಗೆ ಬರ್ಬೇಕು, ಬೆಲ್ಲ ಹೊಡಿಬೇಕು ಅವನಿಗೆ, ಮಧ್ಯೆ ಬರೋಂಗಿಲ್ಲ. ಇವರು ಸುಮ್ಮನೆ ನೋಡೋಕ್ಕೆ ಹೋದವ್ರು ಅಷ್ಟೇ. ಗೊತ್ತಾಯ್ತಾ? ಯಾರು ಮಗನ ಮಾತಾಡ್ಸೋಕ್ಕೆ ಹೋಗಿದ್ರು, ಮಕ್ಕಳನ್ನ ಮಾತಾಡಿಸ್ದೆ ಬಂದ, ಅಲ್ಲಿರಬೇಕಾದ್ದಿಲ್ಲ. ದೃಷ್ಟೈವ ಪಾರಿ ಮನೆಗೆ ಹೋದಾಗಲೂ ಕೂಡ ಎಲ್ಲರೂ ಒಳಗೆ ಬರಬೇಕಾಗಿಲ್ಲ. ಹಾಲಿಗೆ ಹೋಗಿ ಮಾತಾಡಿ ಕಳಿಸ್ಬಿಡ್ತಾರೆ ಅಷ್ಟೇ. ಒಳಗೆ ಹೋಗ್ಬೇಕಾದ್ರೆ ಏನಾಗಿರ್ಬೇಕು ಅವರು? ಇನ್ನೂ ಅದಕ್ಕೆ ಅರ್ಹತೆ ಜಾಸ್ತಿ ಇರಬೇಕಾದ್ರೆ ವರಾಂಡ ಅಡಿರೋದು ಒಳಗೆ ಬಿಡಲ್ಲ. ಕೆಲವರು ಹೊರಗೆ ಮಾತಾಡಿಸಿ ಕಳಿಸ್ಬಿಡ್ತಾರೆ. ಕೆಲವರು ಗೇಟು ತೆಗೆಯಲ್ಲ ಕೆಲವರಿಗೆ. ಸಂಪೂಜ್ಯತಂ ಕೃಷ್ಣಂ ಅಪಿ ಈಶವಂದ್ಯಂ ಕ್ಷಮಾಪಯಾಮಾಸ ಪರೀಕ್ಷಿತಾತ್ಮಜ. ಆಗ ತಕ್ಷಣ ಮಾಡಿದ ಕೆಲಸ ಏನು ಗೊತ್ತಾ? ಪರೀಕ್ಷಿತಾತ್ಮಜ ಪಾರೀಕ್ಷಿತ ಏನು ಮಾಡಿದ? ದಯವಿಟ್ಟು ಅದನ್ನು ಕ್ಷಮಿಸಬೇಕು ಅಂತ ಕೇಳಿ ವೇದವ್ಯಾಸ. ಯಾತಕ್ಕೆ ನಾನು ಸ್ವಲ್ಪ ಯಾರ ದೃಷ್ಟಿಯಲ್ಲಿ ಕೇಳಿದೆ ನಾನೀಗ? ಏನೋ ಒಂದು ರೀತಿ ಮನಸ್ಸಿಗೆ ಹೇಳ್ಕೊಂಡು ಕೇಳಿಬಿಟ್ಟೆ. ದಯವಿಟ್ಟು ಕ್ಷಮಿಸಬೇಕು ಅಂತ ಕೇಳಿಕೊಂಡ. ಅವ್ರು ಹೇಳಿದರು. ನೆಪದಿಂದ ಎಲ್ಲರಿಗೂ ಕೂಡ ಏನು ಬಂತು? ಅರ್ಜುನ್ ಕೂಡ ಕೇಳ್ಕೊಂಡು ಏನು ಹೇಳಿದೆ? ದಯವಿಟ್ಟು ಕ್ಷಮಿಸಿಬಿಡು ಕೃಷ್ಣ ಅಂತ ಕೇಳಿದ್ನಲ್ಲ ಹಾಗೆ. ಚಕ್ರೇ ಚ ವಿಶ್ರಂಭಮತೀವ ಭಾರತೆ ಪುನಶ್ಚ ತತ್ರ ಅತ್ಯಜತ್ ತತ್ರತ್ಯ ಜನೈ ಸಮೇತ. ಅವಾಗ ಏನಾಯ್ತು ಆತನಿಗೆ? ಭಾರತದಲ್ಲಿ ಭಾರಿ ವಿಶ್ವಾಸ ಬಂತು ಅಂತ ಹೇಳ್ತಾರೆ. ಎದುರಿಗೆ ತೋರಿಸ್ಬಿಟ್ಟಾಗ ಏನಾಗುತ್ತಾಗ ವಿಶ್ವಾಸ ಇನ್ನು ಮಧ್ಯೆ ಬೇಕಿಲ್ಲ. ನೋಡಯ್ಯ ಬದ್ರಿಗೆ ಹೋಗಿದ್ದ, ನೋಡು ಫೋಟೋ ತೋರಿಸ್ದೆ, ಏನಾಯ್ತಾಗ? ಹೋಗಿದ್ದು ಗ್ಯಾರಂಟಿ ಅಂತಾಯ್ತು. ಮತ್ತು ಅಲ್ಲಿ ಹೋಗಿ ಏನೋ ಇನ್ಸಿಡೆಂಟಲ್ಲಿ ತೋರಿಸಿದ್ದೆ, ಎಲ್ಲ ತೋರಿಸಿದ ಹೋಗಿದ್ದು ಗ್ಯಾರಂಟಿ ಅಂತಾಯ್ತು. ನೀವು ಹೋಗಿದ್ದಕ್ಕೆ ಟಿಕೆಟ್ ತೋರಿಸ್ತಾರಲ್ಲ, ಕ್ಲೇಮ್ ಮಾಡೋಕ್ಕಾದ್ರೆ ಏನು ತೋರಿಸ್ಬೇಕು ಅವರು? ಟಿಕೆಟ್ಗೆ ತೋರಿಸಿದ್ರೆ ಕೊಡೋದಿಲ್ಲ. ಟಿಕೆಟ್ ಎಲ್ಲ ತೋರಿಸ್ಬೇಕು. ಏನೇನು ಖರ್ಚು ಕೇಳಬೇಕಾದ್ರೋ ಅದು ತಕ್ಕಂಥ ಡಾಕ್ಯುಮೆಂಟ್ ಇಡಬೇಕಲ್ಲ. ಹಾಗೆ ಇವತ್ತು ಅದು ನೋಡಿದ ತಕ್ಷಣ ಭಾರಿ ಖುಷಿ ಆಯಿತು. ನಂಬಿಕೆ ಭಾರಿ ಜಾಸ್ತಿ ಆಗೋಯ್ತು. ಅವರಿಗೆ ಅರ್ಥ ಅಲ್ಲ. ತತ್ರತ್ಯ ಜನ ಈ ಸಮೇತ ಅಲ್ಲಿ ಯಾರ್ಯಾರು ಇದ್ದರೂ ಅವರೆಲ್ಲ ಕತೆ ಕೇಳ್ತಾರೆ. ಒಬ್ಬನೇ ಕೇಳ್ತಾ ಇಲ್ಲ. ಅಲ್ಲಿ ಪ್ರಧಾನ ಶ್ರೋತೃ ಆತ, ಉಳಿದವ್ರು ಬೇಕಾಷ್ಟು ಜನ ಕೂತಿದ್ದಾರೆ. ಅವರೆಲ್ಲರಿಗೂ ನಂಬಿಕೆ ಬಂತೀಗ. ಓಹೋ ನಾವು ಕೇಳೋ ಪ್ರಶ್ನೆ ಈತ ಕೇಳಿ ಆಯಿತು, ನೋಡಿ ಆಯ್ತು. ಈಗ ಅದನ್ನು ಕೇಳಿ ಆಯಿತು, ಇದನ್ನು ನೋಡಿ ಆಯಿತು. ಎಲ್ಲರಿಗೂ ನಂಬಿಕೆ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ಇದನ್ನು ನೋಡಿದ್ರೆ ನಮಗೂ ನಂಬಿಕೆ ಜಾಸ್ತಿ ಆಗುತ್ತೆ. ಯಾತಕ್ಕೆ? ಎಲ್ಲ ನಡೆದೋಯ್ತು. ಎಷ್ಟು ಏನು ಹೇಳಿದ್ದಾರೆ ಅದು ನಮಗೆ ಸಂಶಯ ಬರೋ ರೀತಿಯಲ್ಲೇ ಬಂತು. ಆತನೇ ಉತ್ತರ ಕೊಟ್ಬಿಟ್ಟ. ಉತ್ತರ ಸಾಕ್ಷಾತ್ ತೋರಿಸ್ಬಿಟ್ರು. ಆದ್ದರಿಂದ ನೀವು ನೋಡೋ ಯೋಗ್ಯತೆ ಇದ್ದರೆ ಖಂಡಿತ ತೋರಿಸ್ತಾರೆ. ಆಕ್ಷೇಪ ಬೇರೆ, ಜಿಜ್ಞಾಸೆ ಬೇರೆ. ಪ್ರಶ್ನೆಗೆ ಉತ್ತರ ಕೊಡ್ಬೋದು, ಚೇಷ್ಟೆಗೆ ಉತ್ತರ ಕೊಡ್ಲಿಕ್ಕೆ ಹೋಗಬಾರ್ದು. ಅವ್ನು ಒಪ್ಪೋದ್ರೆ ಏನು ಮಾಡಿದ್ರೆ ಒಪ್ಪೋದಿಲ್ಲ. ಒಪ್ಪಾರದು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸ್ವರೂಪನೇ ಆಗಿರ್ತದೆ. ಇದು ನಡೀತು. ಇವೆಲ್ಲ ನೋಡಿದಾಗ ಇಷ್ಟೆಲ್ಲ ವಿಷಯನ ಅದು ಗೊತ್ತಾಗೋದು ಎಲ್ಲ ಓದಿದಾಗ ಮಾತ್ರ. ಇದಕ್ಕೆಲ್ಲ ಪುತ್ರದರ್ಶನ ಪರ್ವ ಅಂತ ಹೆಡ್ಡಿಂಗ್ ಇದೆ. ಉಪಪರ್ವ ಇದು. ಆಶ್ರಮವಾಸಿಕ ಪರ್ವದಲ್ಲಿ ಅನೇಕ ಪರ್ವ, ಒಂದು ಉಪಪರ್ವ ಇದು.
ಅದರಲ್ಲಿ ಇಷ್ಟೆಲ್ಲ ಬಂದಿದೆ. ಅದೆಲ್ಲ ಸಮ್ಮರಿ ಕೊಡ್ತಾರೆ ಆಚಾರ್ಯ. ಇದಿಷ್ಟು ಭಾಗ ಕೂಡ ಅಶ್ವವಾಸಿಕ ಪರ್ವದ ಕಥೆ ಇದು. ಅಶ್ವಮೇಧ ಪರ್ವ ಮುಗಿದಿತ್ತಲ್ಲ, ಇದು ಇನ್ನು ಮುಗಿಬೇಕಾಯ್ತು, ಮುಗಿಲಿಲ್ಲ, ಇನ್ನೂ ತುಂಬ ಇದೆ. ನಾಳೆ ಇಲ್ಲ, ನಾಳೆ ಹಬ್ಬ ಇಲ್ಲ, ನಾಡಿಂದ ಊರಲ್ಲಿರೋದಿಲ್ಲ ಇಲ್ಲ. ಮತ್ತು 1ನೇ ತಾರೀಕು ಪಾಠ. 1ನೇ ತಾರೀಕು ಅಂದರೆ ಏಕಾದಶಿ. 2 ಏಕಾದಶಿ ಇದೆ ಉತ್ತರಾದಿ ಮಠಕ್ಕೆ, ಮತ್ತು ವ್ಯಾಸರಾದಿ ಮಠಕ್ಕೂ 2 ಇದೆ. ಕೆಲವು ಮಠಕ್ಕೆ 1 ಇದೆ, ಕೆಲವು ಮಠಕ್ಕೆ ಮೊದಲನೇದು ಇದೆ, ಕೆಲವು ಮಟ್ಟಕ್ಕೆ 2ನೇದಿದೆ. ಅನೇಕ 3 ಟೈಪ್ ಏಕಾದಶಿ ಈ ಸಲ. ಇಲ್ಲದೇ ಇರೋರು ಯಾವಾಗಲೂ ಇದ್ದೇ ಇರ್ತಾರೆ, ಏಕಾದಶಿ ಇಲ್ಲದೇ ಇರೋರು ಬೇರೆ ಇದ್ದಾರೆ. ಆ ಥರ ಇದೆ. ಮಾಡಲೇಬೇಕು. ಅತಿರಿಕ್ತ ದ್ವಾದಶೀತೆ ತಾಮ್ ನೋಪೋಷಯದ್ಯದಿ ದ್ವಾದಶೀರ್ಹಂತಿ ದ್ವಾದಶಿ ಚಾತಿಲಂಘಿತ ಆಚಾರ್ಯರ ಮಾತು. ಅತಿರಿಕ್ತ ದ್ವಾದಶಿ ಉಪವಾಸ ಮಾಡದೆ ಹೋದರೆ 12 ಏಕಾದಶಿ ಉಪವಾಸ ಮಾಡೋದು ಪುಣ್ಯ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಮಾಡಲೇಬೇಕು. ಸೊ ಮೊದಲನೇ ಏಕಾದಶಿ 1ನೇ ತಾರೀಕು, 1ನೇ ತಾರೀಕು ಮೊದಲನೇದು, 2ನೇ ತಾರೀಕು 2ನೇದಾದ ನೆನಪಿದೆ. 1, 2 1ನೇ ತಾರೀಕು ಬಳಿ ಪಾಠ ಇರುತ್ತೆ. 2ನೇ ತಾರೀಕು ಇರೋಲ್ಲ. ಯಾಕಿರೋದಿಲ್ಲ? ದ್ವಾದಶಿ ಮಾಡೋರಿದ್ದರೆ ಅವರಿಗಿರೋದಿಲ್ಲ. ಎಲ್ಲರಿಗೂ ಕಾಮನ್ ಇದ್ದೇ ಇರುತ್ತೆ. ಯಾರದೇ ಇವತ್ತೇ ಹಾಕ್ಕೊಂಡ್ಬಿಡ್ಬೇಕಾ? ಅಲ್ಲಿ ಇರಲಿ. ಓಂ ಸರಿ ಅಪ್ಪತ್ತೆ. ಏನು ಹಾಂ, ಒಂದೇ ಎಕ್ಸಸೈಸ್ ಮಾಡ್ತೀರಾ? ಏನು ಮಾಡ್ತೀರಿ? ನೋಡೋಣ, ಹೇಳ್ತೀನಿ.